Go it. ಗೀತಾ ಮ್ಯಾಮ್ ಸ್ಟಾರ್ಟ್ ಮ್ಯಾಮ್. ಯೂಟ್ಯೂಬ್ ನಲ್ಲಿ ಮತ್ತು ಝೂಮ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮೈತ್ರೇಯಿ ಬುದ್ಧ ಸ್ಪಿರಿಚುವಲ್ ಸೊಸೈಟಿ ಸಂಸ್ಥಾಪಕರಾಗಿರುವಂತಹ ನಮ್ಮ ಡಾಕ್ಟರ್ ಪಿತಾಮಹ ಪತ್ರಿಜಿ ಅವರ ಪಾದ ಪದ್ಮಗಳಿಗೆ ವಂದಿಸುತ್ತಾ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಅವರ ಆದೇಶದ ಮೇರೆಗೆ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಎನ್ನುವುದು ಸ್ಥಾಪನೆಗೊಂಡಿದೆ. ಅವರ ಇಚ್ಛೆಯಂತೆ ಪ್ರತಿದಿನ ಇಲ್ಲಿ ಧ್ಯಾನ, ಸತ್ಸಂಗ ಮತ್ತು ಸಜ್ಜನ ಸಾಂಗತ್ಯ ನಡೀತಾ ಇರುತ್ತೆ. ಈ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ಧ್ಯಾನವನ್ನು ಮಾಡಿಸಿ ಮತ್ತು ಅವರ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮಗೆ ಸರೋಜಾ ಮೇಡಮ್ ಅಂತ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಶ್ರೀಕೃಷ್ಣ ಪರಮಾತ್ಮ ನಮ್ಮ ಭಗವದ್ಗೀತೆಯಲ್ಲಿ ಈ ರೀತಿ ಹೇಳ್ತಿದ್ದಾನೆ, ತ್ರಿಗುಣ ರೂಪಿಯಾದ ನನ್ನ ಈ ದೈವಿ ಮಾಯೆಯನ್ನು ದಾಟುವುದು ಬಹಳ ಕಷ್ಟ. ನನಗೆ ಶರಣಾಗತರಾದರು ಮಾತ್ರ ಈ ಮಾಯೆಯನ್ನು ದಾಟಬಲ್ಲರು. ಆ ಭಗವಂತನಿಗೆ ಶರಣಾಗತ ಆದ್ರೆ ಈ ಮಾಯ ಎಂಬುದು ದಾಟಬಲ್ಲದು ಅಂತಂದು ಶ್ರೀಕೃಷ್ಣ ಪರಮಾತ್ಮ ಆವಾಗಿನ ಭಗವದ್ಗೀತೆಯಲ್ಲೇ ಹೇಳಿದರೆ, ಅದೇ ರೀತಿ ನಮಗೆ ನಮ್ಮ ಪತ್ರಿಜಿ ಗುರುಗಳ ಸಮೇತ ಹೇಳೋದು, ನಮ್ಮ ಈ ಅಂಧಕಾರವನ್ನು ತೊಲಗಲು ನಾವು ಧ್ಯಾನವನ್ನು ಮಾಡ್ಬೇಕು, ಸಜ್ಜನ ಸಾಂಗತ್ಯ ಮಾಡ್ಬೇಕು ಅನ್ನೋದು ಅವರು ಹೇಳೋದು. ಅಂದ್ರೆ ಆವಾಗಿನ ಮಾತು ಈವಾಗಿನ ಮಾತು ಒಂದೇ ಅಂತೂ ನಾವು ಅನ್ಕೊಂತಾ ಇದ್ದೀವಿ. ನಾವು ಈಗ ಈ ದಿನದ ಕಾರ್ಯಕ್ರಮಕ್ಕೆ ಸರೋಜಾ ಮೇಡಮ್ ಅವರನ್ನು ಕರೆಯೋಣ. ಸರೋಜಾ ಮೇಡಮ್, ನಿಮಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಮೇಡಮ್. ಅವರ ಕಿರು ಪರಿಚಯವನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ದಿನದ ನಮ್ಮ PCS ನಮ್ಮ ಇದು ಕನ್ನಡ ಅಂದ್ರೆ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರಿಗೆ ನಮಗೆ ಸರೋಜಾ ಮಲ್ಲಿಕಾರ್ಜುನ್ ಅನ್ನವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ಇವರು ಬೆಳಗಾಂ ವಾಸಸ್ಥರು. ಇವರು ಮುಂಚೆಯಿಂದ ಬೆಳಗಾಮಲ್ಲಿ ಇದ್ರು, ಆದ್ರೆ ಇವಾಗ ಮಾತ್ರ ಬೆಂಗಳೂರಲ್ಲೇ ಇದ್ದಾರೆ. ಇವರು ಪ್ರೊಫೆಷನ್ ಏನಂದ್ರೆ ಟೀಚರ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಇವರು ಆಧ್ಯಾತ್ಮಿಕವಾಗಿ ಮಾತನಾಡಲು ಬಹಳ ಇಷ್ಟಪಡ್ತಾರೆ. ಎಲ್ಲರ ಹತ್ರ ಆಗ್ಲಿ ಆಧ್ಯಾತ್ಮಿಕವಾಗಿ ಮಾತಾಡ್ಬೇಕು ಅಂತ ಅಂದು ಇವರು ಸಾಧು ಅವಧೂತರನ್ನು ಭೇಟಿಯಾಗಿ ಅವರ ಹತ್ರ ಎಲ್ಲ ಮಾತಾಡಿದ್ದಾರೆ. ಮತ್ತು ಆಧ್ಯಾತ್ಮಿಕ ಶೋಧನೆಯನ್ನು ಸಮೇತ ಇವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವರು ಬರೀ 4-5 ತಿಂಗಳಿಂದನೇ ನಮ್ಮ ಧ್ಯಾನಕ್ಕೆ ಪಾದಾರ್ಪಣೆ ಮಾಡಿರೋದು. ಆದ್ರೆ ಮೊದ್ಲಿಂದ ಅವರು ನಮ್ಮ ಆಧ್ಯಾತ್ಮಿಕವಾಗಿ ಇರೋದಕ್ಕೆ ಅವರಿಗೆ ಧ್ಯಾನವನ್ನು 4-5 ತಿಂಗಳಲ್ಲೇ ಅವರು ಹಂತವಾಗಿ ಬೆಳೆಯಲು ಅವರಿಗೆ ಸಹಕರಿಸಿದೆ. ಮತ್ತೆ ಇವರು ಆಧ್ಯಾತ್ಮಿಕ ಪುಸ್ತಕಗಳನ್ನು ಸಮೇತ ಚೆನ್ನಾಗಿ ಓದ್ತಾ ಇರ್ತಾರೆ. ಆಮೇಲೆ ಇವರು ಮಕ್ಕಳಿಗಾಗ್ಲಿ ಪೋಷಕರಿಗಾಗ್ಲಿ ಅವ್ರ ಕೌನ್ಸಿಲಿಂಗ್ ಮಾಡಕ್ಕೂ ತುಂಬಾ ಇಷ್ಟಪಡ್ತಾರೆ. ಇವರು ಈ ರೀತಿ ನಾನು ಕಿರುಪರಿಚಯ ಮಾಡಿದೀನಿ. ಉಳಿದಿದ ಅವರ ಅನುಭವ ಆಗ್ಲಿ ಮತ್ತು ಅವರ ಒಂದು ಕ್ಲಾಸ್ ಆಗ್ಲಿ ಅವರೇ ತಗೊಳ್ಳಿ, ಅವ್ರ ಬಾಯಿಂದನೇ ಕೇಳೋಣ ಅಂತಂದು ಅವರಿಗೆ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಓವರ್ ಟು ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನನ್ನ ಪ್ರೀತಿಯ ಮಹಾವತಾರ್ ಬಾಬಾಜಿ ಹಾಗೂ ಅಚ್ಚುಮೆಚ್ಚಿನ ತುಂಬಾ ವಿಶೇಷ ಗುರುಗಳಾದ ಸುಭಾಷ್ ಪತ್ರಿಜಿ, ಅವರ ಪತ್ನಿಯಾದ ಮೇಡಮ್ ಪತ್ರಿಜಿ, ಹಿಮಾಲಯನ್ ಯೋಗಿಗಳು, ಯೋಗಿನಿಯರು, ಅವರೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲ ಏಂಜಲ್ಸ್, ಆರ್ಕ್ ಏಂಜಲ್ಸ್ಗೆ ನನ್ನ ನಮಸ್ಕಾರ. ನನ್ನ ತಂದೆ ತಾಯಿಗೆ ನನ್ನ ನಮಸ್ಕಾರ. ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತು ನಾನು ಹಿಮಾಲಯನ್ ಯೋಗೀಸ್ ಅಂದ್ರೆ ನನಗೆ ಸ್ವಲ್ಪ ಫ್ಯಾಸಿನೇಷನ್ ಮೊದಲಿಂದಾನೇ ಇತ್ತು. ಲಿವಿಂಗ್ ವಿತ್ ಹಿಮಾಲಯನ್ ಯೋಗಿ ಅನ್ನೋ ಪುಸ್ತಕದ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹೋದ ವಾರ ನಾವು ಒಂದು ಚಾಪ್ಟರ್ ಇಟ್ಕೊಂಡು ಅದನ್ನ ಡಿಸ್ಕಸ್ ಮಾಡಿದ್ದು. ಈ ಪುಸ್ತಕವನ್ನು ಬರೆದವರು ಸ್ವಾಮಿ ರಾಮ ಅವರು. ಸ್ವಾಮಿ ರಾಮ ಮೂಲತಃ ಹುಟ್ಟಿದ್ದು ಉತ್ತರ ಭಾರತದಲ್ಲಿ, ಬೆಳೆದದ್ದು ಅವರು
ಒಬ್ಬ ಯೋಗಿಯ ಕೈಯಲ್ಲೇ ಬೆಳೆದಿದ್ದಾರೆ. ಅವ್ರಿಗೆ ಗುರುಗಳಾಗಿದ್ರು, ಸೊ ಅವ್ರ ಕೈಯಲ್ಲೇ ಬೆಳೆದಿದ್ದು. ಅವ್ರ ಬಾಲ್ಯ ಎಲ್ಲ ಧ್ಯಾನಿಗಳು ಯೋಗಿಗಳ ಮಧ್ಯದಲ್ಲೇ, ಹಿಮಾಲಯನ್ ಸಂತರ ಮಧ್ಯದಲ್ಲೇ ಆಯ್ತು. ಯೋಗದ ಎಷ್ಟು ವಿಧಗಳಿದೆಯೋ ಅದು ಎಲ್ಲವನ್ನು ಅವರು ಸೈಂಟಿಫಿಕಲಿ ಕಲ್ತು ಅದರ ಫಿಲಾಸಫಿನ ಅರ್ಥ ಮಾಡ್ಕೊಂಡ್ರು. ಅವರು ತುಂಬಾ ಇಷ್ಟಪಡೋ ಬೇರೆ ಸ್ಪಿರಿಚುವಲ್ ಮಾಸ್ಟರ್ಸ್ ಅಂದ್ರೆ ಮಹಾತ್ಮ ಗಾಂಧಿ, ಅರವಿಂದೋ, ರವೀಂದ್ರನಾಥ್ ಟ್ಯಾಗೋರ್. ಹಾಗೇನೆ ಅವರು ತಿಬ್ಬತ್ತಿಗೆಲ್ಲ ಹೋಗಿ ಅಲ್ಲಿಯ ಗ್ರ್ಯಾಂಡ್ ಮಾಸ್ಟರ್ಸ್ನೆಲ್ಲ ಭೇಟಿಯಾಗಿ ತುಂಬಾನೇ ಜ್ಞಾನಾರ್ಜನೆ ಮಾಡ್ಕೊಂಡ್ರು. ತುಂಬಾ ಉತ್ಸುಕತೆ ಇತ್ತು ಅವ್ರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಮಾಡ್ಬೇಕು ಅಂತ. ಅವರು ಎಜುಕೇಶನ್ ಆಗಿದ್ದು ಇಂಗ್ಲೆಂಡ್ ಅಲ್ಲಿ. ಅವರು ಒಬ್ಬ ಫಿಸಿಸಿಸ್ಟ್, ಸೈಂಟಿಸ್ಟ್ ಅವರು. ಹೀಗಾಗಿ ಅವರ ಯೋಚನಾ ತೀರು ನಮ್ಮ ಸಾಮಾನ್ಯ ಮನುಷ್ಯರಿಗಿಂತ ಬೇರೆ ಆಗಿತ್ತು. ಯಾರು ಏನ್ ಹೇಳಿದ್ರು ಅದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಂಡು ಇವತ್ತಿನ ಕಾಲಕ್ಕೆ ನಮ್ಗೆ ಅದು ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳೋಕೆ ಅವ್ರಿಗೆ ಅದು ಪಾಸಿಬಲ್ ಆಯ್ತು. ಅವ್ರಿಗೆ ಆ ಶಕ್ತಿ ಅವ್ರಿಗಿತ್ತು. ಸೈಂಟಿಸ್ಟ್ ಇರೋದ್ರಿಂದ ಅವರು ಸೂಕ್ಷ್ಮತೆಯನ್ನು ಗಮನಿಸ್ತಾ ಇದ್ರು. ಅವ್ರು ಹಾಗೇನೆ ಚಿಕ್ಕ ವಯಸ್ಸಿನಲ್ಲಿ 24ನೇ ವಯಸ್ಸಲ್ಲೇನೆ ಶಂಕರಾಚಾರ್ಯರು, ಕರವೀರಪುರಂ ಅಲ್ಲಿಯ ಶಂಕರಾಚಾರ್ಯರಾಗಿದ್ರು. ಅಂದ್ರೆ ಆ ಪೀಠಕ್ಕೆ ಪೀಠಾಧಿಪತಿಯಾದರು. ಮತ್ತೆ ಸೈಂಟಿಸ್ಟ್ ಅಲ್ಲಿ ಅಲ್ಲಿ ಆರ್ಗನೈಸೇಷನ್ಸ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಆಗಿದ್ರು. ಇದೆಲ್ಲ ಇದ್ರೂನುವೆ ಒಂದು ವಯಸ್ಸಿಗೆ ಬಂದ ಮೇಲೆ ಅವರು ಎಲ್ಲಾ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಇನ್ನು ಹೆಚ್ಚಿನ ಸಾಧನೆ ಸ್ವಂತವಾಗಿ ಅನುಭವಕ್ಕೆ ತರಬೇಕು ಅನ್ನೋ ಆಸಕ್ತಿಯಿಂದ ಅವರು ಹಿಮಾಲಯಕ್ಕೆ ಹೊರಟು ಹೋಗ್ಬಿಟ್ರು. ಅಲ್ಲಿ ಎಲ್ಲಾ ತರದ ಮಾಸ್ಟರ್ಸ್ ನ ಭೇಟಿಯಾದ್ರು. ಅವ್ರು ಹೇಳಿರೋ ಎಲ್ಲಾ ಪ್ರಾಕ್ಟೀಸಸ್ ಮಾಡಿದ್ರು. ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ಪಾಶ್ಚಾತ್ಯ ಫಿಲಾಸಫಿ ಅಂಡ್ ನಮ್ಮ ಹಿಂದೂ ಫಿಲಾಸಫಿ ಏನಿದೆಯೋ, ಈಸ್ಟರ್ನ್ ಫಿಲಾಸಫಿ ಅಂಡ್ ವೆಸ್ಟರ್ನ್ ಫಿಲಾಸಫಿ ಎರಡನ್ನೂ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಇಟ್ಟು ನೋಡ್ಬೇಕು ಅಂತ. ಅವರಿಗೆ ಅರ್ಥ ಆಗೋ ಹಾಗೆ ನಮ್ಮ ಫಿಲಾಸಫಿಯನ್ನು ಹೇಳೋದು. ಅವಾಗ ಅದಕ್ಕೆ ಕ್ಲಾರಿಟಿ ಬರುತ್ತೆ. ತುಂಬಾ ಜನಕ್ಕೆ ಈ ವಿಷಯ ತಲುಪಬೇಕು. ಫಿಲಾಸಫಿ ಆಫ್ ಸ್ಪಿರಿಚುವಾಲಿಟಿ ಬಂದು ಬರೀ ಸಾಧಕರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಅದನ್ನ ಅರ್ಥ ಮಾಡ್ಕೋಬಹುದು. ಕ್ಲಾರಿಟಿ ಸಿಕ್ತು ಅಂದ್ರೆ ನೋಡಿ, ಮಗುಗೂ ಸಹ ನಾವು ಕ್ಲಾರಿಟಿ ಕೊಟ್ರೆ ಯಾವುದೇ ವಿಷಯ ಆಗ್ಲಿ ಅವನು ಆಸಕ್ತಿ ತೋರಿಸ್ತಾನೆ. ಹಾಗೆ ನಾವು ಎಲ್ಲ ಅಷ್ಟೇ. ಎಲ್ಲಿವರೆಗೆ ಮೆಡಿಟೇಷನ್ ಒಂದು ಪ್ರಾಮುಖ್ಯತೆ ಒಂದು ಸೈಂಟಿಫಿಕಲಿ ನಾವು ಎಕ್ಸ್ಪ್ಲೈನ್ ಮಾಡಲ್ವೋ ಅಲ್ಲಿವರೆಗೆ ನಾವು ಜನಗಳಿಗೆ ಇಂಪ್ರೆಸ್ ಮಾಡಕ್ಕೆ ಆಗಲ್ಲ. ಹಾಗೇನೆ ಸ್ವಾಮಿ ರಾಮ ಅವರು ತಮ್ಮ ಅನುಭವಗಳನ್ನ ಕಥೆಯಾಗಿ ಪುಸ್ತಕದ ರೂಪದಲ್ಲಿ ತುಂಬಾ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಈ ಮಾತುಗಳು, ಅವರ ಈ ಕಥೆಗಳು, ಅವರ ಅನುಭವಗಳು ಸುಮಾರು 25-30 ವರ್ಷದ ಹಿಂದೆ ಸುಧಾ ಪ್ರಜಾಮತ ಪುಸ್ತಕದಲ್ಲಿ ಸಹ ನಾನು ಕಂಡಂತೆ ನನ್ಗೆ ನೆನಪು. ಧಾರಾವಾಹಿಯಾಗಿ ಈ ವಿಷಯಗಳೆಲ್ಲ ಅದರಲ್ಲಿ ಬರೋದು. ಹೀಗಾಗಿ ನಾನು ಇದನ್ನ ನೋಡಿದ ತಕ್ಷಣ ನನ್ಗೆ ಅನ್ಸ್ತವ್ರಿ ಇದು ತುಂಬಾನೇ, ನಾನು ಇದು ಓದಿರೋ ಫಸ್ಟ್ ಸ್ಪಿರಿಚುವಲ್ ಬುಕ್ ಈ ಪುಸ್ತಕ. ಅವಾಗಿಂದ ನಂಗೆ ಹಿಮಾಲಯನ್ ಮಾಸ್ಟರ್ಸ್ ಅಂದ್ರೆ ತುಂಬಾನೇ ಅಟ್ರಾಕ್ಷನ್. ಹಿಮಾಲಯಕ್ಕೆ ಹೋಗ್ಬಿಡ್ಬೇಕು ಅನ್ನೋ ಅಷ್ಟು ಅಟ್ರಾಕ್ಷನ್ ಆಗುತ್ತೆ. ತುಂಬಾನೇ ಖುಷಿ ಕೊಡುತ್ತೆ ಅವರ ಅನುಭವ. ಇವತ್ತು ನಾನು ಆರಿಸ್ಕೊಂಡ ವಿಷಯ ಬಂದು ಡಿವೈನ್ ಪ್ರೊಟೆಕ್ಷನ್. ಹೇಗೆ ನಮ್ಗೆ ದೈವಿಕ ಶಕ್ತಿ, ಗುರುವನ್ನು ನಂಬಿದ ಮೇಲೆ ಅದು ಹೇಗೆ ನಮ್ಮನ್ನ ಕಾಪಾಡುತ್ತೆ. ನಮ್ಮೆಲ್ಲರಿಗೂ ನಿಜವಾಗ್ಲೂ ಇವತ್ತು ಮಾತ್ರ ಅದು ತುಂಬಾನೇ ಕನೆಕ್ಟ್ ಆಗ್ಬಿಡ್ತು ನಂಗೆ ಈ ಸಬ್ಜೆಕ್ಟ್. ಇವತ್ತು ನಮ್ಗೆ ಬೇಕು ನಮ್ಮ ಗುರುಗಳ ರಕ್ಷಣೆಯಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಬಾಯಿ ಮಾತಲ್ಲಿ ಹೇಳೋ ವಿಷಯನೇ ಅಲ್ಲ ಇದು. ನಂಗೆ ಹೇಳ್ತಾ ಇದ್ರೇನೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಗುರುಗಳು ಮತ್ತೆ ನಾವು ನಂಬಿರುವ ಶಕ್ತಿ ನಮ್ಮನ್ನ ಹೇಗೆ ಕಾಪಾಡುತ್ತೆ. ಸ್ವಾಮಿ ರಾಮ ಅವ್ರು ಹೇಳ್ತಾರೆ, ಯಾವಾಗ ನಮ್ಗೆ ಇದು ಅನುಭವಕ್ಕೆ ಬರುತ್ತೆ, ಒಂದು ಶಕ್ತಿ ನಮ್ಮನ್ನ ಕಾಪಾಡುತ್ತಾ ಇದೆ ಅನ್ನೋ ಅನುಭವಕ್ಕೆ ಬರೋದು ಯಾವಾಗ ಅಂದ್ರೆ ನಮ್ಗೆ ಯಾರು ಇರಬಾರ್ದು, ನಾವು ನಿಸ್ಸಹಾಯಕರಾಗ್ಬೇಕು, ನಮ್ಗೆ ಸಪೋರ್ಟ್ ಯಾರು ಇರಬಾರ್ದು. ಇಲ್ಲ ಅಂದ್ರೆ ಏನಾಗುತ್ತೆ, ಇವಾಗ ನಾನು ಬಿದ್ದ ತಕ್ಷಣ ಹತ್ರದಲ್ಲಿ ಯಾರಾದ್ರೂ ನಿಂತಿದ್ರೆ ಫಸ್ಟ್ ಅವ್ರು ನನ್ನ ಎಬ್ಬಿಸ್ಲಿ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ನಾವ್ ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ, ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅಯ್ಯೋ ಕೈಯೋ ಕೊಡ್ಲಿಲ್ಲ ಅಂತೀವಿ. ಹಾಗೇನೆ ಅದು ದೇವರನ್ನ ಕಾಣ್ಬೇಕು, ಆ ಡಿವೈನ್ ಶಕ್ತಿಯ ಜೊತೆಲಿ ಕನೆಕ್ಟ್ ಆಗ್ಬೇಕು ಅಂದ್ರೆ ಯಾರು ಇರಬಾರ್ದು, ಒಂಟಿಯಾಗಿರ್ಬೇಕು. ಕೇಳೋಕ್ ಚೆನ್ನಾಗಿರಲ್ಲ, ಅಯ್ಯೋ ಯಾರು ಇಲ್ಲ ದಿಕ್ಕಿಲ್ದವ್ರು ಅಂತಂದ್ರೆ ಹೇಗಿರುತ್ತಪ್ಪ ಅಂತ. ಯಾರಿಗೆ ದಿಕ್ಕಿರಲ್ವೋ, ಇದು ತುಂಬಾ ನಾನ್ ನೋಡಿ ಇದು ಸೋಮನ ದಿಕ್ಕಿಲ್ದವ್ರಿಗೆ ದೇವರೇ ಗತಿ ಅಂತ. ಬಟ್ ಅವ್ರು ಎಷ್ಟು ನಂಬಿದ್ರು ಅಂದ್ರೆ ಅದ್ರ ಪ್ರೂಫ್ ಆಗೇ ಇಲ್ಲಿ ಒಂದಿಷ್ಟು ಕಥೆಗಳಿದೆ. ಅವ್ರು ಹೇಳ್ತಾ ಇದ್ರು, ಯಾರಿಗೆ ಯಾರು ಇರಲ್ವೋ, ನಮ್ಮ ಹತ್ರ ಏನು ಪೊಸಿಷನ್ಸ್ ಇರಲ್ವೋ ಎಲ್ಲ ಬಿಟ್ಟು ಹಾಕ್ಬಿಡ್ಬೇಕು, ಖಾಲಿಯಾಗಿ ನಿಂತ್ಕೊಂಡ್ಬಿಟ್ರೆ ಆ ಡಿವೈನ್ ಪ್ರೊಟೆಕ್ಷನ್ ಅಲ್ಲಿ ನಾವು ಬಂದ ಹಾಗೇನೆ. ಕೇಳ್ಕೊಳ್ಳೋದ್ ಬೇಕಿಲ್ಲ, ವಿ ಆರ್ ಅಂಡರ್ ದ ಡಿವೈನ್ ಪ್ರೊಟೆಕ್ಷನ್ ಅಂತ. ಸೂಪರ್ ಅನ್ಸ್ತು ನಂಗೆ, ಇದು ಟೈಟಲ್ ಆಗೇ ಇತ್ತು.
ಇದರಲ್ಲಿ ಒಂದು ಹಿಂದಿ ಹಾಡು ನನ್ಗೆ ನೆನಪು ಬಂದ್ಬಿಡ್ತು, ಜಿಸ್ಕಾ ಕೋಯಿ ನಹಿ ಉಸ್ಕಾ ತೋ ಖುದಾ ಹೈ ಯಾರೋ ಅಂತ. ಎಷ್ಟು ನಿಜ ಅಲ್ವಾ? ನಾವ್ ಅನ್ಕೊಳ್ತೀವಿ ನಮ್ಗೆ ಯಾರಿಲ್ಲ ಅಂತ, ಅವನು ಇದಾನಲ್ಲ. ಅದು ಹೇಗೆ ಅನುಭವಕ್ಕೆ ಬರುತ್ತೆ? ಸಾಮಾನ್ಯವಾಗಿ ನಮ್ಗೆ ನಮ್ಮ ಇಂಡಿಯನ್ಸ್ಗೆ ತುಂಬಾ ಸರ್ವೇ ಸಾಮಾನ್ಯ, ನಮ್ಗೆ ಗುರುಗಳ ಇರುವಿಕೆ, ಅವರ ಆಶೀರ್ವಾದ, ಅವರ ಪ್ರೊಟೆಕ್ಷನ್ ತುಂಬಾ ಸಲ ಅರಿವಿಗೆ ಬಂದಿರುತ್ತೆ. ಸೊ ನಾವೆಲ್ಲ ತುಂಬಾ ಲಕ್ಕಿ. ಹೆಚ್ಚಾಗಿ ಅದರ ವಿಷಯಗಳು ಮಾತಾಡ್ತಾ ಇದ್ರೆ ಗ್ರೂಪ್ ಅಲ್ಲಿ ಕುತ್ಕೊಂಡು ಮಾತಾಡುವಾಗೆಲ್ಲ ಬರುತ್ತೆ, ಹೌದಲ್ವಾ ನಮ್ಮ ಅನುಭವಕ್ಕೂ ಬಂದಿದೆ, ಯಾರು ಇಲ್ಲ ಅನ್ಕೊಂಡಾಗ್ಲೇ ಯಾರೋ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡಿದರು ಅಂತ. ಎಸ್ಪೆಷಲಿ ಸ್ಪಿರಿಚುವಲ್ ಜರ್ನಿನಲ್ಲಿ ಇದ್ದವ್ರಿಗೆ ಮಾತ್ರ ಈ ಅನುಭವ ದಿನೇ ದಿನೇ ಗೊತ್ತಾಗತ್ತೆ. ಅರಿವಿಗೆ ಬರೋದು ಸ್ವಲ್ಪ ಲೇಟ್ ಆಗ್ಬಹುದು, ನಡೀತಾ ಮಾತ್ರ ಖಂಡಿತ ನಡೀತಾ ಇರುತ್ತೆ. ಅವ್ರು ಯಾವಾಗ್ಲೂ ಕೈ ಬಿಡಲ್ಲ. ನಾವ್ ಈ ಜನ್ಮ ತಗೊಂಡಿದ್ದೇ ಆ ಗುರು ಅನುಭವಕ್ಕಾಗಿ, ಆ ಡಿವೈನ್ ಅನುಭವಕ್ಕಾಗಿ. ಅವಾಗ್ಲೇ ನಾವು ಈ ಸ್ಪಿರಿಚುವಲ್ ಪಾತಲ್ಲಿ ಬರ್ತೀವಿ. ಅದು ಒಂದು ಸಮಯ ಬಂದಾಗ ಆ ಡಿಸ್ಕಷನ್, ಆ ಕ್ಲಾರಿಟಿ ಸಿಕ್ಕಾಗ, ಓ ಆ ಸಮಯದಲ್ಲಿ ಇದು ಹಾಗೆ ನಡೀತಲ್ವಾ ಅಂತ ಅವಾಗ ನಮ್ಗೆ ಫ್ಲಾಶ್ ಬ್ಯಾಕ್ ಆಗುತ್ತೆ. ಓಕೆ, ಸೊ ಫಸ್ಟ್ ಕಥೆ ಇದರಲ್ಲಿ 4 ಕಥೆಗಳಿದೆ. ಮೊದಲನೇ ಕಥೆ ಬಂದು ಪ್ರೊಟೆಕ್ಟಿಂಗ್ ಆರ್ಮ್ಸ್. ಪ್ರೊಟೆಕ್ಟಿಂಗ್ ಆರ್ಮ್ಸ್ ಅಂದ್ರೆ ಕಾಪಾಡುವ ಬಾಹುಗಳು ಅಂತ. ಏನಾಯ್ತು ಅಂದ್ರೆ, ಸ್ವಾಮಿ ರಾಮ ಅವರು ಹಿಮಾಲಯದ ತಪ್ಪಲಲ್ಲಿ ಅವ್ರಿಗೆ ವರ್ಷದಲ್ಲಿ ಒಂದಿಷ್ಟು ಸಮಯ ತಕ್ಕೊಂಡು ಅವ್ರಿಗೆ ಬೇಜಾರಾದಾಗ ಹೋಗ್ತಾನೆ ಇರ್ತಿದ್ರು. ಸೊ ಒಂದ್ಸರ್ತಿ ಅವರು ರೀಚಾರ್ಜಿಂಗ್ ಮಾಡ್ಕೊಳಕ್ಕೆ ಅವಾಗ ಹೋದ ಹಾಗೆ ಒಂದ್ಸರ್ತಿ ಹಿಮಾಲಯಕ್ಕೆ ಹೋದ್ರು. ಅಲ್ಲಿ ಒಂದು ಗರ್ವಾಲ್ ಅಂತ ಒಂದು ಪ್ಲೇಸ್, ತುಂಬಾನೇ ಅವ್ರಿಗೆ ಇಷ್ಟವಾದ ಪ್ಲೇಸ್ ಅಂತೆ. ಅದು ಸಮುದ್ರ ತಲದಿಂದ 6,500 ಅಡಿ ಮೇಲೆ. ಅಲ್ಲಿ ಒಂದು ಶಿವ ಟೆಂಪಲ್ ಇದೆ. ಅದು ಬಂದು ಒಂದು ಕಾಡಲ್ಲಿ, ಅಲ್ಲಿ ಒಂದು ಫಾರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆ ಜಂಗಲ್ ಮಧ್ಯದಲ್ಲಿ ಆ ಟೆಂಪಲ್. ಧ್ಯಾನಿಗಳು ಬಂದು ಈ ತರದ್ದೇ ಒಂದು ನಿಗೂಢವಾದ ಜಾಗವನ್ನು ಆರಿಸ್ಕೊಳ್ತಾರೆ. ಕೇವ್ಸ್ ಆಗ್ಲಿ, ದೇವಸ್ಥಾನ ಆಗ್ಲಿ, ಹಳೆಯ ದೇವಸ್ಥಾನಗಳನ್ನ ಆರಿಸ್ಕೊಳ್ತಾರೆ. ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ, ಸ್ವಲ್ಪ ದಿನ ಮೌನವಾಗಿ ಇರ್ಲಿಕ್ಕೆ ಹೋಗ್ತಾರೆ, ಸ್ವಲ್ಪ ದಿನ ಯಾರ ಸಂಪರ್ಕ ಇಲ್ಲದೆ ಇರ್ಲಿಕ್ಕೆ ಸಾಧನೆ ಮಾಡೋಕೆ ಹೋಗ್ತಾರೆ. ಹಾಗೇನೆ ಇವರು ಗರ್ವಾಲ್ಗೆ ಹೋದ್ರು. ಅಲ್ಲಿಯ ಜನದಲ್ಲಿ ಒಂದು ವಾಡಿಕೆ ಇತ್ತಂತೆ, ಅಲ್ಲಿ ಬೆಳೆದಿರುವ ಭತ್ತ ಏನಿದೆಯೋ, ಭತ್ತ ಅಲ್ಲ, ಸಂಪಲ್ಸ್ ಏನು ಬೆಳಿತಾರಲ್ವಾ, ಕಾಳು ಕಡಿ, ಅದನ್ನ ಅವರು ದೇವರಿಗೆ ಅರ್ಪಿಸದೆ ತಿನ್ನೋದಿಲ್ಲ. ಯಾರು ದೇವರಿಗೆ ಅರ್ಪಿಸದೆ ಏನು ತಿನ್ನೋ ಹಾಗೆ ಇಲ್ಲ ಅಂತ. ಸ್ವಲ್ಪ ಈ ನಂಬಿಕೆಗಳು ಟ್ರೈಬಲ್ಸ್ ಅಂಡ್ ಹಳೆಯ ಜನದಲ್ಲಿ, ಕಾಡು ಮನುಷ್ಯರಲ್ಲಿ, ಜಂಗಲ್ಸ್ ಅಲ್ಲಿರೋರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ವಿಲೇಜರ್ಸ್ಗೆ ನಾವೇ ಸಿಟಿಗೆ ಬಂದ್ಬಿಟ್ಟು ಸ್ವಲ್ಪ ಇದೆಲ್ಲ ಮೂಢನಂಬಿಕೆ ಅಂತ ಹೆಸರಲ್ಲಿ ಅದನ್ನ ತಳ್ಳ ಹಾಕ್ತಾ ಇದೀವಿ. ಆದ್ರೆ ಅದು ಎಷ್ಟು ಸತ್ಯ ಅಂದ್ರೆ, ಇವ್ರು ನೋಡಿ, ಇವರು ಸೈಂಟಿಸ್ಟ್, ಅವ್ರಿಗೆ ವಿಚಾರ ಮಾಡೋರು, ಇದು ಹೇಗೆ ಈ ತರದ್ದು ಒಂದು ಫಾಲೋ ಮಾಡ್ತಾ ಇದ್ರಿ, ಇದು ಎಷ್ಟು ಮಟ್ಟಕ್ಕೆ ನಿಜ ಇರ್ಬೋದು ಅಂತ. ಯಾರು ದೇವರಿಗೆ ನೈವೇದ್ಯ ಮಾಡ್ದಿರ ತಿಂದ್ಬಿಟ್ರೆ ಅವ್ರಿಗೆ ಬಾಡಿ ಎಲ್ಲ ಶೇಕಿಂಗ್ ಆಗ್ಲಿಕ್ಕೆ ಶುರು ಆಗೋದಂತೆ. ಈವನ್ ಮನೇನೂ ಶೇಕ್ ಆಗ್ಬಿಡುತ್ತಂತೆ ಅವ್ರದ್ದು. ತಪ್ಪಾಯ್ತು ಅಂತ ಓಡ್ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಕೊಡೋವರಿಗೆ ಸರಿ ಹೋಗ್ತಿದ್ದಿಲ್ವಂತೆ. ಅದು ಹೆಂಗೆ ಸಾಧ್ಯ ಅಂತ ಇವರು ಅದನ್ನ ತಿಳ್ಕೊಳಕ್ಕೆ ಆ ಜಾಗಕ್ಕೆ ಸ್ವಲ್ಪ ಭೇಟಿ ಕೊಟ್ರು. ಅಲ್ಲಿ ಜನಗಳಿಗೆ ಹೋಗಿ ನೋಡಿದ್ರು. ಅವ್ರು ಫಸ್ಟ್ ಅಲ್ಲಿಗೆ ಆ ಜಾಗಕ್ಕೆ ಹೋಗ್ಲಿಕ್ಕೆ, ಕಾಡಲ್ಲಿ ಹೋಗ್ಬೇಕಲ್ವಾ, ಸಂಜೆ 7 ಗಂಟೆಯ ಸಮಯ ಅಂತೆ, ಕತ್ಲು. ಇವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ಸನ್ಯಾಸತ್ವ ಫಾಲೋ ಮಾಡ್ತಾ ಇದ್ರು. ಸಾಧನೆ ಅಂದ್ರೆ ಸಾಧನೆ. ಅವ್ರ ಗುರುಗಳು ಹೇಳಿದ್ರು, ನಿನ್ನ ಹತ್ರ ಯಾವ ವಸ್ತು ಇರಬಾರ್ದು, ಬರಿಗೈಯಲ್ಲೇ ಓಡಾಡ್ಬೇಕು. ಆ ತರ ಒಂದು ಇಲ್ಲಾಂದ್ರೆ ನಾವ್ ಇವಾಗ ಟ್ರೆಕ್ಕಿಂಗ್ ಹೋದ ಹಾಗೆ ಒಂದು ಟಾರ್ಚ್ ಹಿಡ್ಕೊಂಡು ಹೋದೆ, ಒಂದು ವಾಟರ್ ಬಾಟಲ್ ಹಿಡ್ಕೊಂಡು ಹೋದೆ, ಹಾಗೆಲ್ಲ ಏನು ಇಲ್ಲ. ಏನು ಸಹಾಯಕ್ಕೆ ಒಂದು ಕಡ್ಡಿ ಸಹ ತಗೊಂಡು ಹೋಗೋ ಹಾಗಿಲ್ಲ. ಸೊ ಹಾಗೆ ಅವ್ರ ಹತ್ರ ಸಹಾಯಕ್ಕೆ ಏನು ಇದ್ದಿಲ್ಲ. ಕಾರಣ ಏನು ಅಂದ್ರೆ, ಯಾವುದು ಸಹಾಯಕ್ಕೆ ಇಲ್ಲದೆ ಇರುವಾಗಲ ಏನಂತ ಫಸ್ಟ್ ನಾವ್ ಹೇಳಿದ್ದು, ದೇವ್ರು ಬಂದು ಕಾಪಾಡ್ತಾನೆ. ಅದನ್ನ ಒಂದು ಅನುಭವಕ್ಕೆ ಬರ್ಲಿಕ್ಕಾಗಿ ಅವರು ಆ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರು. ಅವ್ರ ಹತ್ರ ಯಾವ್ದು ಇರ್ತಾ ಇದ್ದಿಲ್ಲ. ಬಿದ್ರೆ ಊರ್ಗೋಲು ಇಲ್ವಂತೆ, ಬಾಯಾರಿಕೆ ಆದ್ರೆ ಬಾಟ್ಲ್ ಇಲ್ಲ, ಹಾಗೆ ಆ ಪರಿಸ್ಥಿತಿ. ಸೊ 7 ಗಂಟೆ ಸಮಯ, ಹಿಮಾಲಯದಲ್ಲಿ ಬೇಗ ಕತ್ಲಾಗ್ಬಿಡುತ್ತೆ. ಸೊ ಕತ್ಲಾಯ್ತು. ಹಾಗೆ ಹೀಗೆ ಮಾಡ್ಕೊಂಡು ಅವ್ರು ದಾಟ್ಕೊಂಡು ಹೋಗ್ತಾ ಇದ್ರು. ಆಗಿನ ಕಾಲದಲ್ಲಿ ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದಾರೆ ಅಂದ್ರೆ, ಚಪ್ಲಿನೂ ಬಿಟ್ಬಿಟ್ಟು ಕಡವು ಹಾಕ್ತಾ ಇದ್ರು. ಕಟ್ಟಿಗೆದು ಸ್ಯಾಂಡಲ್ಸ್ ಬರುತ್ತಲ್ಲ, ಅದನ್ನ ಹಾಕೋರು. ಅದನ್ನ ಹಾಕೊಂಡ್ಬಿಟ್ಟು ಹಿಮಾಲಯದಲ್ಲಿ ನಡೆಯೋದಂದ್ರೆ ನಾವು ಕಲ್ಪನೆನೂ ಮಾಡಕ್ಕಾಗಲ್ಲ. ಆ ಹಿಮದ ಇದಕ್ಕೆ ತೇವೆಗೆ ಕಾಲು ಸ್ಲಿಪ್ ಆಗ್ತಾ ಇರುತ್ತೆ. ಅಲ್ಲಿ ಭೂಮಿನೂ ಸ್ಲಿಪ್ಪು, ಅವ್ರ ಚಪ್ಲಿನೂ ಸ್ಲಿಪ್ಪಿಂಗು. ಸೊ ಆತರ ಒಂದು ಇದ್ದಾಗ ಅವ್ರು ಹೋಗುವಾಗ ಒಂದು ಬೆಟ್ಟ ತುಂಬಾ ತುದಿಗೆ ಹೋಗಿದ್ರಂತೆ. ಅಲ್ಲಿಂದ ಆಳ ನೋಡಿದ್ರೆ ಇನ್ನೇನು ವಾಪಸ್ ಸಿಗೋದಿಲ್ಲ, ಬಾಡಿ ಸಹ ಸಿಗ್ಬಾರ್ದು, ಅಷ್ಟು ಒಂದು ಎತ್ತರದ ಬೆಟ್ಟ. ಎಷ್ಟು ಬ್ಯಾಲೆನ್ಸ್ ಮಾಡಕ್ ಹೋದ್ರು ಸ್ವಲ್ಪ ಸ್ಲಿಪ್ ಆಗಿ ಬೀಳಕ್ ಹೋದ್ರಂತೆ. ಬೀಳ್ತಾ ಇರುವಾಗ ಸಡನ್ಲಿ ಅಲ್ಲಿ ಜೊತೆಗೆ ಯಾರು ಇದ್ದಿಲ್ಲ, ಆದ್ರೆ
ಒಬ್ಬ ತಾತ ಕಂಡ್ಬಿಟ್ರು ಅವ್ರಿಗೆ, ತುಂಬಾ ಉದ್ದ ಬಿಳಿ ದಾಡಿಯವರು, ಬಿಳಿ ಬಟ್ಟೆ ಹಾಕಿದವರು. ಆ ಬಾಹುಗಳಲ್ಲಿ ಬಂದು ಅವರನ್ನ ಪ್ರೊಟೆಕ್ಟ್ ಮಾಡಿದ್ರು, ಅವ್ರನ್ನ ಸಂಭಾಳಿಸಿದ್ರಂತೆ. ಆಮೇಲೆ ಏನಪ್ಪಾ ಸ್ವಲ್ಪ ನಿಧಾನವಾಗಿ ಹೋಗು ಅಂತ ಅವ್ರಿಗೆ ಒಳ್ಳೆ ಮಾತು ಹೇಳ್ಬಿಟ್ಟು, ಎಲ್ಲಿಗೆ ಹೋಗ್ತಾ ಇದೀಯಾ, ನನ್ ಗೊತ್ತು ಇಲ್ಲಿ ಬರೋರೆಲ್ಲ ಆ ಶಿವಾಲಯಕ್ಕೆ ಹೋಗ್ತಾರೆ, ಕತ್ಲಾಯ್ತು, ನಿಂಗ್ ದಾರಿ ಗೊತ್ತಾಗಲ್ಲ, ಬಾ ನಿನ್ನ ಗಮ್ಯವನ್ನು ನಾನು ಸೇರಿಸ್ತೇನೆ, ನಾನು ನಿನ್ನ ಜೊತೆಗಿದ್ದೇನೆ. ನೋಡಿ ಆ ಸಮಯದಲ್ಲಿ ನಾವು ಅವರು ಪ್ರತಿಯೊಂದು ಮಾತನ್ನ ತುಂಬಾ ಗಮನ ಕೊಟ್ಟು ಕೇಳ್ಬೇಕು. ಯಾಕೆ ಅಂದ್ರೆ ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗೆ ಹೇಳಿ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹತ್ರ ಹೋಗುವಾಗ, ಅದು ತುಂಬಾ ಚಿಕ್ಕ ರಸ್ತೆ ದಾಟ್ಕೊಂಡು ಹೋಗ್ಲಿಕ್ಕೆ. ಆ ರಸ್ತೆಯಲ್ಲಿ ದಾಟ್ಕೊಂಡು ಹೋಗುವಾಗ ಒಬ್ಬರೇ ಮುಂದೆ ನಡಿಬಹುದು. ಇವ್ರು ಅನ್ಕೊಂಡ್ರು ಆ ತಾತ ಹಿಂದೆ ಹಿಂದೆ ನಿಧಾನಕ್ಕೆ ಬರ್ತಾ ಇದ್ದಾರೆ ಅಂತ ಅವ್ರ ಜೊತೆಲಿ ಮಾತಾಡ್ಕೊಂಡೆ ಮುಂದೆ ಹೋದ್ರು. ದೇವಸ್ಥಾನ ಕಂಡಿದ ತಕ್ಷಣ ಆ ತಾತ ಕಾಣಿಸ್ಬಿಡ್ತು, ನೋಡಿ ದೇವಸ್ಥಾನ ಬಂದ್ಬಿಟ್ವಿ ನಾವು ದಾಟ್ಕೊಂಡು ಅಂತ. ಹಿಂದೆ ತಿರ್ಗೆ ನೋಡಿದ್ರೆ ಅವ್ರು ಇಲ್ಲ ಅಲ್ಲಿ. ಆವಾಗ ಅವ್ರು ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ಪುರೋಹಿತರಿಗೆ ಹೇಳಿದ್ರು ವಿಷಯ, ನಡೆದ ವಿಷಯ. ಯಾಕೆಂದ್ರೆ ಇವ್ರಿಗೆ ಸ್ವಲ್ಪ ತರ್ಚ್ಕೊಂಡಂತೆ, ಗಾಯಗಳಾಯ್ತು ಬೀಳೋಕ್ ಹೋದಾಗ, ಗಿಡ ಮರಗಳದ್ದು ಒಂದ್ ಸ್ವಲ್ಪ ರೆಂಬೆ ಕೊಂಬೆಗಳು ತಗ್ಲಿ. ಅವಾಗ ಏನಾಯ್ತಪ್ಪ ಅಂದ್ರೆ, ಹೀಗೆ ನಾನ್ ಬೀಳ್ಲಿಕ್ಕೆ ಹೋದೆ, ಒಬ್ಬ ತಾತ ಬಂದು ನನ್ನನ್ ಕಾಪಾಡ್ದ ಅಂತ. ಅವನಿಗೆ ಕಣ್ಣೀರ್ ಬಂದ್ಬಿಡ್ತಂತೆ. ಅಯ್ಯೋ ದೇವ್ರೆ, ನಿಮ್ಗ್ ಗೊತ್ತಾ, ನೀವ್ ಎಷ್ಟು ಲಕ್ಕಿ ಗೊತ್ತಾ, ನೀವ್ ಯಾರು ಅನ್ಕೊಂಡ್ರಿ, ನಿಮ್ಗ್ ಗೊತ್ತಾಯ್ತಾ ಅವ್ರು ಯಾರು ಅಂತ. ಅವ್ರು ಹೇಳಿದ್ರು ಇಲ್ಲ ನನ್ಗೆ ಗೊತ್ತಾಗಿಲ್ಲ ಅಂತ. ಅವ್ರು ಹೇಳಿದ್ರು ಅವರು ಸ್ವತಃ ಇಲ್ಲಿ ತುಂಬಾ ವರ್ಷದಿಂದ ಇದ್ದಾರೆ, 600 years ಓಲ್ಡ್ ಅಂತೆ ಅವರು, 600 ವಯಸ್ಸಿರೋ ಸಿದ್ಧರು. ಅವ್ರಿಗೆ ಎಲ್ಲರೂ ನಾವು ಬಾಬಾಜಿ ಒಂದು ಹೆಸರು ಹೇಳಿದ್ದಾರೆ, ಸಿದ್ಧ ಬಾಬಾಜಿ ಅಂತ ನಾವು ಕರೆಯೋದು. ಅವ್ರಿಗೆ ಯಾರು ಕಷ್ಟದಲ್ಲಿರ್ತಾರೋ ಆ ಸಮಯದಲ್ಲಿ ಮಾತ್ರ ಪ್ರತ್ಯಕ್ಷ ಆಗ್ತಾರೆ. ನನಗೂ ಎಷ್ಟು ವರ್ಷದ ಹಿಂದೆ ಅಂದ್ರೆ ಸುಮಾರು 7 ವರ್ಷದ ಹಿಂದೆ ನಾನು ಈ ದೇವಸ್ಥಾನಕ್ಕೆ ಬಂದಾಗ, ಸೇಮ್ ಅದೇ ಜಾಗದಲ್ಲಿ ನಾನು ಹಾಗೆ ಬೀಳ್ಲಿಕ್ಕೆ ಹೋದಾಗ, ಸೇಮ್ ಅದೇ ಕೈಗಳು, ಅದೇ ಗಡ್ಡ, ಅದೇ ಬಟ್ಟೆ ಹಾಕಿದ ಮನುಷ್ಯ ಬಂದು ನನ್ನನ್ನು ಕಾಪಾಡಿದರು. ಈ ದೇವಸ್ಥಾನದವರೆಗೆ ತಂದು ತಲುಪಿಸಿದ್ದು ಅವ್ರೆ. ಅವತ್ತಾಯ್ತು ಇವತ್ತಾಯ್ತು ನನ್ಗೆ. ಆಮೇಲೆ ಅವ್ರಿಗೆ ಎಲ್ಲೆಲ್ಲೆಲ್ಲೆಲ್ಲೂ ಕಂಡಿಲ್ಲ, ನಾನು ಎಲ್ಲೆಲ್ಲ ಸುತ್ಕೊಂಡ್ ಬಂದಿದ್ದೀನಿ, ಅವ್ರು ನನ್ಗೆ ಯಾವತ್ತೂ ಕಂಡಿಲ್ಲ. ನೀವು ಎಷ್ಟು ಭಾಗ್ಯವಂತರು, ನಿಮ್ಗೆ ಅವ್ರು ಕಂಡ್ರು ಇವಾಗ ಇವತ್ತು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಕೊಂಡ್ರಂತೆ. ಇವ್ರಿಗೆ ಅದು ನಂಬಲಿಕ್ ಸಾಧ್ಯ ಆಗ್ಲಿಲ್ಲ. ಅದೇ ಊರ್ನವರೇ ಇರ್ತಾರೆ, ರೂಟ್ ಎಲ್ಲ ಗೊತ್ತಿದ್ದವ್ರ, ತಾತ ಯಾರೋ ಒಬ್ರು ಹೆಲ್ಪ್ ಮಾಡಿರ್ತಾರೆ ಅಂತ. ಮಾರನೇ ದಿನ ತುಂಬಾ ಹುಡುಕ್ತಿರಂತೆ, ಎಲ್ಲೋ ಒಂದ್ ಕಡೆ ಕಂಡೇ ಕಾಣ್ತಾರೆ ಅವರು ಅಂತ. ಸೊ ಇವತ್ತಿನವರೆಗೂ ಅವ್ರಿಗೂ ಸಿಕ್ಕಿಲ್ವಂತೆ. ಅವ್ರು ಅಲ್ಲಿ ಸ್ವಲ್ಪ ವರ್ಷ ಅಲ್ಲಿ ಇದ್ರು. ಅಲ್ಲಿ ಇದ್ಕೊಂಡು ಅವರು ತಮ್ಮ ಸಾಧನೆಗಳನ್ನ ಮುಂದುವರಿಸಿದರು. ಅವ್ರ ಗುರುಗಳು ಹೇಳಿದ ಹಾಗೆ ಯಾವ ಸಾಮಾನವನ್ನು ತಮ್ಮ ಜೊತೆಗೆ ಇಟ್ಕೊಂಡಿಲ್ಲ. ಯಾಕೆ ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ಬರ್ಲಿ ಅಂತ. ಏನು ಅಂದ್ರೆ ಕಷ್ಟ ಬಂದ್ರೆ ಅವನೇ ಬರ್ತಾನೆ ಅನ್ನೋ ನಂಬಿಕೆ ಇನ್ನೂ ಗಾಢವಾಯ್ತು. ಸೊ ಹೀಗಾಗಿ ನಮ್ಮ ಪ್ರೊಟೆಕ್ಷನ್ಗಾಗಿ ನಾವು ಯಾವ್ದನ್ನು ಕ್ಯಾರಿ ಮಾಡ್ಬಾರ್ದು. ನಾವೆಲ್ಲ ವಯಸ್ಸಾದ್ಮೇಲೆ ಉಪಯೋಗಕ್ಕೆ ಬರುತ್ತೆ, ಆವಾಗ ಕಷ್ಟದ ಟೈಮ್ನಲ್ಲಿ ಇದು ಬರುತ್ತೆ ಅಂತ ನಾವು ಒಂದು ಮಳೆ ಹಿಡಿದು, ಪುಸ್ತಕ ಹಿಡಿದು, ಪೇಪರ್ ಹಿಡಿದು ಹೇಗೆ ನಾವು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ಮೇ ಬಿ ಅದಕ್ಕೆ ನಮ್ಗೆ ಬೇಗನೆ ಎಕ್ಸ್ಪೀರಿಯನ್ಸಸ್ ಆಗಲ್ಲ. ಬಿಕಾಸ್ ನಾವ್ ಅನ್ಕೊಳ್ತೀವಿ ನಮ್ಮನ್ನ ನಾವೇ ಪ್ರೊಟೆಕ್ಟ್ ಮಾಡ್ಬೇಕು, ಅದೇ ಬುದ್ಧಿವಂತಿಕೆ ಅಂತ. ನಮ್ದು ಎಸ್ಪೆಷಲಿ ಇವಾಗಿನ ಹೈಲಿ ಇಂಟೆಲಿಜೆಂಟ್, ಸೋ ಕಾಲ್ಡ್ ಇಂಟೆಲಿಜೆನ್ಸ್ ನಮ್ದು ಇದು ವರ್ಕ್ ಆಗ್ತಾ ಇರೋದು. ಸೊ ಲಾಸ್ಟಿಗೆ ಈ ಕಥೆಲ್ಲ ಅವ್ರು ಹೇಳ್ತಾರೆ, ಕನ್ಫರ್ಮ್ ಆಯ್ತು ನನ್ಗೆ ಈ ನಂಬಿಕೆ. ಏನು ಅಂದ್ರೆ, ಯಾರ ಹತ್ರ ಏನು ಇಲ್ಲವೋ, ಖಾಲಿ ಇದ್ದಾನೋ ಅವನ ಹತ್ರ ಆ ಡಿವೈನ್ ಇದೆ, ಅವನನ್ನ ಕಾಪಾಡುತ್ತೆ ಅಂತ. ಆ ದೇವಸ್ಥಾನದ ವಿಷಯವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಆ ದೇವಸ್ಥಾನದಲ್ಲಿ ಒಂದು ಲಿಂಗ ಇತ್ತು. ಆ ಲಿಂಗ ಸ್ಥಾಪನೆ ಆ ಸಿದ್ಧ ಅವ್ರಿಗೆ ಗುರುಗಳೇ ಮಾಡಿದ್ದು. ಆ ಲಿಂಗ ಪೂಜೆಗಳನ್ನು ಮಾಡ್ತಾ ಊರಿನ ಜನ ಎಲ್ಲ ಅಲ್ಲಿ ನೈವೇದ್ಯ ಎಲ್ಲ ಕೊಡ್ತಾ ಇದ್ರು. ಆ ದೇವಸ್ಥಾನದ ವಿಶೇಷತೆ ಹೇಳಲಿಕ್ಕೆ ಅವರು ಒಂದು ಇದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಆ ದೇವಸ್ಥಾನ ಬಂದು ಒಂದು 6x6 ಅಡಿ ಒಂದು ಕಟ್ಟೆ ಅಂತೆ. ಯಾವ್ದೋ ಕಾಲಕ್ಕೆ 100 ವರ್ಷದ ಹಿಂದೆ ಕಟ್ಟಿರೋ ಕಟ್ಟೆ, ಅದ್ರ ಮೇಲೆ ಲಿಂಗ ಇತ್ತಂತೆ. ದೇವಸ್ಥಾನ ನೋಡ್ಲಿಕ್ಕೆ ತುಂಬಾ ಹಳೇದು. ಆಗ ಅಲ್ಲಿ ಊರ್ ಜನ ತುಂಬಾನೇ ನಂಬ್ಕೊಂಡಿದ್ಮೇಲೆ ನಾವೇನ್ ಮಾಡ್ತೀವಲ್ಲ, ನಾವು ಹಾಗೆ ಮಾಡೋದು. ಒಂದ್ ದೇವಸ್ಥಾನ ತುಂಬಾನೇ ವಿಶ್ವಾಸ ಬಂತು ಅಂದ್ರೆ ತಕ್ಷಣ ಆ ದೇವಸ್ಥಾನಕ್ಕೆ ಅಲಂಕಾರ ಮಾಡಕ್ ಶುರು ಮಾಡ್ತೀವಿ. ದೊಡ್ಡ ಗೋಡೆ ಕಟ್ಬೇಕು, ಅದಕ್ಕೆ ಗೋಪುರ ಕಟ್ಬೇಕು, ಅದಕ್ಕೆ ಹಾಗೆ ಮಾಡ್ಬೇಕು, ಅದ್ರದ್ದು ಲುಕ್ಸ್ ಚೆನ್ನಾಗಿಲ್ಲ, ಅದನ್ನ ಒಂದ್ ಇಂಪ್ರೂವ್ ಮಾಡ್ಬೇಕು ಅಂತ. ಹಾಗೇನೆ ಊರಿನ ಜನ ಸೇರ್ಕೊಂಡು ವಿಚಾರ ಮಾಡ್ತಾರೆ, ನಾವ್ ಈ ದೇವಸ್ಥಾನವನ್ನ ತುಂಬಾ ದೊಡ್ಡದಾಗಿ ಮಾಡ್ಬೇಕು, ಇಷ್ಟು ಮಹಿಮಾಯುಕ್ತ ಲಿಂಗು ಬಂದು ಇಷ್ಟು ಚಿಕ್ಕ ದೇವಾಲಯದಲ್ಲಿ ಇರಬಾರ್ದು ಅಂತ. ಅದಕ್ಕೊಂದು ಇಂಜಿನಿಯರಿಂಗ್ ಒಪ್ಪಿಸ್ತಾರೆ. ಇಂಜಿನಿಯರ್ಸ್ ಬರ್ತಾರೆ, ಅದನ್ನೆಲ್ಲ ಒಡೆಯೋಕ್ ಶುರು ಮಾಡ್ತಾರೆ. ಅವಾಗ ಅಲ್ಲಿ ಒಂದು ಮುದುಕಿ ಬಂದು, ತುಂಬಾ ದೂರ, ಅದು ಬೆಟ್ಟದಲ್ವಾ, ಹಿಮಾಲಯಸ್ ಅಂದ್ರೆ ಬೆಟ್ಟಗಾಡು ಊರು, ವಾಸ ಮಾಡೋ ಜಾಗನೇ ದೂರ ಇರುತ್ತೆ. ಈ ತರ ದೇವಸ್ಥಾನನೇ ಒಂದು ಮೂಲೆಯಲ್ಲಿ ಇರುತ್ತೆ. ಒಂದು ಅಜ್ಜಿ ಮಾತ್ರ ತುಂಬಾ ಕೆಳಗಡೆಯಿಂದ ನಡ್ಕೊಂಡ್ ಬಂದು 2 hours 2 ಗಂಟೆ ಹೊತ್ತು ನಡ್ಕೊಂಡ್ ಬರೋರಂತೆ. ರಾತ್ರಿ ಸಂಜೆ ದೀಪ ಹಚ್ಲಿಕ್ಕೆ ಅವ್ರು ಸಾಯಂಕಾಲದಿಂದ ಬಂದ್ರೆ ಅಲ್ಲಿ ಸೇರಿದ ಮೇಲೆ ಸಂಜೆ ದೀಪ ಹಚ್ಬಿಟ್ಟು ಮತ್ತೆ ವಾಪಸ್ ಹೋಗೋರು. ಮತ್ತೆ ಬೆಳಗಿನ ಜಾವ ಬಂದು
ದೀಪ ಆರಿಸ್ಬಿಟ್ಟು ಹೋಗಾರಂತೆ. ಎಣ್ಣೆ ಉಳಿತಾಯ ಮಾಡ್ಬೇಕಲ್ಲ, ಅದೆಲ್ಲ ಅಷ್ಟೊಂದು ಈಸಿ ಅಲ್ವಲ್ಲ ಅಲ್ಲಿ ಎಣ್ಣೆ ಸಿಗೋದು. ಸೊ 2 ಹೊತ್ತು ಆತರ ಬರೋರಂತೆ. ತುಂಬಾನೇ ಅವ್ರು ಹಚ್ಕೊಂಡಿದ್ರು ಆ ಶಿವಾಲಯ ಮತ್ತ ಲಿಂಗವನ್ನು. ಅಲ್ಲಿ ಎಲ್ಲ ಒಡೆಯೋದ್ ನೋಡ್ಬಿಟ್ಟು, ಯಾಕೆ ನೀವು ದೇವಸ್ಥಾನನ ಇದನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ. ಅಜ್ಜಿ ನಿಮ್ಗೆಲ್ಲ ಗೊತ್ತಾಗಲ್ಲ, ನಾವ್ ಅದನ್ನ ಇಂಪ್ರೂವ್ ಮಾಡ್ತಾ ಇದೀವಿ, ಅದನ್ನ ಇನ್ನೂ ಲುಕ್ಸ್ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಅದನ್ನ ಹೊಡಿಯೋಕ್ ಶುರು ಮಾಡಿದ್ವಿ. ಅಲ್ಲಿ ಲೇಬರ್ಸು ಆ ಕಟ್ಟೆಯನ್ನೆಲ್ಲ ಒಡೆದ್ಬಿಟ್ರು. ಆಮೇಲೆ ಲಿಂಗ ತೆಗಿಬೇಕು, ಈ ಲಿಂಗವನ್ನು ತೆಗೆದ್ಬಿಟ್ಟು ಮತ್ತೆ ಪುನಃ ಸ್ಥಾಪನೆ ಮಾಡೋಣ ಅಂತ ಲಿಂಗವು ಪಕ್ಕದಲ್ಲಿ ಎಲ್ಲ ಸುತ್ತಮುತ್ತ ಹಡ್ಡಕ್ ಶುರು ಮಾಡ್ಬಿಟ್ರೆ, ಅದ್ರಲ್ಲಿ ಹಾವು ಅಂದ್ರೆ ಹಾವು ಬರ್ಲಿಕ್ಕೆ ಶುರು ಆಯ್ತಂತೆ. ಹಡ್ಡಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ತರ ಹಾವುಗಳು ಬರ್ತಾ ಇತ್ತು. ಅಲ್ಲಿ ಅದು ಕಾಡು ಜನಗಳಲ್ವಾ, ಅವ್ರು ಅದಕ್ಕೆಲ್ಲ ಹೆದರ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಹಾವುಗಳನ್ನೆಲ್ಲ ಎತ್ತಿ ಎತ್ತಿ ಆಚೆ ಬಿಸಾಕ್ಲಿಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲ ಸರಿಸ್ಬಿಟ್ಟು ಹೇಗಾದ್ರೂ ಮಾಡಿ ತಮ್ಮ ಕೆಲಸ ಮುಂದುವರಿಬೇಕು ಅಂತ. ಅವ್ರು ಎಷ್ಟು ಆಳ ಹಡ್ಲಿಕ್ಕೆ ಹೋಗ್ತಾ ಇದಾರೋ ಇನ್ನೂ ಹೆಚ್ಚು ಹೆಚ್ಚು ಹಾವು ಅಂತೆ. ಸುತ್ತಮುತ್ತ ಜನಗಳು ಬಂದ್ಬಿಟ್ಟು, ಬೇಡ ಈ ತರ ಎಲ್ಲ ಮಾಡ್ಬೇಡಿ, ಇದು ಸೂಚನೆ ಮಾಡಬಾರ್ದು ಅನ್ನೋ ತರ ಸೂಚನೆ ಇದೆ ಅಂತ ಕೇಳಿದ್ರೆ ಅವ್ರಿಗೆ ಅದೊಂದು ಅವಮಾನ ಅನ್ಸ್ಬಿಡ್ತು. ನಿಮ್ಗೆಲ್ಲ ಗೊತ್ತಿಲ್ಲ, ಇವಾಗೆಲ್ಲ ಹೀಗ್ ಟೆಕ್ನಾಲಜಿ ಇದೆ, ನಾವೆಲ್ಲ ಮಾಡ್ತೀವಿ ಅಂತ 1 ವಾರ ಪ್ರಯತ್ನ ಪಟ್ರು. ಎಷ್ಟು ಅಗಿತಾರೆ ಅಷ್ಟು ಹಾವುಗಳು ಬರ್ಲಿಕ್ಕೆ ಶುರುವಾಗಿ ಕಡೆಗೆ ಅವ್ರು ಸೋತು ಅದ್ ಎಷ್ಟು 6x6 ಇತ್ತು ಅದ್ ಮೊದಲಿನ ಹಾಗೇನೆ ಮತ್ತೆ ಕಟ್ಟಿ ಬಿಟ್ಬಿಟ್ರಂತೆ. ಸೊ ಇವತ್ತಿಗೂ ಆ ದೇವಸ್ಥಾನ ಅಲ್ಲಿದೆ. ಸ್ವಾಮಿ ರಾಮ ಇರುವವರೆಗೂ ಅವರು ಕಡೆಯ ದಿನಗಳಲ್ಲಿ ತಮ್ಮ ಶಿಷ್ಯರ ಜೊತೆಯಲ್ಲಿ ಸಹ ಆ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಇವತ್ತಿಗೂ ಆ ಟೆಂಪಲ್ ಹಾಗೇನೆ ಇದೆ ಅಂತ ಈ ಕಥೆಯನ್ನು ಇಲ್ಲಿಗೆ ಅವರು ಮುಗಿಸ್ತಾ ಇದ್ದಾರೆ. 2ನೆಯ ಕತೆ ಈ ಗುರು ಮಹಿಮಾ, ಡಿವೈನ್ ಮಹಿಮಾ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಮಾಲಯವನ್ನು ನಾವು ಲ್ಯಾಂಡ್ ಆಫ್ ದೇವಾಸ್ ಅಂತ ಹೇಳ್ತೀವಿ, ದೇವರ ಭೂಮಿ. ದೇವರು ಅಂದರೆ ಯಾರು? ದೇವರು ಅಂದರೆ ಸೋಲ್ಸ್. ಅದು ಬಿಟ್ಟು ಹೋಗಲ್ಲ, ಇಲ್ಲೇ ಇದ್ಕೊಂಡು ಮೇಲೆ ಕೆಳಗೆ 2 ಡೈಮೆನ್ಷನ್ಸ್ ಅಲ್ಲೂ ಟ್ರಾವೆಲ್ ಮಾಡ್ಕೊಂಡು ಶರೀರ ಬಿಟ್ಬಿಡ್ತಾರೆ. ಆದರೆ ಇಲ್ಲಿ ಸಂಪರ್ಕ, ಇಲ್ಲಿ ಶರೀರದಲ್ಲಿ ಇರುವ ಮನುಷ್ಯರ ಸಂಪರ್ಕ ಬಿಡಲ್ಲ. ನಮಗೆ ಸಹಾಯ ಬೇಕಾದಾಗ ಸಹಾಯ ಮಾಡ್ಲಿಕ್ಕೆ ರೆಡಿಯಾಗಿ ನಿಂತವರು, ಆ ಡಿವೈನ್ ಎನರ್ಜಿಯ ಕೆಲಸವನ್ನು ಮಾಡ್ಲಿಕ್ಕೆ ಕೈ ಕೊಡುವವರು, ಅವರನ್ನ ದೇವರು ಅಂತ ಹೇಳೋದು. ದೇವಾಸ್ ಅಂದ್ರೆ ಅವರು. ಸೊ ಈ ಭೂಮಿಯನ್ನು, ಹಿಮಾಲಯದ ಈ ಭೂಮಿಯನ್ನು ಅಲ್ಲಿ ದೇವರ ಒಂದು ಪ್ರದೇಶ ಅಂತ ಕರೀಲಿಕ್ಕೆ ತುಂಬಾ ಸಾಮಾನ್ಯವಾಗಿ ಕರೀತಾರೆ. ಇಲ್ಲಿ ಇನ್ನೂ ಒಂದು ಅನುಭವ ಹೇಳ್ತಾ ಇದ್ದಾರೆ ಅವರು. ಒಂದು ಸಮಯಕ್ಕೆ ಜ್ಞಾನಗಂಜ್ ಅಂತ ಒಂದು ಹಳ್ಳಿ ಇದೆ ಅಲ್ಲಿ. ಶಂಬಲ ಅಂತಾನೂ ನಾವು ಕೇಳಿರ್ಬಹುದು, ಜ್ಞಾನಗಂಜ್ ಅಂತಾನೂ ಕೇಳಿರ್ಬಹುದು. ಜ್ಞಾನಗಂಜ ಸಹ ಮನುಷ್ಯರ ದೃಷ್ಟಿಗೆ ಕಾಣುವ ಪ್ರದೇಶ ಅಲ್ಲ, ಅದು ಒಂದು ಜ್ಞಾನಗಂಜ ಹೆಸರಲ್ಲೇ ಇದೆ. ಅಲ್ಲಿ ಜ್ಞಾನಿಗಳು, ಧ್ಯಾನಿಗಳು, ದೇವರು ವಾಸ ಮಾಡುವ ಜಾಗ ಅಂತ. ಅಲ್ಲಿ ಯಾರು ಹೋಗ್ಲಿಕ್ಕಾಗಲ್ಲ, ಅದಕ್ಕೆ ತುಂಬಾನೇ ಸಾಧನೆ ಆದವರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಇವರಿಗೆ ಅಲ್ಲಿ ಹೋಗಲು ಇಷ್ಟ ಆಗಿ ಆ ಪ್ಲಾನ್ ಇಂದ ಅವರು ಅಲ್ಲಿಗೆ ಹೋದರು. ಅಲ್ಲಿ ಏನ್ ನೋಡ್ತಾರೆ, ಅಲ್ಲಿ ಕೆಲವು ಆಧ್ಯಾತ್ಮಿಕ ಸೋಲ್ಸ್ ಅಂತಾನೆ ಹೇಳ್ಬೇಕು, ಆಧ್ಯಾತ್ಮಿಕ ಸೋಲ್ಸ್ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ, ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಹೋಗಿ ಅವರು ಅಲ್ಲಿ ತಪ್ಪಲಲ್ಲಿ, ಆ ಹಿಮಾಲಯದ ತಪ್ಪಲಲ್ಲಿ ಇದ್ದು, ಎಂತ ಏರಿಯಾ ಅಂದ್ರೆ ಅಲ್ಲಿ 8 ತಿಂಗಳು ಮನುಷ್ಯರು ಓಡಾಡಕ್ ಸಾಧ್ಯ ಇಲ್ಲದಂತ ಜಾಗ ಅಂತೆ. 8 ತಿಂಗಳು ಅಷ್ಟು ಅಲ್ಲಿ ಹಿಮ ಮುಚ್ಕೊಂಡಿರುತ್ತೆ. ಹಿಮ ಮುಚ್ಚಿದೆ ಅಂದ್ರೆ ಅಲ್ಲಿ ಕಾಲಿಡ್ಲಿಕ್ಕೆ ಆಗೋದೇ ಇಲ್ಲ, ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ 8 ತಿಂಗಳು ಮುಚ್ಚುತ್ತೆ. ಮಿಕ್ಕಿದ ಟೈಮ್ ನಲ್ಲಿ ಮಾತ್ರ ಅಲ್ಲಿ ಹೋಗಿ ಏನಾದ್ರೂ ಸಾಧನೆ ಮಾಡ್ಬೋದು. ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಯೋಗಿಗಳು ಕಾಯ್ಕೊಂಡೇ ಇರ್ತಾರೆ ವರ್ಷ ಪೂರ್ತಿ. ಅಲ್ಲಿ ನಮ್ಮ ಹಿಂದೂ ಧರ್ಮದವರು ಮಾತ್ರ ಅಲ್ಲ, ಟಿಬೆಟ್, ನೇಪಾಳದಿಂದ ಸಹ ತುಂಬಾ ಜನ ಸಾಧುಗಳು ಬಂದು ಸಾಧನೆ ಮಾಡುತ್ತಾರೆ. ಹಾಗೇನೆ ಅಲ್ಲಿ ಅಜ್ಞಾನಗಂಜ ಏರಿಯಾದಲ್ಲಿ, ಆ ಜಾಗದಲ್ಲಿ ಇವರು ಹೋದಾಗ ಹತ್ರದಲ್ಲಿ ಕೈಲಾಸ ಪರ್ವತನ ಅಲ್ಲಿಂದ ಹತ್ರವಂತೆ. ಸೊ ಅಲ್ಲಿ ಹೋಗಿ ಸಾಧನೆ ಮಾಡಿದ್ರು. ಆಮೇಲೆ 8 ತಿಂಗಳದು ಅದು ಅನ್ಪ್ರೊಟೆಕ್ಟೆಡ್ ಏರಿಯಾ ಸ್ಟಾರ್ಟ್ ಆಗುತ್ತಲ್ವಾ, ಅನ್ಪ್ರೊಟೆಕ್ಟೆಡ್ ಸೀಸನ್ ಯಾವಾಗ ಅದು ಹಿಮ ಬೀಳುತ್ತೋ ಆ ಸಮಯದಲ್ಲಿ ಹತ್ರದಲ್ಲೇ ಕೈಲಾಸ ಪರ್ವತ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ ಅಂತ ನಿಶ್ಚಯಿಸ್ಕೊಂಡು ಅವರು ಅಲ್ಲಿಗೆ ಹೋದ್ರಂತೆ. ಆವಾಗ ಏನ್ ಮಾಡಿದ್ರು, ಜೊತೆಗೆ ಯಾರಾದ್ರೂ ಬರ್ತೀರಾ ಅಂತ ಕೇಳ್ತೀವಲ್ವಾ ನಾವು ಹೋದಾಗೆ, ಅವರು ಒಂದು 4 ಜನನ ಕೇಳಿದ್ರಂತೆ. ಸೊ ಈ ಮಾರ್ಗದಲ್ಲಿ ಸ್ಪಿರಿಚುವಲ್ ಲೈನ್ ಅಲ್ಲಿ ಬಂದವರು ಹೊಸಬ್ರು ಇರ್ತಾರೆ, ಕಲ್ತವರು ಇರ್ತಾರೆ, ಎಲ್ಲ ತರದ ಜನನು ಇರ್ತಾರೆ. ಹಾಗೇನೆ ಇವರು ಒಂದು ಸೈಂಟಿಸ್ಟ್ ಇರೋದ್ರಿಂದ ಸ್ವಲ್ಪ ಕಲ್ತವರು, ತಿಳಿದವರು ಜೊತೆಗೆ ಇದ್ರಂತೆ, ಫ್ರೆಂಡ್ಸ್ ಒಂದ್ 4 ಜನ. ಅವರನ್ನು ಅವರು ಕರ್ಕೊಂಡು ಒಂದು ಹಳ್ಳಿಯಲ್ಲಿ ಹೋಗಿ
ಇರೋಕೆ ಹೋದ್ರಂತೆ. ಅಲ್ಲಿಂದ ಮುಂದೆ ಅವರು ಕೈಲಾಸಕ್ಕೆ ಪ್ರಯಾಣ ಬೆಳೆಸಬೇಕು. ಅದು ಹೋಗಿದ್ ಊರ ಹೆಸರು ಹೇಳ್ತಾ ಇದ್ದಾರೆ, ಅಲ್ಮೋರಾ ಟು ತೋರ್ಚೋಲಾ ಅಂತ ಒಂದು ಊರ ಹೆಸರು. ಅಲ್ಲಿಂದ ಗಾರ್ಬಾಯಿಂಕ್ ಅಂತ ಹೋದ್ರು. ಹೀಗೆ ಕೆಲವೊಂದು ದಿನಗಳು, ಸುಮಾರು ದಿನಗಳು ಅವ್ರು ಹೋಗ್ತಾ ಇದ್ರು. ಆಮೇಲೆ ಹತ್ರ ಹೋಗಿದ್ದು ಕೈಲಾಸ ಪರ್ವತಕ್ಕೆ ಹತ್ರ ಹೋದಾಗ ರಾಕ್ಷಸ ತಾಲ್ ಹತ್ರ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ರಂತೆ. ಅದು ಜುಲೈ ತಿಂಗಳಾಗಿರೋದ್ರಿಂದ, ಜುಲೈ ತಿಂಗಳಲ್ಲಿ ಅವ್ರು ಹೋಗಿರೋದು, ತಿಂಗಳಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಸ್ವಲ್ಪ ಹಿಮ ಕರಗಲಿಕ್ಕೆ ಶುರುವಾಗಿತ್ತು. ಆ ಕರಿಗೋ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾನೇ ಅಲ್ಲಿ ಜಾರುತ್ತೆ, ಕಾಣಲ್ಲ. ಎಲ್ಲಾ ಫ್ಲಾಟ್ ಅನ್ಕೊಂಡಿದ್ದ ಜಾಗದಲ್ಲಿ ನೀರು ಇರುತ್ತೆ, ಏನೇನೋ ಆಗ್ಬಿಡುತ್ತೆ, ಅಲ್ಲಿ ಹೇಳಕ್ಕೆ ಬರಲ್ಲ. ಆತರ ಅನ್ಪ್ರೆಡಿಕ್ಟೇಬಲ್, ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗದೆ ಇರೋ ಜಾಗ. ಹಾಗೇನೆ ಹಿಮ ಕರಗುವಾಗ ದೊಡ್ಡ ದೊಡ್ಡ ಹಿಮದ ಬೆಟ್ಟಗಳೇ ಸರಿತಾ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ನಾವೆಲ್ಲೋ ನಡೀತಾ ಇರ್ತೀವಿ, ಅದು ಪೂರಾ ಬೆಟ್ಟನೇ ಸರ್ಕೊಂಡು ಹೋಗ್ಬಿಡುತ್ತೆ. ಇಲ್ಲ ಸರ್ಕೊಂಡ್ ಬಂದು ದಾರಿಯನ್ನು ಮುಚ್ಚಾಕ್ಬಿಡುತ್ತೆ. ಸೊ ಒಂದು ಸರ್ತಿ ನೀವು ಅಲ್ಲಿ ಹೋಗ್ಬಿಟ್ಟು ಆ ದಾರಿಯಲ್ಲಿ ಎಲ್ಲಾದ್ರೂ ಹಿಂದೆ ಮುಂದೆ ಹಿಮ ಸರಿತು ಅಂದ್ರೆ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಇನ್ಯಾರು ಕಾಪಾಡಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಸಮಯದಲ್ಲಿ ಇವರಲ್ಲಿ ಹೋದಾಗ ಆ ತರದ ಒಂದು ಘಟನೆ ನಡೆಯಿತು. ನಡ್ಕೊಂಡು ಹೋಗ್ತಾ ಇದ್ರಂತೆ, ಗ್ಲೇಷಿಯರ್ಸ್ ಸರ್ದು ಅವ್ರ ದಾರಿ ಬ್ಲಾಕ್ ಆಗ್ಬಿಡ್ತು. ಇವರು ಬೆಳೆದಿದ್ದೆ ಹಿಮಾಲಯದಲ್ಲಿ. ಸೊ ಇವರಿಗೆ ಎಲ್ಲಿ ಹೇಗೆ ದಾಟ್ಬೇಕು, ಹತ್ಬೇಕು, ಚಳಿ ತಡ್ಕೊಳ್ಳೋದು ಎಲ್ಲ ಅಭ್ಯಾಸ. ಆ ಹೊಸ ಫ್ರೆಂಡ್ಸ್ಗೆ ಅಭ್ಯಾಸ ಇಲ್ಲ. ಅವ್ರಿಗೆ ಕೋಪ ಬಂತು, ನಿನ್ಗೆಲ್ಲಾ ತಿಳಿದೋನು ಯಾಕೆ ನೀನ್ ಇಂಥ ಜಾಗಕ್ಕೆ ಕರ್ಕೊಂಡ್ ಬಂದೆ, ಈ ಸೀಸನ್ ಅಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಅಂತ ಅವ್ರ ಜೊತೆ ಜಗಳ ಮಾಡಿದ್ರಂತೆ. ಅವ್ರಿಗೆ ಭಯ ಆಗ್ಬಿಡ್ತು, ಸಾವು ಕಾಣಿಸ್ಲಿಕ್ಕೆ ಶುರುವಾಯ್ತು. ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ, ಸಿಕ್ಕಾಕೊಂಡ್ಬಿಟ್ರೆ ಊಟ ಇಲ್ಲ, ನೀರಿಲ್ಲ, ಆ ಚಳಿಗೆ ಸತ್ತೇ ಹೋಗ್ಬಿಡ್ತೀವಿ ಅನ್ನೋದು ಗ್ಯಾರಂಟಿ. ಆ ಬುದ್ಧಿ ಹೇಳ್ತಾ ಇದೆ ಇಂಥ ಒಂದು ಡೇಂಜರ್ ಸಿಚುವೇಶನ್ ಅಲ್ಲಿ ಬಂದಿದ್ದಕ್ಕೆ ನೀವು ರಾಂಗ್ ಟೈಮ್ ಚೂಸ್ ಮಾಡಿದೀರಾ ಅಂತ ಅವ್ರ ಬುದ್ಧಿ ಹೇಳ್ತಾ ಇರೋದ್ರಿಂದ ಅವರು ಸ್ವಾಮಿ ರಾಮವನ್ನ, ನೀವು ಎಷ್ಟು ತಿಳಿದವರು, ನಮ್ಮನ್ನೆಲ್ಲ ಕರ್ಕೊಂಡ್ ಬರುವಾಗ ನೀವು ಇದೆಲ್ಲ ಯೋಚನೆ ಮಾಡ್ಬೇಕಿತ್ತು ಅಂತ ತುಂಬಾನೇ ಅವ್ರನ್ನ ಬ್ಲೇಮ್ ಮಾಡಿ ಕೋಪ ಮಾಡ್ಕೊಳ್ತಾ ಇದ್ರು. ಆದ್ರೆ ಬಂದಾಯ್ತು, ಸಿಕ್ಕೊಂಡು ಆಯ್ತು, ಇನ್ ಏನ್ ಮಾಡಕ್ಕಾಗತ್ತೆ. ಸ್ವಾಮಿ ರಾಮಗೆ ಅದು ತುಂಬಾನೇ ಸಹಜ. ಸೊ ಅವ್ರು ಅದನ್ನ ಜೋಕ್ ಮಾಡ್ಕೊಂಡು ಹೇಳ್ಕೊಂಡು, ಆಯ್ತಪ್ಪ ಬಂದ್ವಾ, ಸತ್ರು ಪರವಾಗಿಲ್ಲ, ಹೇಗೂ ನಾವೆಲ್ಲ ಸನ್ಯಾಸ ತಗೊಂಡಿದೀವಿ, ಸನ್ಯಾಸಿಗಳು ಆದ್ಮೇಲೆ ಸಾವಿಗೆಂತ ಭಯ ಅಂತ. ಅವ್ರಿಗೆ ಇದ್ದಿದ್ದ ಕೋಪ, ನೀನ್ ಈ ಸಮಯದಲ್ಲಿ ಮತ್ತೆ ಸಾವಿನ ವಿಷಯ ಮಾತಾಡ್ಬಿಟ್ಟು ಪರವಾಗಿಲ್ಲ ಅಂತೀಯ ಅಂತ ಅವ್ರ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡ್ರು. ಅವಾಗ ಅನ್ಸಿತ್ತಂತೆ ಅವ್ರಿಗೆ, ನೋಡಿ ಸನ್ಯಾಸತ್ವ ಅಂದ್ರೆ ಇಷ್ಟು ಈಸಿ ಅಲ್ಲ. ಒಂದು ಬಟ್ಟೆ ಬದಲಾಯಿಸಿ ಸುಮ್ನೆ ಒಂದು ಮಂತ್ರ ಜಪ ತಗೊಂಡು ನಾನು ಹೋಗ್ತೀನಿ ಹಿಮಾಲಯಕ್ಕೆ ಅಂತ ಹೋಗ್ಬಿಟ್ರೆ ಸನ್ಯಾಸತ್ವ ಬರಲ್ಲ. ಆ ವೈರಾಗ್ಯ ಬರ್ಬೇಕು ಅಂದ್ರೆ ತುಂಬಾನೇ ಮನಸ್ಸಿನ ಆಳದಿಂದ ಎಲ್ಲವನ್ನ ಸ್ವೀಕಾರ ಮಾಡ್ಬೇಕು, ಯಾವ ಭಯ ಇರಬಾರ್ದು. ಮೊದಲನೇದು ಹೇಳಿದ್ದೇನು ಅಂದ್ರೆ, ಕಷ್ಟದ ಸಮಯದಲ್ಲಿ ಮೊದಲನೇ ಮಾತು, ಚೇಷ್ಟೆ ಮಾಡಿ ಇದನ್ನ ನಕ್ಕು ಬಿಡೋಷ್ಟು ಧೈರ್ಯ ಇರ್ಬೇಕಂತೆ. ಆ ಸಣ್ಣ ಧೈರ್ಯನೇ ಇಲ್ಲ ಆದವರು ಇಂಥ ಇದ್ರಲ್ಲಿ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರು, ಜೋಕ್ ಆಗಿ ತಗೊಳೋಕು ಒಂದು ಧೈರ್ಯ ಬೇಕು. ಈ ಸಮಯದಲ್ಲಿ ಇವ್ರಿಗೆ ಈ ಜೋಕ್ ಅರ್ಥ ಆಗ್ತಾ ಇಲ್ಲ, ನಾನ್ ಸಾಯ್ಲಿ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಜಸ್ಟ್ ಕೂಲ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆತರ ಹೇಳ್ತಾ ಇದ್ದೆ ಅಂತ. ಸೊ ಅವ್ರು ಹೇಳ್ತಾರೆ, ನೋಡಿ ಇವಾಗ ನಾವು ಸಾಮಾನ್ಯ ಮನುಷ್ಯರಂತೆ ಭಯ ಬೀಳುವುದು ಬೇಡ, ಸಾಯೋದಿದ್ರೆ ಖುಷಿಯಿಂದಾನೇ ಸಾಯೋಣ, ಪ್ಯಾನಿಕ್ ಆಗೋದ್ ಬೇಡ. ಬಿಕಾಸ್ ಪ್ಯಾನಿಕ್ ಆದ್ರೆ ನಮ್ಗೆ ಯಾರು ಹೇಗೋ ಸಹಾಯ ಮಾಡ್ಲಿಕ್ಕೆ ಬರಲ್ಲ. ಅವಾಗ ಅವ್ರು ಹೇಳಿದ್ರು, ಸರಿ ಸಾಯೋಕ್ಕಿಂತ ಮುಂಚೆ ನಾವು ಕಲ್ತಿರೋ ಮಂತ್ರಗಳನ್ನೆಲ್ಲ ಹೇಳಿ ಹಾಗಾದ್ರೂ ಸಾಯೋಣ ಅಂತ. ಇಲ್ದೇ ಇರೋರು, ಗೊತ್ತಿರೋರು, ಚಿಕ್ಕವರಿದ್ದಾಗ ಹೇಳಿದ ಮಂತ್ರಗಳನ್ನೆಲ್ಲ ನೆನ್ಸ್ಕೊಂಡು ಸಾವು ಬಂದಾಗ, ನಾವು ನಿಜವಾಗ್ಲೂ ಕಷ್ಟ ಬಂದಾಗ, ಸಾವು ಬಂದಾಗ ಗೊತ್ತಿದ್ದಿರೋ ಮಂತ್ರಗಳನ್ನೆಲ್ಲ ಹೇಳ್ತೀವಿ. ಹಾಗೇನೆ ಅವರು ಒಂದು ಮಂತ್ರಗಳು ಹೇಳಿ ಮಾಡಕ್ ಶುರು ಮಾಡಿದ್ರಂತೆ, ಕಾಪಾಡಿ ಅಂತ. ಆವಾಗ ಸ್ವಾಮಿ ರಾಮ ಅವ್ರಿಗೆ ಹೇಳಿದ್ರು, ನೋಡಿ ಇವಾಗ ನೀವು ನಿಮ್ಮ ಆಸ್ತಿ ಪಾಸ್ತಿ ಮತ್ತೆ ನೆಂಟ್ರು ಇಷ್ಟ್ರು ಯಾರನ್ನಾದ್ರೂ ನೆನ್ಸಿದ್ರೆ ನಿಮ್ಗೆ ಸಿಗುತ್ತಾ, ಹೆಲ್ಪ್ ಆಗ್ತಾರ ಅವರು? ಅದಕ್ಕೆ ಈ ಸಮಯದಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಯಾರನ್ನ ನೆನ್ಸ್ಬೇಕು, ದೇವರನ್ನ ಮಾತ್ರ ನೆನ್ಸಿ, ಗುರುನ ನೆನ್ಸೋಣ, ಅವನ್ ಬಂದು ನಮ್ಮನ್ನ ಕಾಪಾಡ್ಬೇಕು ಅಂತ ಇದ್ರೆ ಅವನ್ ಬಂದು ಕಾಪಾಡ್ತಾನೆ ಅಂತ. ಆವಾಗ ಅವರು ನಿಜವಾಗ್ಲು ಎಲ್ಲಾನು ಬಿಟ್ಟು ಮಂತ್ರ ಜಪಗಳು ಮಾಡ್ತಾ ಇರುವಾಗ ಸಡನ್ಲಿ ಒಂದು ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಕೊಡ್ತಾ ಇದ್ದಾರೆ. ಸೊಕ್ರಟಿಸ್ ಬಗ್ಗೆ ಮಾತಾಡ್ಕೊಂಡು, ಸೊಕ್ರಟಿಸ್ಗೆ ವಿಷ ಕೊಟ್ಟಾಗ್ಲೂ ಅವರು ಜೋಕ್ ಮಾಡಿದ್ರಂತೆ, ಸಾಯೋ ಮುಂಚೆ, ವಿಷ ಕುಡಿಯೋ ಮುಂಚೆ ಸಹ. ಅಂದ್ರೆ ನಿಜವಾದ ವೈರಾಗಿ ಅವನೇ, ಎಂತ ಪರಿಸ್ಥಿತಿಯಲ್ಲೂ ನಕ್ಕು ಅದನ್ನ ಸ್ವೀಕಾರ ಮಾಡ್ಬೇಕು. ಸಾಕ್ರೆಟಿಸ್ ಇದು ಕೊಟ್ಟಾಗ, ಏನಪ್ಪಾ ಈಗ ನಾನು ಸತ್ಬಿಟ್ಟು ದೇವ್ರ ಹತ್ರ ಹೋಗ್ಬೇಕಲ್ಲ,
ದೇವ್ರಿಗೂ ಇದನ್ನ ಸ್ವಲ್ಪ ಸಿಪ್ ಮಾಡಕ್ ಕೊಡ್ಲಾ ಅಂತ ಆತರ ಜೋಕ್ ಮಾಡಿದ್ರಂತೆ ಅವರು. ಸೊ ಆ ಸಮಯದಲ್ಲಿ ಸಹ, ಸಾವಿನ ಸಮಯದಲ್ಲಿ ಸಹ ಅದನ್ನ ನಗನಗುತ್ತಾ ಅದನ್ನ ಜೋಕ್ ಮಾಡ್ಕೊಂಡು ಹ್ಯೂಮರ್ ಅಲ್ಲಿ ಇದ್ರೆ ಅದೇ ನಿಜವಾದ ಸನ್ಯಾಸತ್ವ, ಅದೇ ನಿಜವಾದಂತ ವೈರಾಗ್ಯ ಅಂತ ಹೇಳ್ತಾರೆ. ಸೊ ಅದನ್ನ ಹೇಳ್ತಾನೆ ಮುಂದುವರಿಸ್ತಾ ಇದ್ದಾರೆ ಕಥೆಯನ್ನ. ಅವ್ರು ಹೇಳಿದ್ದು ನೋಡಿ, ಇವಾಗ ನಾವು ಸರಿಯಾದ ದಾರಿಯಲ್ಲಿದ್ರೆ ಆ ದೇವರೇ ನಮ್ಮನ್ನ ಕಾಪಾಡ್ತಾನೆ. ಸೊ ಯಾಕೆ ಭಯ? ಆ ದೇವರನ್ನ ನಂಬಿ ನಾವು ಈ ದಾರಿಗೆ ಬಂದಿದೀವಲ್ವಾ, ಸೊ ಅವನನ್ನ ಹೇಳ್ಬಿಡೋಣ, ಅಪ್ಪ ನಿನ್ನನ್ನು ನಂಬಿ ನಾನು ಬಂದಿದ್ದೀನಿ, ಸರಿಯಾದ ದಾರಿ ಇದ್ರೆ ನೀನೇ ಮುಂದೆ ನೋಡ್ಕೋ ಅಂತ. ಆ ಭಾವನೆಯಿಂದ ಹೇಳಿದ್ರೆ ತಾನೇ ಆ ಡಿವೈನ್ ಬಂದು ನಮ್ಮನ್ನ ರಕ್ಷಿಸುವುದು. ಸರಿ ಅಂತ ಅವರು ಜಪಗಳು ಮಾಡಿ ಆ ಡಿವೈನ್ಗೆ ಒಪ್ಪಿಸ್ಬಿಡ್ತಾರೆ. ಗುರುಜಿ ಡಿವೈನ್ ಪ್ಲೀಸ್ ನಾವು ಸರಿಯಾದ ದಾರಿಯಲ್ಲಿದ್ರೆ ನಮ್ಮನ್ನ ರಕ್ಷಿಸಿ ಅಂತ. ಸಡನ್ಲಿ ಅಲ್ಲೊಬ್ರು ಬಿಳಿ ದಾಡಿ ಬಿಳಿ ಬಟ್ಟೆ ಹಾಕಿದ್ದ ಒಬ್ಬರ ತಾತ ಅಲ್ಲಿಗೆ ಬರ್ತಾರೆ, ವಯಸ್ಸಾದವರು. ಬಂದ್ಬಿಟ್ಟು ಏನಪ್ಪ ದಾರಿ ತಪ್ಪ ಹೋಗ್ಬಿಟ್ಟಿದ್ದೀರಾ, ಹೇಗೆ, ಯಾಕೆ ಇಲ್ಲೇ ನಿಂತಿದ್ದೀರಾ ಅಂತ ಕೇಳಿದ್ರಂತೆ. 2 days ಇಂದ ಅವ್ರು ಅಲ್ಲಿ ಸಿಕ್ಕಾಕೊಂಡಿದ್ರು. 2 ದಿನದಿಂದ ಊಟ ತಿಂಡಿ ಇಲ್ದೆ ಅವ್ರು ಬಂದಿದ್ದೇ ಸಾಕು ಅನ್ನೋ ತರ ಯಾವನೋ ಬಂದಿದ್ದಾರೆ ಅನ್ಕೊಂಡ್ಬಿಟ್ರು. ಅವ್ರು ಪಕ್ಕದ ಹಳ್ಳಿ ಅವ್ರು ಇಲ್ಲಿಂದ ದಾಟ್ಕೊಂಡು ಹೋಗ್ತಾ ಇದ್ರು ಅಂತ. ಅವ್ರಿಗೆ ಅದು ದೇವ್ರು ಅಂತ ಗೊತ್ತಾಗ್ಲಿಲ್ಲ, ಗುರು ಅಂತ ಗೊತ್ತಾಗ್ಲಿಲ್ಲ. ಅವ್ರ ಕೈ ಹಿಡಿದು ದಾರಿ ತೋರಿಸಿ ಅವ್ರನ್ನ ಅಲ್ಲಿಂದ ಕರೆದುಕೊಂಡು ಹೋದ್ರಂತೆ, ಅವ್ರನ್ನ ಕಾಪಾಡಿದ್ರು. ಸಡನ್ಲಿ ಹೊರಗಡೆ ಬಂದು ಅವ್ರು ಅಷ್ಟು ಏರಿಯಾ ಕ್ರಾಸ್ ಮಾಡಿ ಬಂದು ನೋಡ್ತಾರೆ, ಅವ್ರಿಗೆ ಕಾಣೋದಿಲ್ಲ, ಅವರು ಮಾಯ ಆಗ್ಬಿಟ್ಟಿದ್ದಾರೆ ಅಂತ. ಸೊ ಅವಾಗ ಗೊತ್ತಾಗತ್ತೆ ಇದು ದೇವ ಭೂಮಿ, ಇಲ್ಲಿ ದೇವರು ಈ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ. ಹಾಗೇನೆ ಅಲ್ಲಿಂದ ಅವರು ಒಂದು ಹತ್ತಿರದ ಹಳ್ಳಿಗೆ ಹೋಗ್ತಾರೆ. ನೈಟ್ ಎಲ್ಲ ಅಲ್ಲಿ ಸ್ಟೇ ಮಾಡ್ತಾರೆ. ಆ 4 ಜನ ಹೇಳ್ತಾರೆ, ನಾವ್ ಇನ್ಮೇಲೆ ಸ್ವಾಮಿ ರಾಮ, ನಾವ್ ನಿಮ್ ಜೊತೆಲಿ ಬರಲ್ಲ, ನೀನ್ ತುಂಬಾ ಖತರ್ನಾಕ್ ಇದೀಯಾ, ನಿಮ್ಗೆ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಸಿಕ್ಸಿ ಆಮೇಲೆ ಏನು ಇಲ್ಲ ಅಂತ ನಕ್ಕೊಂಡು ಇದ್ ಮಾಡ್ಬಿಡ್ತೀಯ, ಇನ್ ಮುಂದಿನ ಪಯಣ ನೀನ್ ಒಬ್ಬನೇ ಮಾಡು, ನಾವು ಬರಲ್ಲ ಅಂತ ಹೇಳ್ತಾರೆ. ಮುಂದಿನ ಪಯಣ ಸ್ವಾಮಿ ರಾಮ ಒಬ್ರೇ ಮುಂದುವರಿಸ್ತಾರೆ. ಅಲ್ಲಿಂದ ಅವರು ಜ್ಞಾನಗಂಜೆಲ್ಲ ಮುಗಿಸ್ಕೊಂಡು ಅಲ್ಲಿ 1.5 ತಿಂಗಳು ಇದ್ಕೊಂಡು ತಮ್ಮ ಸಾಧನೆಯನ್ನು ಮಾಡಿ, ಅವ್ರಿಗೆ ಗುರುಗಳು ಹೇಳ್ಕೊಟ್ಟ ಸಾಧನೆಯನ್ನು ಮಾಡಿ ವಾಪಸ್ ಬರ್ತಾರೆ. ವಾಪಸ್ ಬರುವಾಗ ಮತ್ತೆ ಅದು ಮಾನಸರೋವರ ದಾರಿಯಿಂದ ಅವರು ವಾಪಸ್ ಬರ್ತಾ ಇರುವಾಗ ಅಲ್ಲಿ ಒಬ್ಬ ಕುರಿ ಕಾಯೋನು, ಅಲ್ಲೆಲ್ಲ ಕುರಿಗಳೇ ಜಾಸ್ತಿ ಕಾಯ್ತಾರಲ್ವಾ, ನಮ್ಮಲ್ಲಿ ಹಸು ಹೇಗಿರುತ್ತೋ ಅಲ್ಲಿ ಕುರಿಗಳು. ಸೊ ಕುರಿ ಕಾಯೋನ್ ಹತ್ರ ಹೋಗ್ತಾರೆ. ಅವ್ರು ಅಲ್ಲಿಯ ಈ ತರದ ಅನುಭವಗಳು, ಇವ್ರನ್ನ ಹೇಗೆ ಅವರು ಬಿಳಿ ದಾಡಿಯವರೆಲ್ಲ ಕಾಪಾಡಿದ್ರಲ್ವಾ, ಆ ಒಂದು ಅನುಭವ ಅಲ್ಲಿ ಹಂಚ್ಕೊಂಡಾಗ ಅವ್ರು ಈ ತರದ ಎಷ್ಟೋ ಕಥೆಗಳನ್ನ ಅವ್ರಿಗೆ ಹೇಳ್ತಾರೆ. ಅವಾಗ ಹೇಳ್ತಾರೆ, ಇಲ್ಲ, ಇಲ್ಲಿ ಯಾವಾಗ್ಲೂ ದೇವರು ನಮ್ಮನ್ನ ಕಾಪಾಡ್ಲಿಕ್ಕೆ ಕಾಯ್ಕೊಂಡೇ ಇರ್ತಾರೆ. ಯಾರ ಕಷ್ಟದಲ್ಲಿದ್ರೆ ನಮ್ಗೇನು ಭಯನೇ ಆಗಲ್ಲ, ನಮ್ಮನ್ನ ಕಾಪಾಡೋರು ಇದ್ದೇ ಇದ್ದಾರೆ, ಅವ್ರು ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ಅಂತ. ಅಂದ್ರೆ ಹಳ್ಳಿಯಲ್ಲಿ ಯಾರು ಹೆದರ್ಕೊಳ್ಳೋದೇ ಇಲ್ಲ. ನಮ್ಮ ಸುತ್ತಮುತ್ತ ಇಲ್ಲಿ ಕಾಡಲ್ಲಿ ಕಳೆದು ಹೋದ್ರು ಅಷ್ಟೇ, ಹಿಮ ಪ್ರಪಾತ ಬಂದ್ರು ಅಷ್ಟೇ, ಏನ್ ಬಂದ್ರು ಅವ್ರು ನಮ್ಮನ್ನ ಕಾಪಾಡ್ತಾರೆ ಅಂತ. ಈ ಅನುಭವ ಇವಾಗ ಸ್ವಾಮಿ ರಾಮ ಅವರು ಸಿಟಿಗೆ ಬಂದ್ರು ಅಂತ ಇಟ್ಕೊಳ್ಳೋಣ. ಅಲ್ಲಿ ಬಂದ್ಮೇಲೆ ಎಲ್ಲರ ಹತ್ರ ಈ ಅನುಭವವನ್ನು ಹಂಚ್ಕೊಂಡಾಗ, ಸಾಮಾನ್ಯವಾಗಿ ನೋಡಿ ಈ ಅನುಭವ ನಮಗೂ ಎಷ್ಟೋ ಸರ್ತಿ ಆಗಿರುತ್ತೆ. ಇದನ್ನ ನಾವು ಹಂಚ್ಕೊಂಡಾಗ ತುಂಬಾ ಜನ ಏನಂತಾರೆ, ನಿಮ್ಮ ಇಲ್ಯೂಷನ್, ನಿಮ್ಮ ಕಲ್ಪನೆ, ಯಾರೋ ಬಂದ್ರು 2 ನಿಮಿಷದಲ್ಲಿ ಕಾಣ್ಲಿಲ್ಲ ಹೋಗ್ಬಿಟ್ರು ಅಂತ. ತುಂಬಾ ಜನ ನಾವು ಭಕ್ತಿ ಮಾರ್ಗದಲ್ಲಿದ್ದಾಗ ಈ ಅನುಭವ ಆಗಿರುತ್ತೆ. ಸಾಯಿಬಾಬಾ ಅದು ಹೇಳ್ತೀವಿ ಕತೆ ಮಾಡಿ, ಹನುಮಾನ್ ಟೆಂಪಲ್ಗೆ ಹೋದಾಗ ಆಗುತ್ತೆ, ಶಿವನ್ ಟೆಂಪಲ್ಗೆ ಅಲ್ಲಿ ಹೋಗಿದ್ವಿ, ಯಾರೋ ಬಂದ್ರು ಕಾಪಾಡಿದ್ರು, ದಾರಿ ಹೋಗ್ತಾ ಇದ್ವಿ, ದಾರಿ ತಪ್ಪಿದ್ವಿ, ಯಾರೋ ಬಂದು ದಾರಿ ಹೇಳಿದ್ರು ಅಂತ. ಇದನ್ನ ಸೈಂಟಿಫಿಕ್ ಥಿಂಕ್ ಮಾಡೋರು ಆರ್ ವೆಸ್ಟರ್ನ್ ಅಂತ ಇಟ್ಕೊಳ್ಳೋಣ, ವೆಸ್ಟರ್ನ್ ಥಿಂಕಿಂಗ್ ಇದ್ದವರು ಬೇಗ ನಂಬಲ್ಲ. ಇದನ್ನೆಲ್ಲ ಒಂದು ಫ್ಲೂಕ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಜಸ್ಟ್ ಬೈ ಲಕ್ ಆಗೋಯ್ತು, ಯಾರೋ ಬಂದ್ರು ಕಾಪಾಡಿದ್ರು, ನೀವು ಅದನ್ನೇ ದೇವ್ರು ಅಂತ ಯಾಕೆ ಅನ್ಕೊಳ್ತೀರಾ, ಇದೆಲ್ಲ ಹ್ಯಾಲ್ಸುನೇಷನ್, ಇಲ್ಲ ನಿಮ್ ಕಲ್ಪನೆ, ಇದು ಕಾಣಿಸ್ಬಿಡುತ್ತೆ, ಯಾರೋ ಬಂದ್ರು ಅಂತ ಅನ್ಸ್ಬಿಡುತ್ತೆ. ಇದೆಲ್ಲ ಇವತ್ತಿಗೂ ನಂಬಲ್ಲ. ಬಟ್ ಅನುಭವಕ್ಕೆ ಮಾತ್ರ ಕೋಟ್ಯಾನ್ ಕೋಟಿಗಳ ಜನಗಳ ಅನುಭವ ಇದೆ. ಎಸ್ಪೆಷಲಿ ನಾವು ಎಲ್ಲೇ ಒಂದು ಕರ್ನಾಟಕದಲ್ಲೂ ಹಾಗೆ ಇದೆ. ನಾವು ಶೃಂಗೇರಿ ಆ ಕಡೆ ಎಲ್ಲ ಹೋಗ್ಬಿಟ್ರೆ, ನಾನ್ ತುಂಬಾ ಜನ ಜೊತೆಲಿ ಮಾತಾಡಿದ್ದೀನಿ, ಇಲ್ಲಿ ಎಷ್ಟು ಕಥೆಗಳು ರಾತ್ರಿ ಎಲ್ಲ ಕುತ್ಕೊಂಡ್ ಕೇಳಿದ್ರು ಈ ತರ ಕಥೆಗಳು ಲೆಕ್ಕ ಇಲ್ಲದಷ್ಟು ನಮ್ಗೆ ಸಿಗ್ಬೋದು. ಸೊ ಸಂತರು, ತುಂಬಾ ಜನ ಸಂತರು, ದೇವರು ಹೇಗೆ ಸಮಯಕ್ಕೆ ಬಂದು ನಮ್ಮನ್ನ ಕಾಪಾಡಿದ್ರು ಅನ್ನೋದಕ್ಕೆ ಪುರಾವೆಗಳಿವೆ. ಬಟ್ ಅಷ್ಟೇ ಒಂದು ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಇದೆ, ಯಾರು ಅದನ್ನ ನಂಬೋದೇ ಇಲ್ಲ. ಸೊ ನಾವು ನಂಬೋಣ, ಮುಂದೆ ಬರೆಯೋಣ. ಮುಂದಿನ ಕತೆ ಹೇಳ್ತಾ ಇದ್ದಾರೆ.
ಲ್ಯಾಂಡ್ ಆಫ್ ಹಂಸಸ್, ಹಂಸಗಳ ಭೂಮಿ ಅಂತ. ಹಂಸಗಳ ಭೂಮಿ ಹೆಸರು ಇದ್ದು ಗಂಗೋತ್ರಿ. ಗಂಗೋತ್ರಿ ಜಾಗಕ್ಕೆ ಹಂಸಗಳು, ಅಲ್ಲಿ ತುಂಬಾನೇ ಹಂಸಗಳು ಇವೆ ಅಂತೆ. ಅಲ್ಲಿ ಹೋದ್ರು ಸ್ವಾಮಿ ರಾಮ. ಅಲ್ಲಿ ಹೋದಾಗ ಅವರ ಅನುಭವ. ಓಕೆ, ಅಲ್ಲಿ ಹೋದಾಗ ಅವರು ತುಂಬಾ ಚಿಕ್ಕ ವಯಸ್ಸಿನಲ್ಲಿದ್ರು. ಸ್ವಾಮಿ ರಾಮ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಒಂದು 30ರಿಂದ 50 ಯೋಗಿಗಳು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಗಂಗೋತ್ರಿ ಅಂದ್ರೆ ಸಾಮಾನ್ಯವಾಗಿ ಬರೀ ಧ್ಯಾನ ಮಾಡ್ಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ ಹೋಗೋ ಯೋಗಿಗಳು ಮಾತ್ರ ಹೋಗೋ ಜಾಗ ಅದು. ಸೊ ಅಲ್ಲಿ ಹೋದಾಗ ಅವ್ರು ನೋಡಿದ್ರು, ಅವ್ರು ಆರಿಸ್ಕೊಂತಾರೆ. ಅಲ್ಲಿ ಇರೋ ಬೆಟ್ಟಗಳಲ್ಲಿ, ದೂರ ದೂರ ಇರೋ ಗುಹೆಗಳಲ್ಲಿ ಅವರು ಜಾಗವನ್ನು ಆರಿಸ್ಕೊಂಡು ಸಾಧನೆಗೆ ಬರ್ತಾರೆ. ಅವ್ರು ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಳ್ಳಲ್ಲ, ಮಾತಾಡಲ್ಲ, ಸಹಾಯ ಮಾಡಲ್ಲ. ತುಂಬಾ ಸಹಾಯದ ಅವಶ್ಯಕತೆ ಇದ್ರೆ ಮಾತ್ರ ಸಹಾಯ ಮಾಡ್ತಾರೆ. ಇಲ್ಲ ಅಂದ್ರೆ ಒಬ್ರಿಗೊಬ್ರು ಸಂಪರ್ಕ ಇಲ್ಲದೆ ಸಾಧನೆಯಲ್ಲಿ ಇರ್ತಾರೆ. ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅಲ್ಲೊಬ್ರು ಕೂತಿದ್ದಾರೆ, ಇಲ್ಲೊಬ್ರು ಕೂತಿದ್ದಾರೆ ಅಂತ. ಅಷ್ಟೇ ವಿನಃ ವರ್ಷಾನ್ಗಟ್ಲೆ ಸಾಧನೆ ಮಾಡಿದ್ರು ಸಹ ಅವರು ಒಬ್ರಿಗೊಬ್ರು ಸಂಪರ್ಕ ಮಾಡಲ್ಲ. ಹಾಗೇನೆ ಇವರು ಸ್ವಾಮಿ ರಾಮ ಅಲ್ಲಿದ್ದಾಗ ಅವರು ಆಲ್ಮೋಸ್ಟ್ ಎಷ್ಟು ವರ್ಷ ಇದ್ರು? 3 ವರ್ಷ ಅಲ್ಲಿದ್ರಂತೆ. 3 ವರ್ಷ ಇದ್ದಾಗ ಅವ್ರು ಒಬ್ರ ಜೊತೆಲೂ ಅಲ್ಲಿ ಮಾತಾಡಿಲ್ಲ. ಆದ್ರೆ ಕಣ್ಣಿಗೆ ಒಂದಿಬ್ರು ಕಾಣಿಸ್ಕೊಂಡಿರೋರಂತೆ. ದೂರದ ಬೆಟ್ಟದ ಮೇಲೆ ಒಂದಿಬ್ರು ಸಂತರು ಸಾಧನೆ ಮಾಡೋರು. ಒಬ್ರು ವಯಸ್ಸಾದ ಸಂತರು ಅವರು ಕಣ್ಣಿಗೆ ಕಾಣೋ ಹಾಗೆ ಒಂದು ಗುಹೆಯಲ್ಲಿ ಇದ್ರಂತೆ. ಒಂದು ದಿನ ಏನಾಯ್ತು, ಓಕೆ, ಅದಕ್ಕೂ ಮುಂಚೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೇಗೆ ಅಲ್ಲಿ ಜೀವನ ಮಾಡ್ತಾ ಇದ್ದಿದ್ದು. ಅವ್ರು ಹೇಗೆ ನಾವು ಅನ್ಕೊಳ್ತೀವಿ 3 ವರ್ಷ ಮಾತಾಡ್ದಿರಾ, ಜನಸಂಪರ್ಕ ಇರ್ದಿರಾ ಅದು ಹೇಗಿರ್ತಾರೆ, ಏನ್ ಊಟ ಮಾಡ್ತಾರೆ, ಸಾಮಾನ್ಯವಾಗಿ ಬರೋ ಪ್ರಶ್ನೆಗಳು. ಅವ್ರು ಹೇಳೋದು ಅಕ್ಕಿ ಮತ್ತೆ ಕಡ್ಲೆ ಅದ್ ಮಾತ್ರ ಇರೋದಂತೆ. ಅದನ್ನ ಮಾತ್ರ ಮೊಳಕೆ ತರಿಸಿ ಅವರು ಅದನ್ನ ಉಪ್ಪು ಹಾಕೊಂಡು ತಿನ್ನೋದು. ಅದೇ 1 ಟೈಮ್ ಊಟ ಅಷ್ಟೇ, ಬೇರೆ ಏನೂ ಊಟ ಇಲ್ಲ. ದಿನ ಪೂರ್ತಿ ಅವ್ರು ಕಲ್ತಿರೋ ಯೋಗಗಳು, ತುಂಬಾ ವಿಧವಾದ ಯೋಗ ಕಲ್ತಿದ್ರಲ್ವಾ, ಅದ್ರಲ್ಲಿರೋದೆಲ್ಲ ಪ್ರಾಕ್ಟೀಸಸ್ ನ ಮಾಡ್ಕೊಂಡು, ಸಾಧನೆಗಳು ಮಾಡ್ಕೊಂಡು, ಯೋಗ ಮಾಡ್ಕೊಂಡು ಧ್ಯಾನದಲ್ಲೇ ಸಮಯವನ್ನು ಕಳೀತಾ ಇದ್ರು. ಅದೇ ತರ ಬೇರೆ ಎಲ್ಲ ಸಾಧು ಸಂತರು ಮಾಡ್ತಾ ಇದ್ರು. ಅವ್ರ ಗುಹೆ ಹತ್ರ ಇದ್ದ ಇನ್ನೊಬ್ಬರು ಸಂತರ ಹೆಸರು ಹೇಳ್ತಾ ಇದ್ದಾರೆ, ಕೃಷ್ಣರಾಮ್ ಅಂತ. ಒಂದು ದಿನ ರಾತ್ರಿ ಅವರು ಮಲಗಿದಾಗ ಸುಮಾರು ರಾತ್ರಿ 12 ಗಂಟೆ ಸಮಯದಲ್ಲಿ ಒಂದು ಬಾಂಬ್ ಎಕ್ಸ್ಪ್ಲೋಡ್ ಆದ ಹಾಗೆ ಒಂದು ಸೌಂಡ್ ಬಂತು. ಅವ್ರು ಹೆದರ್ಕೊಂಡು ಎಲ್ಲಿ ಇದು ಇಷ್ಟು ದಪ್ಪ ಸೌಂಡ್ ಬಂತು ಅಂತ ಎದ್ದು ನೋಡ್ತಾರೆ. ಹಿಮ ಕರಗಿ ಬೀಳುತ್ತಲ್ವಾ, ಪೂರಾ ಪರ್ವತ ಕರಗಿ ಬೀಳ್ತಾ ಇದೆ. ಆ ತರದ ಒಂದು ಅವಲ್ಯಾಂಚ್ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ. ಅಂತ ಅವಲ್ಯಾಂಚ್ ಅಂದ್ರೆ ಒಂದು ಪರ್ವತ ಉರುಳಕ್ ಶುರು ಆಗ್ಬಿಟ್ರೆ ಅದು ಉರುಳ್ತಾ ಉರುಳ್ತಾ ಒಂದು ಊರನ್ನೇ ಹಾಳು ಮಾಡ್ಕೊಂಡು ಅದನ್ನ ಹಂಗೆ ಸುತ್ತಕೊಂಡು ಹೋಗ್ಬಿಡುತ್ತೆ. ಅದರಲ್ಲಿ ಬದುಕಿ ಉಳಿತಾರೆ ಅನ್ನೋ ಒಂದು ಗ್ಯಾರಂಟಿ ಅಂತೂ ಇಲ್ಲವೇ ಇಲ್ಲ. ಆ ತರದ ಒಂದು ಅವಲ್ಯಾಂಚ್. ಅಲ್ಲಿ ನೋಡಿದ್ರೆ ಆ ದಾರಿಯಲ್ಲಿ ಎಲ್ಲಿಂದ ಅದು ಅದು ಉರುಳಿ ಬರ್ತಾ ಇದೆಯೋ ಅಲ್ಲಿನೇ ಈ ಬಾಬಾ ಅವರ ಗುಹೆ ಇತ್ತಂತೆ. ಇವ್ರಿಗೆ ಗಾಬರಿ ಆಗ್ಬಿಡ್ತು, ಹೇಗೆ ಅವರು ಅದರಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ, ಇನ್ನ ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡಿ ನೋಡ್ಕೊಂಡು ಇದ್ರು. ತಮ್ಮ ಚಪ್ಪಲಿ ಅದೇ ಕಡವು ಹಾಕ್ತಾ ಇದ್ರಲ್ವಾ, ಕಟ್ಗೆ ಚಪ್ಪಲಿ ಹಾಕೊಂಡು. ಅವ್ರ ಹತ್ರ ಒಂದು ಕೋಟ್ ಇತ್ತು. ಈ ತರ ಒಂದು ಎಮರ್ಜೆನ್ಸಿಯಲ್ಲಿ ಆಚೆ ಹೋಗ್ಲಿಕ್ಕೆ ಒಂದು ಟಿಬ್ಬಟ್ಟಿಂದ ಒಬ್ರು ಯಾರೋ ಕೋಟ್ ಕೊಟ್ಟಿದ್ರು ಅವ್ರಿಗೆ, ಆ ಚಳಿಯಲ್ಲಿ ಹೋಗ್ಲಿಕ್ಕೆ. ಆ ಕೋಟ್ ಹಾಕೊಂಡು ಆ ಬೆಟ್ಟದ ಕಡೆಗೆ ನಡ್ಕೊಂಡು ಹೋದ್ರಂತೆ. ಅಲ್ಲಿ ಹೋಗಿ ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರು ಆ ಬಾಬಾಜಿ ಮೌನದಲ್ಲಿದ್ದಾರೆ. ಗುಹೆನಲ್ಲಿ ಮಾತ್ರ ಸೂಪರ್ ಆಗಿ ಕೂತಿದ್ದಾರೆ. ಅಕ್ಕ ಪಕ್ಕ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಇವ್ರು ಹೇಗೋ ಮಾಡ್ಕೊಂಡು ಅಲ್ಲಿ ಗುಹೆಯಲ್ಲಿ ಹೋಗಿ ನೋಡ್ಬಿಟ್ರೆ ಅವ್ರು ಸನ್ನೆಯಿಂದ ಬಾಯಿ ಮುಚ್ಕೊಂಡಿದ್ದಾರೆ. ಸನ್ನೆಯಿಂದ ಮೇಲ್ ತೋರಿಸ್ತಾ ಇದಾರೆ, ಅವ್ನ್ ಕಾಪಾಡ್ದ, ನನ್ಗೇನು ಆಗಿಲ್ಲ, ನಿನ್ಗೇನು ಯೋಚನೆ ಮಾಡ್ಬೇಡ, ಅವನಿದ್ದಾನೆ, ನನ್ನ ಹತ್ರ ಏನು ಇಲ್ವಲ್ಲ, ಅವನೇ ಅಲ್ವಾ ಮತ್ ಕಾಪಾಡೋದು. ನಾನೇನಾದ್ರೂ ಛತ್ರಿ ಹಿಡ್ಕೊಂಡು ಇಲ್ಲ ಡೋರ್ ಹಾಕೊಂಡು, ನೋಡಿ ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ಅವ್ನ್ ಮಾಡ್ತಾನೆ ಅಷ್ಟೇ. ಅದು ಅಷ್ಟೊಂದು ನಂಬಿದ್ದಾರೆ ಅಲ್ಲಿ ಸಾಧನೆಗೆ ಹೋದವರೆಲ್ಲ. ಹೀಗಾಗಿ ಏನು ಇಟ್ಕೊಂಡಿಲ್ಲ. ಅವ್ರು ಹೇಳಿದ್ರು ನನ್ನ ಹತ್ರ ಏನು ಇಲ್ಲ, ಸೊ ಅವನೇ ಕಾಪಾಡ್ದ. ಸೊ ಇವಾಗ್ಲೂ ನನ್ನ ಹತ್ರ ಏನು ಇಲ್ಲ, ಅವನೇ ಕಾಪಾಡ್ದ, ನೀನ್ ಯೋಚನೆ ಮಾಡ್ಬೇಡ, ಐ ಆಮ್ ಫೈನ್, ನೀನ್ ಹೋಗು ಅಂತ ಕಳ್ಸ್ಕೊಟ್ರಂತ. ಅವ್ರು ವಾಪಸ್ ಬಂದ್ರು. ಮಾರನೇ ದಿನ ಬೆಳಕಲ್ಲಿ ನೋಡ್ತಾರೆ, ಎಲ್ಲ ಕಿತ್ಕೊಂಡು ಹೋಗ್ಬಿಡಿದ. ಆ ಬೆಟ್ಟದಲ್ಲಿ ಇರೋ ಒಂದು ಮರ ಕಡ್ಡಿ ಸಹ ಇಲ್ವಂತೆ. ಅದು ಹೇಗೆ ಅವರ ಗುಹೆ ಮಾತ್ರ ಉಳ್ಕೊಂತ ಗೊತ್ತಿಲ್ಲ. ಅವ್ರನ್ನ ಆ ದೇವರು ಕಾಪಾಡಿದ, ಆ ಶಕ್ತಿ ಕಾಪಾಡಿತ್ತು, ಆ ಗುರು ಯಾವ ಗುರು ಧ್ಯಾನದಲ್ಲಿದ್ದಾರೋ ಅದು ಅವ್ರಿಗೆ ಕಾಪಾಡಿದೆ ಅನ್ನೋದು ಗೊತ್ತಾಯ್ತು. ಹೇಗೆ ಇವರೆಲ್ಲ ಯಾವ ಮೈ ಮೇಲೆ ಬಟ್ಟೆ ಇಲ್ದೆ, ಊಟ ಇಲ್ದೆ, ಚಳಿಗೆ ಮೈ ಒಡ್ಡಿ ಹೇಗೆ ಜೀವನ ಮಾಡ್ತಾರೆ ಅಂದ್ರೆ, ಹಿಮಾಲಯದ ಕಾಡಲ್ಲಿ ತುಂಬಾ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ. ಅಲ್ಲಿ ತುಂಬಾನೇ ಔಷಧಿ ಗುಣ ಇರುವ ಒಂದು ಹುಲ್ಲು ಕಡ್ಡಿ ಸಹ ಔಷಧಿ ಗುಣ ಇದೆ ಅಲ್ಲಿ. ಸೊ ಅವರು ಅದನ್ನ ಕಷಾಯ ಮಾಡ್ಕೊಂಡು ಕುಡಿತಾರೆ. ಅಲ್ಲಿ ಚಾ ಬದಲು
ಪ್ರತಿ ಒಬ್ಬ ಸಾಧಕ ಆ ಒಂದು ಡ್ರಿಂಕ್ ಕುಡಿತಾರಂತೆ. ಅದು ಕುಡಿಯೋದ್ರಿಂದ ಅವ್ರಿಗೆ ಮೈಯಲ್ಲಿ ಉಷ್ಣತೆ ಇರುತ್ತೆ, ಹಸಿವು ಆಗಲ್ಲ. ಈ ತರದ್ ಏನ್ ತೊಂದರೆಗಳು ಬಂದ್ರು ಅವರು ಎದುರಿಸ್ಲಿಕ್ಕೆ ಅವರ ದೇಹವನ್ನು ಆರೋಗ್ಯವಂತವಾಗಿ ಇಟ್ಕೊಳ್ತಾರೆ, ಶಕ್ತಿಶಾಲಿಯಾಗಿ ಇಟ್ಕೊಳ್ತಾರೆ. ಅಲ್ಲಿ ಇರೋ ಸ್ವಾಮಿಗಳು ಇದನ್ನೆಲ್ಲ ರಿಸರ್ಚ್ ನೋಡಿ, ಅಲ್ಲಿ ಹೋದ್ರೆ ಅವ್ರು ಬರೀ ಕುತ್ಕೊಂಡು ಧ್ಯಾನ ಮಾಡ್ತಾರೆ ಅಂತಿಲ್ಲ. ಅಲ್ಲಿ ಇರುವ ಎಲ್ಲ ಗಿಡಮೂಲಿಕೆಗಳ ಸ್ಟಡಿ ಮಾಡೋದು, ಬಿಕಾಸ್ ಅವ್ರಿಗೆ ರಿಯಲ್ ಲೈಫ್ ಅಲ್ಲಿ ಫಸ್ಟ್ ಹ್ಯಾಂಡ್ ಆಗಿ ಸಿಗ್ತಾ ಇದೆ. ಅದ್ರದ್ದೆಲ್ಲ ಧ್ಯಾನ ಮಾಡಿ ಅದ್ರದ್ದು ವಿಷಯಗಳನ್ನೆಲ್ಲ ತಿಳ್ಕೊಂಡು ಅದನ್ನ ಆಮೇಲೆ ಕೆಳಗಡೆ ನಮ್ಮ ಭೂಮಿಗೆ ಹಿಮಾಲಯ ಬಿಟ್ಟು ಕೆಳಗಡೆ ಬರ್ತಾರಲ್ಲ, ಅವಾಗ ನಮ್ಮಂತವ್ರಿಗೆ ಎಲ್ಲ ಆ ವಿಷಯಗಳು ಅದಕ್ಕಾಗಿ ತಲುಪುತ್ತೆ. ಇಲ್ಲ ಅಂದ್ರೆ ನೋಡಿ, ನಮ್ಗೆ ಯಾರು ಹೇಳ್ಬೇಕು ಹಿಮಾಲಯದಲ್ಲಿ ಇದ್ದು ಬೆಳೆಯುತ್ತೆ, ಅದರ ಶಕ್ತಿ ಹೀಗೆ ಹಾಗೆ ಅಂತ. ಮೆಡಿಸಿನಲ್ ಪ್ಲಾಂಟ್ಸ್ ಎಸ್ಪೆಷಲಿ ಇವಾಗಂತೂ ಇಂಡಿಯಾದಲ್ಲಿ ಅಬ್ರಾಡ್ ಅಲ್ಲಿ ಸಹ ತುಂಬಾನೇ ಹಿಮಾಲಯದ ಮೆಡಿಸಿನ್ಸ್ ತುಂಬಾನೇ ಫೇಮಸ್ ಆಗ್ಬಿಟ್ಟಿದೆ. ಸೊ ಈ ಕಥೆಯಿಂದ ಅವ್ರು ಹೇಳೋದೇನು ಅಂದ್ರೆ, ದ ಫಸ್ಟ್ ಹ್ಯಾಂಡ್ ಪವರ್ ಆಫ್ ಸ್ಪಿರಿಟ್ ಓವರ್ ಮೈಂಡ್ ಅಂಡ್ ಬಾಡಿ. ಸೊ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅವ್ರಿಗೆ ನಮ್ಮ ಸ್ಪಿರಿಟ್ ಇದೆ ಅಲ್ವಾ, ನಮ್ಮ ಒಳಗಿಂದ ಒಂದು ವಿಶ್ವಾಸ ಏನಿದೆ ಅಲ್ವಾ, ಅದು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಅದು ನಮ್ಮ ಮೈಂಡ್ ಮತ್ತೆ ಬಾಡಿ, ನಮ್ಮ ಮನಸ್ಸು ಮತ್ತೆ ಈ ಶರೀರವನ್ನು ಮೀರಿ ಕೆಲಸ ಮಾಡೋ ಹಾಗೆ ನಮ್ಮ ಒಳಗಿನ ಶಕ್ತಿಯನ್ನು ಬೆಳೆಸ್ಕೋಬೇಕು, ಆ ವಿಶ್ವಾಸವನ್ನು ಬೆಳೆಸ್ಕೋಬೇಕು. ಆವಾಗ್ಲೇ ಡಿವೈನ್ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತ ಈ ಕಥೆಯಲ್ಲಿ ಹೇಳಕ್ಕೆ ಬಯಸ್ತಾರೆ. ಮೂರನೇ ಕತೆ ಬಂದು ಒಬ್ಬ ಸ್ವಾಮಿಯ ವಿಷಯ. ಇನ್ನೊಂದ್ 2 ಕತೆ ಇದೆ, ಇನ್ 3 4 ಕತೆ. ಒಬ್ಬ ಸ್ವಾಮೀಜಿ ಒಂದ್ ಕತೆ. ಗ್ರೇಟ್. ಈ ಸ್ವಾಮೀಜಿ ಹೇಗಿದ್ದಾರೆ ಅಂದ್ರೆ, ಸ್ವಾಮೀಜಿನೂ ಇದ್ದಾರೆ, ಸ್ಪಿರಿಚುವಾಲಿಟಿಲೂ ಇದ್ದಾರೆ, ಆದ್ರೆ ಅವ್ರಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅವ್ರು ತುಂಬಾ ವಿದ್ಯಾವಂತರಂತೆ, ತುಂಬಾ ಕಲ್ತವ್ರು, ತುಂಬಾ ವಾದ ತರ್ಕ ಮಾಡೋಷ್ಟು ಕೆಪಾಸಿಟಿ ಇದೆ. ಅವ್ರ ಒಂದೇ ವಾದ, ದೇವ್ರಿಗೂ ಇಲ್ಲ, ಈ ತರದ್ ಏನು ನಡೆಯಲ್ಲ ಅಂತ. ಯಾಕಪ್ಪ ಇಂಥವ್ರ ಜೊತೆಲಿ ಇರ್ಬೇಕು? ಸ್ವಾಮಿ ರಾಮಗೆ ಅವರು ಕ್ಲೋಸ್ ಫ್ರೆಂಡ್ ಅಂತೆ. ಸೊ ಸ್ವಾಮಿ ರಾಮ ಬಂದು ಇಲ್ಲಿ ನಂಬೋರು, ಅವ್ರು ನಂಬದೇ ಇರೋರು, ಅವರು ಸೈಂಟಿಫಿಕ್, ಇವರು ಸೈಂಟಿಫಿಕಲಿ ಪ್ರೂವ್ ಮಾಡೋರು. ಸೊ ಅದನ್ನ ಒಂದು ಹೆಲ್ದಿ ಡಿಸ್ಕಷನ್ಸ್ ಅಲ್ಲೇ ಮಾಡ್ಕೊಂಡು ಹೋಗೋರು. ಸೊ ಯಾವಾಗ ನೋಡಿದ್ರು ಅವರು ಪ್ರತಿ ಒಂದು ವಿಷಯಕ್ಕೂ ಈ ಸ್ಪಿರಿಚುವಾಲಿಟಿ ವಿಷಯ ಬಂದ್ರೆ ಸಾಕು, ಬರೀ ವಿತಂಡವಾದನೆ, ಇಲ್ಲ ಇಲ್ಲ ಸುಳ್ಳು ಅಂತ ವಿತಂಡವಾದನೆ ಮಾಡೋರಲ್ಲಿ ತಮ್ಮ ಒಂದು ಪೂರಾ ಇಂಟೆಲೆಕ್ಚುಯಲ್ ಜ್ಞಾನ ಏನಿದೆ ಅಲ್ವಾ ಅದಕ್ಕೆ ಖರ್ಚು ಮಾಡೋರು. ಇವಾಗ ಇವ್ರಿಗೆ ಅನ್ಸೋದಂತೆ ಸ್ವಾಮಿ ರಾಮಗೆ, ನಿಮ್ಗೆ ಇರೋ ಒಂದು ಜ್ಞಾನ ಇದೆ ಅಲ್ವಾ, ಒಂದ್ ಸ್ವಲ್ಪ ಡೈರೆಕ್ಷನ್ ಬದ್ಲಿ ಮಾಡಿದ್ರೆ ನೀನ್ ಏನೆಲ್ಲ ತಿಳ್ಕೊಳ್ಬಹುದು. ಅದು ಇಲ್ಲ ಅನ್ನೋ ಒಂದನ್ನೇ ನೀನ್ ಹಿಂಗ್ ಹಿಡ್ಕೊಂಡ್ ನಿಂತಿರೋದ್ರಿಂದ ಅದು ಇದೆಯಾ ಇಲ್ಲ ಅಂತ ನೋಡು. ಯಾಕೆ ಅದು ಇಲ್ಲ ಇಲ್ಲ ಅಂತ ಸಾಧಿಸೋದ್ರಲ್ಲಿ ಹೋಗ್ತಾ ಇದೆಯಾ? ಈಗ ನಿನ್ನ ಎಷ್ಟು ಇಂಟೆಲಿಜೆನ್ಸ್ ಇದೆಯೋ, ನಿನ್ನ ಎಷ್ಟು ಇಂಟೆಲೆಕ್ಟ್ ಇದೆಯೋ, ಅದೆಲ್ಲದು ನೀನ್ ಎಷ್ಟು ಖರ್ಚು ಮಾಡ್ತಾ ಇದೀಯಾ, ಅದ್ರ ಲಾಭ ನಿನ್ಗೆ ಸಿಗ್ತಾ ಇಲ್ಲ ಅಂತ. ಹಾಗಿದ್ದಾಗ ನೀನ್ ಯಾಕಪ್ಪ ಮತ್ತೆ ಸ್ಪಿರಿಚುವಾಲಿಟಿಗ್ ಬಂದೆ ಅಂತ ಸ್ವಾಮಿ ರಾಮ ಕೇಳೋರು. ನಿಂಗೆ ಇದೆಲ್ಲ ಇಷ್ಟ ಇಲ್ಲ, ನಂಬಿಕೆ ಇಲ್ಲ, ಸುಳ್ಳು ಅಂದ ಮೇಲೆ ಯಾಕಪ್ಪ ಈ ದಾರಿಗೆ ಬಂದೆ? ನೀನ್ ಬೇರೆ ದಾರಿ ಹಿಡಿಬೇಕಿತ್ತು. ಇಲ್ಲ ಇಲ್ಲ, ಈ ದಾರಿಗೆ ಯಾರ್ಯಾರು ಬರ್ತಾರೋ ಅವ್ರ ಒಬ್ರೊಬ್ಬರನ್ನ ಹಿಡಿದು ನಾನು ಹೇಳ್ಬೇಕು, ನೀವ್ ಮಾಡ್ತಾ ಇರೋದು ತಪ್ಪು, ಈ ದಾರಿನಲ್ಲಿ ಹೋಗ್ಬಿಡಿ ಅಂತ ಹೇಳೋಕೆ ಅವ್ರು ಬಂದಿದಾರಂತ. ನೋಡಿ ಹೇಗಿದೆ ಅವ್ರ ಈ ಸ್ಪಿರಿಚುವಾಲಿಟಿ ಆರಿಸ್ಕೊಂಡಿದ್ದೆ ಅದಕ್ಕಂತ. ಯಾರು ಬರ್ತಾರೆ ಅವ್ರಿಗೆ ಬುದ್ಧಿ ಸರಿ ಕಲಿಸ್ಬೇಕು, ಏನು ಎಲ್ಲ ಬಿಟ್ಟು ನೀವ್ ಹಿಂಗೆಲ್ಲ ಬಿಟ್ಬಿಟ್ಟು ದೇವ್ರಂತೆ ದಿಂಡ್ರಂತೆ ಹಿಮಾಲಯಕ್ಕೆ ಹೋಗ್ಬಿಟ್ಟು ಯಾರನ್ನು ಕಾಣ್ಬೇಕಂತೆ ಎಂತವ್ರು ಇದಾರಲ್ವಾ, ತುಂಬಾ ಆಶ್ಚರ್ಯ. ಸೊ ಅವ್ರಿಗೆ ಎಷ್ಟು ವಿತರ್ಕ ಮಾಡೋದ್ರಲ್ಲಿ ಜ್ಞಾನಿಗಳಾಗಿದ್ರು ಅಂದ್ರೆ ಪುಸ್ತಕಗಳೇ ಬರ್ದಿದಾರಂತೆ. ಅವ್ರು ತುಂಬಾನೇ ಪುಸ್ತಕಗಳು ಬರ್ದಿದ್ದಾರೆ, ಇಂಡಿಯನ್ ಫಿಲಾಸಫಿ ಮೇಲೆನೆ ಪುಸ್ತಕ ಬರ್ಬಿಟ್ಟಿದ್ದಾರೆ. ಏನಂತ ಇದಕ್ಕೆ ವಿರುದ್ಧವಾಗಿ ಇದಾರೆ. ಇವತ್ತಿಗೂ ಕ್ರಿಟಿಕ್ಸ್ ಇಷ್ಟು ಜನ ಇದ್ದಾರೆ ನಮ್ಮ ಸ್ಪಿರಿಚುವಾಲಿಟಿ, ನಮ್ಮ ಗುರುಗಳ ಬಗ್ಗೆ, ನಮ್ಮ ಸಾಧನೆಗಳ ಬಗ್ಗೆ, ನಮ್ಮ ಪ್ರತಿ ಒಂದು ಹಿಂದುತ್ವ ಬಗ್ಗೆ, ಧರ್ಮದ ಬಗ್ಗೆ, ಪ್ರತಿ ವಿಷಯದ ಮೇಲೆ ಅದನ್ನ ವಿರುದ್ಧವಾಗಿ ವಿತಂಡವಾದನೆ ಮಾಡೋರು. ಅವರು ಒಂದಿಷ್ಟು ಜನ ತುಂಬಾ ಸಾಧನೆನೆ ಮಾಡ್ತಾ ಇದಾರೆ ಅಂತ ಹೇಳೋಣ, ಅವ್ರು ಅದ್ರಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಹಾಗ್ ಮಾಡೋದ್ರಿಂದ ಏನಾಗತ್ತೆ, ಅದು ಯಾರು ನಂಬಲ್ವೋ ಹೊರಗಿನವ್ರು ಏನಿದಾರಲ್ವಾ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ಅವ್ರಿಗೆ ಬೇಕು ಇಂಥವ್ರು. ಸೊ ಏನಾಯ್ತು, ಇವ್ರನ್ನ ಚೈನಾದವರು ಇನ್ವೈಟ್ ಮಾಡೋರಂತೆ, ಬನ್ನಿ ಬನ್ನಿ ನಮ್ ದೇಶಕ್ಕೆ ಬನ್ನಿ, ನಾವು ನಿಮ್ ಮಾತು ಕೇಳ್ತೀವಿ ಅಂತ. ಸೊ ಅವ್ರನ್ನ ಇನ್ವೈಟ್ ಮಾಡ್ಬಿಟ್ಟು ಅವ್ರ ಮಾತುಗಳನ್ನ ಕೇಳಿ ಟಿಬೆಟ್ ಮತ್ತೆ ಚೈನಾದವರು ಇವ್ರನ್ನ ಇನ್ವೈಟ್ ಮಾಡಿ, ನೀವೇನ್ ನಿಮ್ಮ ವಿಚಾರ ಏನು ಅಂತ ಅವ್ರು ಹೇಳೋರು. ನಾನು ಹಿಮಾಲಯಕ್ಕೆ ಹೋಗಿದ್ದೆ, ಈ ತರ ಎಲ್ಲ ನೋಡಿದೆ, ಅದೆಲ್ಲ ಸುಳ್ಳು, ಮೂಢನಂಬಿಕೆ ತುಂಬಾ ನಮ್ಮ ಇಂಡಿಯಾದಲ್ಲಿ ಅಂತ. ಇಂಡಿಯಾದವನೇ ಹೋಗಿ ಹೊರಗಡೆ ಹೇಳಿದ್ರೆ ಅವ್ರಿಗೆ ಸುಮ್ನೆ ಇರುತ್ತಾ, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಅವ್ರಿಗೆ ಈ ತರ ಒಂದು ಬೆಂಬಲ ಸಿಕ್ಕಂತೆ.
ಆದ್ರೆ ಸ್ವಾಮಿ ರಾಮಗೆ ಇತ್ತು, ಈ ಮನುಷ್ಯನಿಗೆ ನಾನು ದೇವರ ದರ್ಶನ ಮಾಡಿಸೇ ಬಿಡ್ಬೇಕು. ಇಲ್ಲ ಅಂದ್ರೆ ಸ್ವಾಮಿ ರಾಮ ಆತರ ಎಲ್ಲ ಯೋಚನೆ ಮಾಡೋರಲ್ವಂತೆ. ಯಾಕಂದ್ರೆ ದೇವರನ್ನು ನಾವೇ ಕಂಡ್ಕೊಳ್ಬೇಕು. ಅವ್ರಿಗೇನಾಯ್ತು, ಬೆಸ್ಟ್ ಫ್ರೆಂಡ್ ಬೇರೆ ಅವನು. ಆಮೇಲೆ ಇವನ್ ವಿಪರೀತಕ್ಕೆ ಹೋಗೋದ್ ನೋಡ್ಬಿಟ್ಟು ಬೇರೆ ಇದು ತಪ್ಪಾದ್ರೂ ಪರವಾಗಿಲ್ಲ, ಆದ್ರೆ ಒಂದ್ ಸರ್ತಿ ಅವ್ನಿಗೆ ಜಟ್ಕಾ ಕೊಟ್ಬಿಟ್ಟು ನೀನ್ ಇದೆಯಾ ಅನ್ನೋದು ಒಂದ್ ಸರ್ತಿ ನಾನ್ ತೋರಿಸ್ಬೇಕು ಅನ್ನೋ ಒಂದು ಭಾವನೆ ಬಂತು. ಈ ತರ ಸಾಧನೆಯಲ್ಲಿರೋರು ಒಂದು ಭಾವನೆನೆ ದೇವರು ಸ್ವೀಕಾರ ಮಾಡ್ಬಿಡ್ತಾನೆ ಅದನ್ನ. ಸೊ ಹಾಗಾಗಿ ಏನಾಯ್ತು, ಒಂದ್ಸರ್ತಿ ಇವ್ರನ್ನ ಅವರು ನನ್ ಜೊತೆಲಿ ಹಿಮಾಲಯ ಹಾಗೆ ಒಂದು ಟ್ರಿಪ್ ಹೋಗ್ ಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಸರಿ ಅಂತ ಹೋಗ್ತಾರೆ. ಪರವಾಗಿಲ್ಲ, ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ, ಬರ್ತೀನಿ ನಡಿ ಅಂತ ಬರ್ತಾರೆ ಅವ್ರು. ಅವಾಗ ಅವ್ರ ಮನ್ಸಲ್ಲಿ ಸ್ವಾಮಿ ರಾಮ ಪ್ರೇ ಮಾಡ್ತಾರೆ, ದೇವ್ರೆ ಒಂದು ಸಿಚುವೇಶನ್ ಕೊಟ್ಬಿಡು, ಅವ್ನ್ ಸಿಕ್ಕಾಕೊಂಡ್ಬಿಟ್ಟು ವಿಲಿ ಒದ್ದಾಡಿ ಅಪ್ಪ ದೇವ್ರೇ ಕಾಪಾಡು ಅಂತ ಅವ್ನ್ ಬಾಯಲ್ಲಿ ಬರ್ಬೇಕು, ಅವ್ನ್ ದೇವ್ರನ್ನ ನಂಬ್ಬೇಕು ಅಂತ ಅವರು ಸ್ವಾಮಿ ರಾಮ ಅವರು ಆತರ ಒಂದು ಥಾಟ್ ಬಂತು ಅವ್ರಿಗೆ. ಸರಿ ಅಂತ ಹೋಗುವಾಗ ಏನಾಗುತ್ತೆ, ಸ್ವಾಮಿ ರಾಮ ಅಂತೂ ಅಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಅವ್ರಿಗೆ ಚಳಿ ಅಲ್ಲಿ ಪರಿಸ್ಥಿತಿಗಳು ಇದಕ್ಕೂ ಮುಂಚೆ ನಾನು ಹೇಳ್ದಾಗೆ ಅವ್ರಿಗೆ ತುಂಬಾ ಸರ್ವೇ ಸಾಮಾನ್ಯ, ಅವ್ರಿಗೇನೋ ಅಷ್ಟು ಕಷ್ಟ ಅಲ್ಲ. ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಲಿ, ಅಲ್ಲಿ ಹೋದ್ಬಿಟ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ, ನೀರು ಕುಡಿದೇ ಇರೋ ಇದ್ರೆ ಅದು ಒಂದ್ ಪ್ರಾಬ್ಲಮ್ ಆಗುತ್ತೆ, ಎಲ್ಲಾ ತರದ್ದು ತುಂಬಾನೇ ಶಾರೀರಿಕ ಮಾನಸಿಕನೂ ಆಗತ್ತೆ. ಆ ಸೀನ್ಸ್ ಎಲ್ಲ ನೋಡಿದ್ಮೇಲೆ ಹೇಗೆ ಸಮುದ್ರದಲ್ಲಿ ಹೋದ್ರೆ ಒಂಥರ ಫೀಲ್ ಆಗುತ್ತೋ ಹಾಗೇನೆ ಹಿಮಾಲಯಸ್ ಹೋದ್ರು ನಮ್ ಹ್ಯೂಮನ್ ಮೈಂಡ್ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಗೊತ್ತಾ, ಇದನ್ನೆಲ್ಲ ನೋಡಿ ನೋಡಿ ನೋಡಿ. ಒಂದೇ ನೋಡು ಅಂದ್ರೂ ಆಗಲ್ಲ ನಮ್ಗೆ, ಬರೀ ಹಸಿರಲ್ಲಿ ಬಿಟ್ರು ಸ್ವಲ್ಪ ಹೊತ್ತೆ ನಾವು ಖುಷಿ ಪಡ್ತೀವಿ, ಆಮೇಲೆ ನಮ್ಗೆ ಭಯನೇ ಶುರು ಆಗುತ್ತೆ. ತುಂಬಾ ಹಸಿರು ನೋಡಿದ್ರು ಭಯ, ತುಂಬಾ ಬಿಳಿ ನೋಡಿದ್ರು ಭಯ, ನಮ್ಗೆಲ್ಲ ಮಿಕ್ಸ್ಚರ್ ಅಭ್ಯಾಸ. ಸೊ ಹಾಗೆ ಇವ್ರ ಜೊತೆಲಿ ಹೋದಾಗ ಸೆಪ್ಟೆಂಬರ್ ಕಾಲದಲ್ಲಿ ಹೋದ್ರಂತೆ. ಒಂದ್ ಟೆಂಟ್ ಹಾಕೊಂಡು ಒಂದ್ ಸ್ವಲ್ಪ ಬಿಸ್ಕಿಟ್ ಫ್ರೂಟ್ಸ್ ತಗೊಂಡು ಹೋದ್ರು ಕೈಲಾಸಕ್ಕೆ. ಆಗ ಅಲ್ಲಿ ಚಳಿ ಬಿಡ್ತು. ಇದು ಸ್ಟಾರ್ಟ್ ಆಯ್ತು, ಸ್ನೋಫಾಲ್ ಆಗಿದ ತಕ್ಷಣ ಟೆಂಟ್ ಅಲ್ಲಿ ಕೂತಿದ್ದಾರೆ. ಸಾಮಾನ್ಯ, ಓಕೆ, ಅವರು ಕಲ್ತೋರಲ್ವಾ ಆ ಸ್ವಾಮೀಜಿನೂ, ಪರವಾಗಿಲ್ಲ, ಹಿಮಾಲಯಕ್ಕೆ ಬಂದಿದ್ವಿ ಅಂದ್ಮೇಲೆ ಸ್ನೋಫಾಲ್ ಏನು ನಮ್ಗೆ ಅನಿಸ್ತಲ್ಲ, ಟೆಂಟ್ ಇದೆ ಅಲ್ವಾ, ಪರವಾಗಿಲ್ಲ. ಸುಮಾರಾಗಿ ಸ್ನೋಫಾಲ್ ಆಯ್ತು ಅಂದ್ರೆ ಅದು ಸ್ವಲ್ಪ ಸ್ವಲ್ಪ ಆಗಲ್ಲ, ನಮ್ ತರ ಬ್ಯಾಂಗ್ಳೂರ್ ಮಳೆ ತರ ಅಲ್ವಲ್ಲ, ಒಂದಿಷ್ಟು ಆಯ್ತು ಬಿತ್ತು ಅಂತ. ಬಂತು ಅಂದ್ರೆ ಒಂದು 2 ಅಡಿ ಅಷ್ಟು ನಿಂತ್ಕೊಳ್ಳೋಷ್ಟು ಹಿಮ ಬಿತ್ತು ಅಂತೆ ಅಲ್ಲಿ ಟೆಂಟ್ ಸುತ್ತ. ಇಷ್ಟೇನಾ ಅನ್ಕೊಂಡ್ರು ಅವ್ರಿಗೆ ಗೊತ್ತಿದ್ದಿಲ್ಲ. ಅವಾಗ ಸ್ವಾಮಿ ರಾಮ ಬೇಕು ಅಂತಲೇ ಅವ್ರಿಗೆ ಭಯ ಹುಟ್ಸೋಕೆ, ನೀನು ಇದು ಟೆಂಟ್ ಮುಚ್ಚೋಗೋ ಹಾಗೆ ಹಿಮ ಬಿದ್ರೆ ನೀನ್ ಏನ್ ಮಾಡ್ತೀಯ, ಅವಾಗ ಉಸಿರಾಡೋಕ್ಕೂ ಇರಲ್ಲ, ನಾವು ಹಿಮದಲ್ಲಿ ಮುಚ್ಚೋದ ಹಾಗೆ, ಅವಾಗ ಏನ್ ಮಾಡ್ತೀವಿ ಅಂತ. ಏನಿಲ್ಲ, ಒಂದ್ ಹೋಲ್ ಮಾಡಿ ಒಂದ್ ಪೈಪ್ ಹಾಕೋಣ, ಅದ್ರಲ್ಲಿಂದ ಸ್ವಲ್ಪ ಸ್ವಲ್ಪ ಗಾಳಿ ಬಿಟ್ಟು ಅದ್ರಲ್ಲಿ ಉಸಿರಾಡ್ಬೋದು ಅಂತ. ಸ್ವಲ್ಪ ಹೊತ್ತು ಆದ್ಮೇಲೆ ನಿಜವಾಗ್ಲೂ ಸ್ವಲ್ಪ ಹೆವಿ ಸ್ನೋಫಾಲ್ ಆಗ್ಬಿಟ್ಟು ಟೆಂಟ್ ಮುಚ್ಚೋಗೋ ಆ ತರ ಆಗುತ್ತೆ. ಪೈಪ್ ಹಾಕಿ ಅದನ್ನ ಬ್ರೀದಿಂಗ್ ಮಾಡ್ಲಿಕ್ಕೆ ಪ್ರಯತ್ನನೂ ಪಡ್ತಾರೆ. ಅವ್ರು ಹೇಳಿದ್ರು, ಇದಕ್ಕೂ ಮೇಲೆ ಹಿಮ ಬಿತ್ತು ಅಂದ್ರೆ ನಿಮ್ಗೆ ಗೊತ್ತಾ, ಆ ಪ್ರೆಷರ್ಗೆ ನಾವು ಒಳಗಡೆ ಪ್ರೆಸ್ ಆಗ್ತೀವಿ, ನಮ್ಗೆ ಒಂದು ಲೆವೆಲ್ಗಷ್ಟೇ ನಮ್ಗೆ ಆಕ್ಸಿಜನ್ ಸಿಗುತ್ತೆ, ಅದಾದ್ಮೇಲೆ ನಮ್ಗೆ ಆಕ್ಸಿಜನ್ ಸಿಗಲ್ಲ, ಹೇಗೆ ಅಂತ. ನೀನ್ ಬರ್ತೀಯಲ್ವಾ, ನೀನ್ ಹೇಳ್ಬೇಕು, ಯಾಕೆ ಹೆದರ್ಸ್ತಾ ಇದೀಯ, ಈ ತರ ಎಲ್ಲ ಮಾತಾಡಿ ಅಂತ ಅಂದ್ರು ಅವ್ರು. ಅವಾಗ ಸ್ವಾಮಿ ರಾಮ ಅಂದ್ರೆ, ನೋಡಿ ನನ್ಗೆ ಸ್ವಲ್ಪ ಬ್ರೀದಿಂಗ್ ಟೆಕ್ನಿಕ್ಸ್ ಎಲ್ಲ ಬರುತ್ತೆ, ನಾನು ಹೇಗೋ ಸ್ವಲ್ಪ ಸುಧಾರಿಸ್ಕೊಳ್ತೀನಿ, ಆಮೇಲೆ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಬೆಳಗಿನವರೆಗೆ ನಾನು ಕಂಟ್ರೋಲ್ ಮಾಡಬಲ್ಲೆ, ನಿನ್ ಕತೆ ಏನು ಅಂತಾನೆ ನಂಗೆ ಯೋಚನೆ ಆಗಿದೆ. ಇನ್ ನಿಜವಾಗ್ಲೂ ಉಸಿರಾಡ್ಲಿಕ್ಕೂ ಆಗಲ್ವೇನೋ ಅಂತ ಕೇಳ್ತಾನಂತೆ. ಸ್ವಲ್ಪ ಕಷ್ಟ ಆಗ್ಬೋದು, ನಿನ್ಗೆ ಅಭ್ಯಾಸ ಇಲ್ವಲ್ಲ ಅಂತ. ಅವಾಗ ಅವ್ನ್ ಹೇಳ್ತಾನೆ, ನೋಡು, ನನ್ಗೆ ನೀನ್ ಹೆದರ್ಸ್ಲಿಕ್ಕೆ ಈ ತರ ಎಲ್ಲ ಹೇಳ್ತಾ ಇದೀಯಾ, ಇಲ್ಲ ನಿಜಾನಾ? ಇಲ್ಲ ನಿಜ, ತಗೋ, ನಿನ್ನನ್ನ ನೀನು ಬೆಚ್ಚಗಿಟ್ಕೊ ಅಂತ ನನ್ನ ಬ್ಲಾಂಕೆಟ್ ಅನ್ನು ಅವ್ರಿಗೆ ಕೊಟ್ಬಿಡ್ತಾರೆ. ಅವರು 14,000 ಅಡಿ ಸಮುದ್ರದಿಂದ ಮೇಲಿದ್ದಾರೆ. ಸೊ ಅಲ್ಲಿ ಕ್ಲೈಮೇಟ್ ಎಷ್ಟು ಶೀತಲ ಅಂದ್ರೆ ಅದು ನಮ್ಗೆ ಇದಕ್ಕೆ ಬರಲ್ಲ, ಮೈನಸ್ ನಲ್ಲಿ ಹೋಗ್ತಾ ಇರುತ್ತೆ. ಇವಾಗ್ಲೂ ಅವನು ಒಪ್ಕೊಳಕ್ ರೆಡಿ ಇಲ್ಲ, ದೇವ್ರು ಇದಾನೆ ಕಾಪಾಡ್ತಾನೆ ಅಂತ. ಅವ್ನು ಹೇಳ್ತಾನೆ, ನೀನ್ ಏನೋ ಮಾಡ್ತಾ ಇದ್ದೀನಿ ನಂಗೆ ಗೊತ್ತಾಗ್ತಾ ಇದೆ, ನಾನ್ ಮಾತ್ರ ಸೋಲಲ್ಲ, ನಾನೊಂದು ಪ್ರಾಣ ತೊಟ್ಟಿದ್ದೀನಿ. ಏನಂದ್ರೆ ನಾನು ಯಾವತ್ತೂ ದೇವರನ್ನ ನಂಬಲ್ಲ, ಎಂತ ಕಷ್ಟ ಬಂದ್ರು ದೇವರೇ ಕಾಪಾಡು ಅಂತ ಅನ್ನಲ್ಲ ಅಂತ ಒಂದು ಪ್ರಾಣ ತೊಟ್ಟಿದ್ರಂತೆ ಅವ್ರು. ಸೊ ಅವ್ರು ಹೇಳಿದ್ರು, ನೀನ್ ನನ್ ಪ್ರಾಣ ತೊಟ್ಟಿದ್ದನ್ನ ಮುರಿಸ್ಬೇಕು ಅಂತ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ ಹಾಗಿದ್ಯಾ, ನೀನ್ ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ ಸತ್ರು ಪರವಾಗಿಲ್ಲ, ನಾನ್ ದೇವರೇ ಕಾಪಾಡು ಅಂತ ಮಾತ್ರ ನಾನು ಅನ್ನಲ್ಲ ಅಂತ. ಸುಮಾರಾಗಿ ಓಕೆ ಹೇಳ್ಬೇಡ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸಮಯ ಕಳೆದ್ರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಉಸಿರಾಟದ ತೊಂದರೆಗಳು ಸ್ಟಾರ್ಟ್ ಆದಾಗ್ಲೇ ದೇವ್ರ ನೆನಪಾಗೋದು, ಅಲ್ಲಿವರೆಗೆ ಆಗಲ್ಲ. ಸೊ ಅವ್ರಿಗೆ ಉಸಿರಾಟದ ತೊಂದರೆ ಎಲ್ಲ ಸ್ಟಾರ್ಟ್ ಆಯ್ತು.
ಅವಾಗ ಸ್ವಾಮೀಜಿ ಹೇಳ್ತಾರಂತೆ, ಸ್ವಾಮೀಜಿಗೆ ಅವ್ರು ಹೇಳ್ತಾರಂತೆ, ಏ ಸ್ವಾಮಿ ರಾಮ ನೀನು ಎಷ್ಟೊಂದೆಲ್ಲ ದೇವ್ರು ದಿಂಡ್ರು ಮಾಡಿದ್ಯಾ, ನೀನ್ ಕೇಳ್ಕೊಂಡ್ರೆ ದೇವ್ರು ಬೇಗ ಕೇಳ್ಕೊಂತಾನೆ, ನೀನ್ ಕೇಳು, ನಿನ್ ಗುರುಗಳಿಗೆ ಬಂದು ಸಹಾಯ ಮಾಡುವಂತ ನೀನ್ ಕೇಳಪ್ಪ ಅಂತ. ನಾನು ಹೇಳ್ತೇನೆ, ನಾನ್ ಕೇಳ್ಕೊಂತೀನಿ, ನನ್ ಗುರು ಬಂದು ನನಗ್ ಸಹಾಯ ಮಾಡ್ತಾನೆ, ನಿನ್ಗೆ ನಾನ್ ಯಾಕೆ ಕೇಳ್ಕೊಳ್ಳಿ, ನಿನ್ಗೆ ಸಹಾಯ ಬೇಕು ಅಂದ್ರೆ ನೀನ್ ಒಂದ್ಸರ್ತಿ ಕೇಳು, ನಿನ್ ದೇವ್ರು ಕಳಿಸ್ತಾನೆ ಸಹಾಯ ಅಂತ. ನಾನ್ ಇಷ್ಟ ದಿನ ನಂಬಿಲ್ಲ, ನನ್ಗೆ ಹೆಂಗ್ ಕಳಿಸ್ಬಿಡ್ತಾನೆ ಅಂತ. ಇಲ್ಲ, ನೀನ್ ಒಂದು ಸರ್ತಿ ದೇವ್ರಿಗೆ ಮನ್ಸಿಂದ ಕೇಳ್ಕೊಂಡ್ಬಿಡು, ತಕ್ಷಣನೇ ಹಿಮ ಬೀಳೋದ್ ನಿಂತ್ ಹೋಗ್ಬಿಡುತ್ತೆ, ಹೇಗೋ ಒಂದ್ ದಾರಿ ಆಗತ್ತೆ, ನೋಡೋಣ, ರಾತ್ರಿ ಎಲ್ಲ ಬೀಳಲ್ಲ ಹಿಮ ಅಂತ. ನಾನ್ ಕೇಳಿದ ತಕ್ಷಣ ನಿಂತ್ ಬಿಡುತ್ತೆ ಅಂದ್ರೆ ಏನ್ ದೇವ್ರು ಕಾಯ್ಕೊಂಡೇ ಇದಾನ ನನ್ ಮಾತ್ ಕೇಳಕ್ಕೆ ಅಂತ. ಅವ್ರಿಬ್ರಲ್ಲಿ ಆ ತರದ ವಾದ ವಿವಾದಗಳು ಮಾತುಗಳು ನಡೆಯುತ್ತೆ. ಆದ್ರೆ ಎಷ್ಟು 5 ನಿಮಿಷ ಕಳಿಲಿಕ್ಕೂ ಅವ್ರಿಗೆ ಆಗಲ್ಲ. ಕಡೆಗೆ ಅವ್ರಂತಾರೆ, ನೋಡು ಇವಾಗ ನಾನು ಕೇಳ್ಕೊಂತೀನಿ ದೇವ್ರಿಗೆ, ಆದ್ರೆ ದೇವ್ರೇ ಬಂದು ಆ ಹಿಮವನ್ನು ನಿಲ್ಸಿದಾನೆ ಅಂತ ಹೇಗ್ ಪ್ರೂಫ್ ಆಗತ್ತೆ? ಏನೋ ಅದು ಮಳೆ ನಿಲ್ಬೇಕಿತ್ತು, ಹಿಮಪಾತ ನಿಲ್ಬೇಕಿತ್ತು, ಹಿಮ ನಿಂತಿರ್ಬಹುದಲ್ಲ ಅಂತ ಕೇಳ್ತಾರೆ. ಸೊ ಅವಾಗ ಸ್ವಾಮಿ ರಾಮ ಹೇಳ್ತಾರೆ, ಸುಮ್ನೆ ಢೋಂಗಿ ಮಾಡ್ತಾರೆ ಅವ್ರು, ಒಂದಿಷ್ಟು ಧ್ಯಾನ ಕೂತ್ಕೊಂಡಿರ್ತಾರ. ಇಲ್ಲ ನನ್ಗೆ ಇವಾಗ ಕಿವಿಯಲ್ಲಿ ಬಂದು ದೇವ್ರು ಹೇಳಿದ್ರು, ಇವನು ಒಂದ್ ಸರ್ತಿ ನನ್ನನ್ನು ಕೇಳ್ಕೊಳ್ಳಿ, ನಾನ್ ತಕ್ಷಣನೇ ನಿಲ್ಸಿ ಹಿಮ ಇದು ನಿಲ್ಸೋದಷ್ಟೇ ಅಲ್ಲ, ಬೆಳಕ್ ಹರಿದಿದೆ, ನಾನು ಸೂರ್ಯದ ಕಿರಣ ಸಹ ನಿಮ್ಮ ಕ್ಯಾಂಪ್ ಮೇಲೆ ಬೀಳೋ ಹಾಗೆ ಮಾಡ್ತೀನಿ, ನಿಮ್ಮ ಟೆಂಟ್ ಮೇಲೆ ಅಂತ ದೇವ್ರು ನನ್ ಕಿವಿಯಲ್ಲಿ ಹೇಳಿದ್ರು ಅಂತ ಹೇಳ್ತಾರೆ. ನೋಡು, ನೀನ್ ಹಿಂಗೆಲ್ಲ ಮಾಡಿ ನನ್ಗೆ ಒಟ್ನಲ್ಲಿ ನನ್ನ ಶಪಥ ಏನ್ ತಗೊಂಡಿದ್ದೀನಲ್ವಾ, ದೇವ್ರ ಹೆಸರು ತಗೊಳ್ಳೋದು, ಅದನ್ನ ಮುರಿಸ್ತಾ ಇದೀಯಾ, ಅದಕ್ಕ ಸೂರ್ಯ ಬರ್ಲಿಲ್ಲ, ಅವಾಗಿದೆ ನೋಡು ನಿನ್ಗೆ ಅಂತ. ಅವ್ರು ಹೇಳ್ಬಿಟ್ರು, ಅವ್ರು ಸ್ವಾಮಿ ರಾಮ ಅಂದ್ರು, ದೇವ್ರೆ ನನ್ನನ್ನು ನೀನ್ ಇವಾಗ ಕಾಪಾಡು, ಹೇಗಾದ್ರೂ ಮಾಡಿ ಅವ್ನು ಹೇಳಿದ ತಕ್ಷಣ ನೀನ್ ನಿಲ್ಸ್ಬಿಟ್ಟು ಸೂರ್ಯನ್ ಕಾಣಿಸು ಅಂತ. ಸೊ ಹಾಗೆ ಆಯ್ತು. ಅವರು ಕೇಳಿದ್ರು, ದೇವ್ರೆ ಪ್ಲೀಸ್ ಸ್ನೋಫಾಲ್ ನಿಲ್ಸಿ ಅಂತ. ಜಾದು ಅನ್ನೋ ತರ ತಕ್ಷಣಕ್ಕೆ ಸ್ನೋಫಾಲ್ ನಿಂತ್ ಹೋಗ್ಬಿಟ್ಟು, ಏನೋ ಒಂದು ಆಗಿ ಆ ಸ್ನೋ ಎಲ್ಲ ಸ್ವಲ್ಪ ಹಿಂಗೆ ಅಲ್ಲಾಡ್ದಂಗ ಆಗ್ಬಿಟ್ಟು, ಎಲ್ಲ ಸ್ನೋ ಎಲ್ಲ ಅವ್ರ ಟೆಂಟ್ ಮೇಲೆ ಇರೋ ಏನ್ ಹಿಮ ಬಿದ್ದಿತ್ತಲ್ವಾ ಸರ್ದು, ಸೂರ್ಯ ಕಾಣಿಸ್ಕೊಂಡಂತೆ, ಸೂರ್ಯದ ಕಿರಣಗಳು ಬಿದ್ದುವಂತೆ. ಸೊ ಅವನ್ಗೆ ತುಂಬಾ ಖುಷಿ ಆಗ್ಬಿಟ್ಟು, ಎಷ್ಟು ಆನಂದ ನೋಡಿ, ನಿಜವಾಗ್ಲೂ ದೇವ್ರು ಇದ್ದಾನೆ ಅಂತ ದೇವ್ರು ನಮ್ಗೊಂದ್ಸತಿ, ಎಷ್ಟೇ ನಂಬದೇ ಇದ್ದವನು ಸಹ ಅವ್ನ್ ಇದ್ದಾನೆ ಅನ್ನೋ ಒಂದು ಭಾವನೆ ಬರುತ್ತೆ ನೋಡಿ, ಅದ್ ಏನಿದ್ಯಾ ಗೊತ್ತಿಲ್ಲ, ನಮ್ಮ ಇಡೀ ಕಣ ಜನ್ಮಗಳ ಕಣಗಳೆಲ್ಲ ಶೇಕ್ ಹಾಕಿ ಹೋಗ್ಬಿಡುತ್ತೆ. ಹಾಗೇನೆ ಅವ್ರ ಜೊತೆಲ್ಲೂ ಆಯ್ತು. ಅವ್ರಿಗೆ ಎಷ್ಟು ಆನಂದ ಸ್ಥಿತಿಯನ್ನು ಪಡ್ಕೊಂಡ್ರು ಅಂದ್ರೆ, ಅವ್ರು ವಾಪಸ್ ಊರಿಗೆ ಹೋದ್ಮೇಲೆ ಸಾಯೋವರೆಗೆ ಅವರು ಮೌನವನ್ನು ಧಾರಣೆ ಮಾಡಿದ್ರಂತೆ. ಇಷ್ಟು ದಿನ ನಾನು ಮಾತಾಡಿದ್ದೆಲ್ಲ ವ್ಯರ್ಥ, ಏನು ಅರ್ಥ ಇಲ್ಲ, ಅದೇ ಸತ್ಯ ಅಂತ ಒಂದು ಪರಮ ಸತ್ಯ ಕಂಡಷ್ಟು ಆನಂದ ಕಂಡವ್ರಿಗೆ ಗೊತ್ತು, ಅದನ್ನ ಪಡ್ಕೊಂಡವ್ರಿಗೆ ಗೊತ್ತು. ಸೊ ಅವ್ರು ಆಮೇಲೆ ಎಷ್ಟು ವರ್ಷ ಇದ್ರು ಅಂದ್ರೆ, ಸುಮಾರು 21 years, 21 ವರ್ಷ ಅವ್ರು ಆಮೇಲೆ ಇದ್ರಂತೆ. ಬುಕ್ಸ್ ಬರ್ದಿದ್ದಾರೆ ಅವ್ರು ತಮ್ಮ ಅನುಭವದ ಮೇಲೆ, ಆದ್ರೆ ಕಂಪ್ಲೀಟ್ ಮೌನದಲ್ಲೇ ಇದ್ರು. ಯಾರಾದ್ರೂ ಬಂದು ಕೇಳೋದ್ರು, ಇಷ್ಟು ದೊಡ್ಡ ಅಂದ್ರೆ ಮೌನವಾಗಿದ್ದಾರೆ ಅಂದ ತಕ್ಷಣ ನಮ್ಮಲ್ಲಿ ಜನಗಳು ಹಂಗೆ ದೊಡ್ಡ ಸಾಧಕ ಅಂತ ಹೇಳ್ಬಿಟ್ಟು ಹೋಗಿ ಪ್ರಶ್ನೆಗಳು ಕೇಳ್ತೀವಿ. ಅವ್ರ ಹತ್ರ ಹೋಗ್ಬಿಟ್ಟು ಪ್ರಶ್ನೆಗಳು ಕೇಳೋರ್ ಬರೋರಂತೆ. ಅವ್ರು ಬಂದಾಗ ಯಾರಾದ್ರೂ ನಮ್ಮಂತವ್ರು ನಿಮ್ಮಂತವ್ರು ಇರ್ತಾರಲ್ವಾ, ದೇವ್ರನ್ನ ಕಂಡಿದ್ದೀರಾ ಅಂತ ಕೇಳಿದ ತಕ್ಷಣ ಅವ್ರಲ್ಲಿ ಮೊದ್ಲೇ ಮಾತಿರ್ತಾ ಇದ್ದಿಲ್ಲ, ಕಣ್ಣಲ್ಲಿ ಹಂಗೆ ನೀರ್ ಹರಿಯೋದಂತೆ ಅವ್ರಿಗೆ. ದೇವ್ರನ್ನ ಕಂಡಿದ್ದೀರಾ, ನಂಬ್ತೀರಾ ನೀವು ಅಂತ ಕೇಳಿದ ತಕ್ಷಣ ಕಣ್ಣಲ್ಲಿ ಧಾರಾಕಾರವಾಗಿ ನೀರ್ ಹರಿಯೋದು. ಅವ್ರು ಎಷ್ಟೊಂದು ಬುಕ್ಸ್ ಎಲ್ಲ ಬರ್ದಿದಾರಂತೆ. ಒಂದೇ ಬುಕ್ ಹೆಸರು ಕೊಟ್ಟಿದ್ದಾರೆ, ಮಹಿಮಾ ಸ್ತೋತ್ರ ಅಂತ, ದೇವರ ಮಹಿಮೆಯನ್ನು ಗುಣಗಾನ ಮಾಡ್ತಾ ಅವ್ರ ಪುಸ್ತಕಗಳನ್ನ ಬರ್ದಿದ್ದಾರೆ. ಈ ಕತೆಗೆ ಅವ್ರು ಹೇಳೋದೇನು ಅಂದ್ರೆ, ನಮ್ಮ ಮೈಂಡ್ ಏನಿದೆ ಅಲ್ವಾ, ನಮ್ಮ ಬುದ್ಧಿ ಇದೆ ಅಲ್ವಾ, ತುಂಬಾ ಕಸರತ್ ಮಾಡುತ್ತೆ, ಎಲ್ಲಾ ತರದ ಜಿಮ್ನಾಸ್ಟಿಕ್ಸ್ ಮಾಡುತ್ತೆ ಅಂತ ಹೇಳ್ತಾ ಇದಾರೆ. ಒಂದು ಪಡ್ಕೊಳ್ಬೇಕು ಅಂದ್ರೆ ಕೆಳಗೆ ಮೇಲೆ ಆಗ್ಬಿಡ್ತೀವಿ ನಾವು, ಎಷ್ಟೊಂದು ಲೆಕ್ಕಾಚಾರ ಮಾಡ್ತೀವಿ, ಎಷ್ಟೊಂದು ವಿಚಾರಗಳನ್ನ ಸಮತೋಲನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಅದನ್ನ ಸರಿನಾ ತಪ್ಪು ಅಂತ ತರ್ಕಗಳು ಮಾಡ್ತೀವಿ, ಈ ಬುದ್ಧಿಗೆ ಸಂತೋಷ ಪಡಿಸ್ಲಿಕ್ಕೆ. ಅದನ್ನೆಲ್ಲ ಬಿಟ್ಬಿಟ್ರೆ 1 ನಿಮಿಷದಲ್ಲಿ ಬೇಕಾಗಿರೋ ಸಿಕ್ಬಿಡುತ್ತೆ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ನಾವು ಇಂಟೆಲಿಜೆಂಟು, ನಾನ್ ಸಾಧನೆ ಮಾಡ್ಬೇಕು, ನಾನ್ ತಿಳ್ಕೊಳ್ಬೇಕು, ಅದಕ್ಕೆ ಈ ಬುಕ್ ಓದ್ಬೇಕು, ಆ ಬುಕ್ ಓದ್ಬೇಕು, ಆಮೇಲೆ ತರ್ಕ ವಿತರ್ಕ ಮಾಡ್ಬೇಕು, ಒಬ್ರು ಹೇಳಿದ ಮಾತು ಇನ್ನೊಬ್ರು ಕೇಳೋದಿಲ್ಲ, ಇವ್ರು ಹೇಳಿದ ಮಾತನ್ನ ಮತ್ತೆ ನಾವು ವಿಮರ್ಶನೆ ಮಾಡಿ, ಇನ್ನೊಬ್ರು ಹೇಳಿದ್ದನ್ನ ಅದನ್ನ ಮತ್ತೆ ಅದಕ್ಕೆ ಕನೆಕ್ಟ್ ಮಾಡಿ, ಅಷ್ಟು ನಮ್ಮ ಬುದ್ಧಿ ಕಸರತ್ ಮಾಡುತ್ತೆ. ಆದರೆ ಆ ಸತ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬುದ್ಧಿಗಿಂತ ಮೇಲಿಂದು ಒಂದು ಇಂಟ್ಯೂಷನ್ ಅಂತ ಕೊಟ್ಟಿದೆ. ಯಾವಾಗ ನಾವು ದೇವರಿಗೆ ಹತ್ರ ಆಗ್ಬಿಡ್ತೀವೋ, ನಮ್ಮ ಇಂಟ್ಯೂಷನ್ ವರ್ಕ್ ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ.
ಅದಕ್ಕೆ ನಾವು ನಮ್ಮನ್ನ ಅರ್ಪಿಸಿಕೊಂಡ್ಬಿಟ್ಟರೆ ತಾನಾಗೆ ಆ ಜ್ಞಾನ ಬರುತ್ತೆ, ತಾನಾಗೆ ಸತ್ಯತೆ ತಿಳಿತಾ ಹೋಗುತ್ತೆ, ಅಲ್ಲಿ ನಮ್ಗೆ ತರ್ಕ ವಿತರ್ಕ ಅನ್ನೋದೇ ಇರೋದಿಲ್ಲ ಅಂತ ಹೇಳ್ತಾ ಈ ಕಥೆಯನ್ನು ಅವ್ರು ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಒಂದು ಲಾಸ್ಟ್ ಕತೆ ಮೇಡಮ್, ಚಿಕ್ಕದಾಗಿದೆ, ಒಂದು ಹೇಳಿ ಮೇಡಮ್. ತುಂಬಾ ಚೆನ್ನಾಗಿದಾವೆ ಕತೆಗಳು. ತುಂಬಾನೇ ಚೆನ್ನಾಗಿದೆ, ಪುಸ್ತಕನೇ ಚೆನ್ನಾಗಿದೆ. ನೀವ್ ಹೇಳ್ತಾ ಇದ್ರೆ ಒಟ್ಟು ಹಿಮಾಲಯದಲ್ಲಿ ನಾವು ಆ ಸೀನ್ಸ್ ನೋಡ್ತಾ ಇದ್ದಂಗೆ ನಿಜವಾಗ್ಲೂ ಈ ಪುಸ್ತಕ ಓದ್ತಾ ಇದ್ರೆ ಅಲ್ಲೇ ಕೂತು ಓದ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರುತ್ತೆ. ನೀವ್ ಹೇಳ್ತಾ ಇದ್ರೇನು ಹಂಗೆ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ದಿಸ್ ಒನ್ ಲಾಸ್ಟ್, ಇದು ಬಂದು ಅಪಾಯಿಂಟ್ಮೆಂಟ್ ವಿತ್ ಡೆತ್ ಅಂತ. ಸ್ವಾಮಿ ರಾಮ ಅವರು ಸಾವನ್ನು ತುಂಬಾ ಹತ್ತಿರದಲ್ಲಿ ಕಂಡಿದ್ರು. ಈ ಕಥೆಯಲ್ಲಿ ಹೇಳ್ತಾ ಇದಾರೆ, ಇವರು ಚಿಕ್ಕವರು 7 ವರ್ಷದವರಿದ್ದಾಗ, ನಮ್ಮ ಸರ್ವೇ ಸಾಮಾನ್ಯ ನೋಡಿ, ಇವರು ಚಿಕ್ಕವರು 7 ವರ್ಷ ಅಂದ್ರೆ ಎಷ್ಟು, 100 ವರ್ಷದ ಹಿಂದಿನ ಮಾತು. ನಮ್ಮಲ್ಲಿ ಜಾತಕ ನೋಡೋದು, ಹುಟ್ಟಿದ ತಕ್ಷಣ ಯಾವಾಗ ಸಾಯ್ತಾನೆ ಅನ್ನೋದು ನೋಡೋದು ಫಸ್ಟ್. ಸುಖವಾಗಿದ್ದವನು ಕಷ್ಟಗಳು ಬರುತ್ತಾ ಅಂತ ನೋಡೋದು ಎಷ್ಟೋ ಸರ್ವಸಾಮಾನ್ಯ ಮಾತಾಗ್ಬಿಟ್ಟಿದೆ. ಸೊ ಅವ್ರು ಹುಟ್ಟಿದಾಗ ಆ ಏರಿಯಾದಲ್ಲಿ, ಅವ್ರ ಹಿಮಾಲಯದಲ್ಲೆಲ್ವಾ ಇವ್ರು ಹುಟ್ಟಿದ್ದು, ಅಲ್ಲಿ ಸಂತರು ಇದ್ದರು. ಅವರು ಕೆಲವೊಬ್ಬ ಸಂತರು ಅದರಲ್ಲಿ ಇಲ್ಲಿ ಸಹ ಇದ್ದಾರೆ. ನಾವು ಹೋಗ್ತೀವಿ ಅನ್ನೋದು ಇನ್ನೂ ಗೊತ್ತಿರಲ್ಲ, ಅವ್ರಿಗೆ ಮಾತ್ರ ನಾವು ಬರ್ತೀವಿ ಅನ್ನೋದೆಲ್ಲ ಗೊತ್ತಾಗಿರುತ್ತೆ. ನಮ್ಮ ಹೆಸರು ಯಾಕೆ ಬರ್ತೀವಿ ಎಲ್ಲ ಅವರೇ ಹೇಳ್ಬಿಡ್ತಾರೆ. ಆ ತರದ್ದು ತುಂಬಾ ತುಂಬಾ ಹೈಯರ್ ನಾಲೆಜ್ ಇದ್ದವರು. ಅದು ಸುಳ್ಳಲ್ಲ ಅಂತ ಸ್ವಾಮಿ ರಾಮ ಹೇಳ್ತಾ ಇದ್ದಾರೆ. ಆ ತರದೊಂದು ನಾಲೆಜ್ ಅಟ್ ಎನಿ ಕಾಸ್ಟ್ ಅದು ಸುಳ್ಳಲ್ಲ. ತುಂಬಾನೇ ಸಾಧನೆ ಮಾಡಿದವರು, ಇಂಟೆಲಿಜೆಂಟ್ ಇದ್ದವ್ರು ಮಾತ್ರ ಅದು ಬರುತ್ತೆ. ಹೇಗೆ ಅಂದ್ರೆ, ಕೆಲವೊಂದು ಆಶ್ರಮಗಳಲ್ಲಿ ನಾನು ಹೋಗಿದ್ದೆ. ನಾವು ಬರೋ ಮುಂಚೆನೆ ನಮ್ಮ ಹೆಸರು ಬರ್ತಿರ್ತಾರೆ ಪೇಪರ್ ಮೇಲೆ. ನಾವ್ ಯಾವ್ದಕ್ ಹೋಗಿದೀವಿ, ಲಾಸ್ಟ್ 4 months ಬಿಫೋರ್ ಆಲ್ಸೋ ಇನ್ ಬ್ಯಾಂಗ್ಳೂರ್ ಆಲ್ಸೋ ಒಬ್ರು ಇದ್ದಾರೆ ಆತರ. ಅವ್ರ ಹತ್ರ ಹೋದ್ವಿ, ಯಾರೋ ಹೇಳಿದ್ರು ಹೋಗ್ಲಿಕ್ಕೆ. ನಾವ್ ಹೋಗೋಷ್ಟ್ರಲ್ಲೇ ಒಂದ್ ಪೇಪರ್ ಅಲ್ಲಿ, ನಾವ್ ಹೋಗಿದ ತಕ್ಷಣ ನಮ್ ಮುಖ ನೋಡಿದ್ರು, ಪೇಪರ್ ಅಲ್ಲಿ ಎಲ್ಲ ಏನೇನೇನೇನೋ ಬರ್ದ್ರು. ನಾನ್ ಅನ್ಕೊಂಡೆ ಏನೋ ಬಿಸಿ ಇದಾರೆ, ಏನೋ ನೋಟ್ಸ್ ಬರಿತಾ ಇದಾರೆ ಅನ್ಕೊಂಡ್ ಸ್ವಲ್ಪ ಕಾಯ್ಕೊಂಡ್ ಕೂತ್ಕೊಂಡ್ವಿ. ಆಮೇಲೆ ಕೇಳಿದ್ರು, ಮಾತಾಡಿದ್ರು. ಎಲ್ಲ ಆದ್ಮೇಲೆ ಆ ಪೇಪರ್ ನಮ್ ಮುಂದೆ ಇಡ್ತಾ ಇದ್ದಾರೆ. ಅಷ್ಟು ಹೊತ್ತು ನಾವೇನ್ ಮಾತಾಡಿದ್ವೋ ಅದೇ ಆ ಪೇಪರ್ ಅಲ್ಲಿ ಬರ್ದಿದ್ದೀವಿ. ಸೊ ಆ ತರದ್ದು ಸಂತರು ಎಷ್ಟು ಜನ ಇದ್ದಾರೆ, ಎಂತ ಸಾಧನೆ ಮಾಡಿರ್ಬೇಕು ಅವ್ರಿಗೆ ಗೊತ್ತಿಲ್ಲ. ಅಂತ ಒಬ್ಬ ಸಾಧಕರು ಏನಾಗುತ್ತೆ ನೋಡಿ, ಇದಂದ ತಕ್ಷಣ ನಾವ್ ಎಷ್ಟು ಅವ್ರ ಮೇಲೆ ವಿಶ್ವಾಸ ಮಾಡ್ಬೇಕು, ಎಷ್ಟು ಆಸ್ಟ್ರಾಲಜಿ ಈ ಹೇಳೋದು ಕೇಳೋದು ಅನ್ನೋದ್ರ ವಿಷಯದ ಬಗ್ಗೆ ಇದೆ ಇದು. ಸೊ ಆತರ ಒಬ್ಬ ಸಂತರ ಹತ್ರ ಸ್ವಾಮಿ ರಾಮ ಅವ್ರ ತಂದೆ ತಾಯಿ ಹೋದಾಗ, ಸ್ವಾಮಿ ರಾಮ ನಮಸ್ಕಾರ ಮಾಡಿ ಹೊರಗಡೆ ಕಳಿಸ್ತಾರೆ. ಅವ್ರ ಮುಂದೆ ಹೇಳ್ತಾರೆ, ಇಲ್ಲ ಈ ಹುಡುಗ ಬಂದು 28ನೇ ವಯಸ್ಸಿಗೆ ಇವನ್ಗೆ ಸಾವು ಇದೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ್ ಬಿಡ್ತಾನೆ, ಅಳೋಕ್ ಶುರು ಮಾಡ್ಬಿಡ್ತಾನೆ. ಅವ್ರು ಬೆಳೆದಿದ್ದೆ ಗುರುಗಳ ಕೈಯಲ್ಲೆಲ್ಲ, ಗುರುಗಳ ಪಕ್ಕದಲ್ಲೇ ಇದ್ರಂತೆ. ಗುರುಗಳಿಗೆ ಕೇಳ್ತಾರೆ, ಯಾಕಪ್ಪ ಅಳ್ತಾ ಇದೀಯಾ ಅಂತ ಹೇಳಿದಕ್ಕೆ, ಇಲ್ಲ ಹಿಂಗೆ ಅಮ್ಮ ಅವರೆಲ್ಲ ಕೇಳ್ತಾ ಇದಾರಲ್ಲ, ನಾನ್ ಕೇಳಿಸ್ಕೊಂಡ್ಬಿಟ್ಟೆ ಅವ್ರು ಹೇಳಿದ್ದು. ನಾನು 28ನೇ ವಯಸ್ಸಿಗೆ ಅಂದ್ರೆ ನನ್ಗೆ ಇವಾಗ 7 ವರ್ಷ, ಇನ್ನೊಂದ್ 20 ವರ್ಷ. ನಾನು ಹುಟ್ಟಿದ್ದೆ ಎಷ್ಟೊಂದು ಸಾಧನೆ ಮಾಡ್ಲಿಕ್ಕೆ, ನಂಗೆ ಸಾಧನೆ ಮಾಡ್ಲಿಕ್ಕೆ ಟೈಮ್ ಸಿಗಲ್ವಲ್ಲ. ನಾನು ಇಷ್ಟು ಬೇಗ ಸಾಧನೆ ಇಲ್ಲದೆ ನಾನು ಸಾಯೋದ್ ಬೇಡ, ನಂಗೆ ಇಷ್ಟ ಇಲ್ಲ, ನಾನ್ ಸತ್ತೋಗ್ಬಿಡ್ತೀನಿ ಅಂತ ಅಳೋಕ್ ಶುರು ಮಾಡ್ತಾರೆ. ಅವಾಗ ಅವ್ರ ಗುರುಗಳು ಕೈ ಹಿಡ್ಕೊಂಡು ಎಳ್ಕೊಂಡು ಒಳಗಡೆ ಹೋಗ್ತಾರೆ. ಹೋಗ್ಬಿಟ್ಟು ಆಸ್ಟ್ರಾಲಜರ್ ಕೂತಿರ್ತಾರಲ್ವಾ, ಜ್ಯೋತಿಷಿ ಹತ್ರ ಕೇಳ್ತಾರೆ, ಏನಪ್ಪಾ ಏನ್ ಮಾತಾಡ್ತಾ ಇದ್ರಿ, ನಮ್ಮ ಹುಡುಗ ಕೇಳಿಸ್ಕೊಂಡು ಅಳ್ತಾ ಇದ್ದಾನೆ ಅಂತ. ಅವ್ರು ಹೇಳ್ತಾರೆ, ಇಲ್ಲ ನಿಜ, ಇದು ನಮ್ಮ ಮಾತು ಅಕ್ಷರಶಃ ನಿಜ ಆಗತ್ತೆ, ಯಾವತ್ತೂ ಸುಳ್ಳಾಗಿಲ್ಲ. ಈ ತರ ಇದೆ ಇವನ್ ಜಾತಕದಲ್ಲಿ, ಇವನ್ 28ನೇ ವಯಸ್ಸಿಗೆ ಸಾಯ್ತಾನೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಅವ್ರ ಗುರುಗಳು ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಾ 28 ವಯಸ್ಸಿಗೆ ಸಾಯ್ತೀರಾ ಅಂತ. ಇವತ್ತು ನಾನ್ ಹೇಳ್ತಾ ಇದ್ದೀನಿ ಅವ್ನ್ 28 ವಯಸ್ಸಿಗೆ ಸಾಯಲ್ಲ ಅಂತ. ಸ್ವಾಮಿ ರಾಮ ಹೇಳ್ತಾರೆ, ಆಯ್ತಪ್ಪ, ನೀನ್ ಯಾರ್ ಮಾತ್ ನಂಬ್ತೀಯ ನಂಬು. ಅವ್ರು ಹೇಳ್ತಾ ಇದಾರೆ ನೀನ್ 28ಕ್ಕೆ ಸಾಯ್ತೀಯ ಅಂತ, ನಾನು ನಿನ್ನ ಗುರು, ನಾನ್ ಹೇಳ್ತಾ ಇದ್ದೀನಿ ನೀನ್ 28ಕ್ಕೆ ಸಾಯಲ್ಲ ಅಂತ. ಆಯ್ತಾ, ಸರಿನಾ, ಹೋಗೋಣ ಮನೆಗೆ ಅಂತ ಕೇಳ್ತಾರೆ. ನೀನ್ ಯಾರನ್ನ ನಂಬ್ತೀಯ ನಂಬು ಅಷ್ಟೇ, 20 ವರ್ಷ ಆದ್ರೂ ಇರೋಣ ಬಾ ಅಂತ. ಸೊ ಎಲ್ಲ ಆಯ್ತು. ಹಾಗೆ ದಿನಗಳು ಹೊರಳಿದ್ವು, ಎಲ್ಲ ಇವ್ರು ಸಾಧನೆಗಳು ಮಾಡ್ತಾನೆ ಹೋದ್ರು. ಇವ್ರ ಮೈಂಡ್ ಅಲ್ಲಿ ಅದು ಹೇಗೆ ಈ ತರದ ಒಂದು ಪ್ರಿಡಿಕ್ಷನ್, ಈ ತರದ ಒಂದು ಭವಿಷ್ಯವಾಣಿ ಸುಳ್ಳು ಹೇಗಾಗತ್ತೆ, ಇಷ್ಟು ಸಾಧಕರು ದೊಡ್ಡವರು ಹೇಳಿದ್ಮೇಲೆ ಅಂತ ಒಂದು ಬ್ಯಾಕ್ ಆಫ್ ದ ಮೈಂಡ್ ನಡೀತಾ ಇರೋದು. ಸೊ ಒಂದು ದಿನ ತಮ್ಮ ಗುರುಗಳ ಹತ್ರ ಈ ವಿಷಯವನ್ನು ಮಾತಾಡಿದಾಗ ಅವ್ರು ಹೇಳ್ತಾರೆ, ಅವ್ರು ಹೇಳಿದ ಭವಿಷ್ಯವಾಣಿನೋ ನಂದು ಹೇಳಿದ ಭವಿಷ್ಯವಾಣಿನೋ ಯಾವ್ದು ಸತ್ಯ ಅಂತ ನೀನು ಹೇಗೆ ಕಂಡುಹಿಡಿತೀಯ? ಸೊ ಅದನ್ನ ಅಲ್ಲಿಗೆ ಬಿಟ್ಟು, ಯಾವತ್ತು ಸಾವು ಬರುತ್ತೋ ಅದನ್ನ ಎದುರು ಬದ್ರು ನಿಂತ್ಕೊಂಡು ಮಾತಾಡೋಣ. ಏನಪ್ಪಾ, ನನ್ಗೆ ಇವಾಗ ನೀನ್ ಸಾವು ಕೊಡ್ತೀಯಾ, ನನ್ ಗುರುಗಳ ಮಾತು ಸತ್ಯ ಮಾಡಿ ಹಿಂದೆಟ್ ಹಾಕ್ತೀಯಾ ಅಂತ. ಅಷ್ಟೆಲ್ಲ ಮಾತಾಡಿ ಇದಾಯ್ತು. ಹೀಗೇನೆ ಅವರು ಒಂದು ಹಿಮಾಲಯಕ್ಕೆ
ಹೋಗೋ ಒಂದು ಸಂದರ್ಭ ಬರುತ್ತೆ. ಆವಾಗ ಸರಿಯಾಗಿ ಅವ್ರಿಗೆ 28ನೇ ವಯಸ್ಸು. ಸೊ ಅವ್ರ ಗುರುಗಳು ಅವ್ರನ್ನ ಹೇಳ್ತಾರೆ, ಇದು ಕಂಟಕಗಳಿರುತ್ತೆ ಜೀವನದಲ್ಲಿ, ಈ ಸಮಯದಲ್ಲಿ ನೀನ್ ಹೋಗ್ಬಿಟ್ಟು ಒಂದು ಹಿಮಾಲಯದ ಒಂದು ಪ್ಲೇಸ್ ಹೇಳ್ತಾರೆ, ಅಲ್ಲಿ ಒಂದು ದುರ್ಗಾದೇವಿ ದೇವಸ್ಥಾನ ಇದೆ, ನೀನ್ ಅಲ್ಲಿ ಹೋಗ್ಬಿಟ್ಟು ಇಷ್ಟು ಇಂತಿಂತ ಒಂದು ಜಪ ಮಾಡೋದಿದೆ, ಅಲ್ಲಿಗೆ ಬಾ ಹೋಗೋಣ ಅಂತ ಕರೆಸ್ತಾರೆ. ಅವ್ರಿಗೆ ಮಾತ್ರ ದಾರಿ ತೋರಿಸಿ ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಅಲ್ಲಿ ಅದೊಂದು 11,000 ಅಡಿ ಮೇಲೆ ಒಂದು ಬೆಟ್ಟದ ಮೇಲೆ ದೇವಸ್ಥಾನ, ಅಲ್ಲಿಗೆ ಹೋಗ್ತಾರೆ. ಋಷಿಕೇಶಿಂದ ಅದು ದೇವಸ್ಥಾನ ದೂರ ಇರೋದು. 9 ದಿನ ಹಿಡಿಯುತ್ತೆ ಆ ಪೂಜೆ ಮಾಡ್ಲಿಕ್ಕೆ. ಸೊ 9 ದಿನದ ಪೂಜೆಯನ್ನು ಅವ್ರಿಗೆ ಹೇಳ್ಕೊಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ದುರ್ಗಾ ಪೂಜೆ ಮಾಡಲು ಅವ್ರು ಆ ಸಮಯದಲ್ಲಿ ಮೈ ಮೇಲೆ ಬಟ್ಟೆ, ಬರೀ ಒಂದು ಲಂಗೋಟಿ, ಕಾಲಲ್ಲಿ ಆ ಕಟ್ಟಿಗೆಯ ಚಪ್ಪಲಿ, ಒಂದು ಶಾಲ್, ಅದ್ ಬಿಟ್ರೆ ಮತ್ತೊಂದಿಲ್ಲ ಸ್ವಾಮಿ ರಾಮ ಹತ್ರ. ಆ ಸಾಧನೆಗೆ ಅವ್ರನ್ನ ಕಳ್ಸಿದ್ರು. ಅವ್ರಿಗೆ ಒಂದು ಮಣ್ಣಿನ ಇದು ಕುಡಿಕೆ, ನೀರಿಟ್ಕೊಳ್ಳೋಕೆ ಅದೊಂದೇ, ಇನ್ನೇನು ಇಲ್ಲ. ಏನಂದ್ರೆ ಹಗಲು ರಾತ್ರಿ ನೀನ್ ಆ ದೇವಸ್ಥಾನಕ್ಕೆ ಹೋಗೋವರೆಗೆ ದೇವಿ ಸ್ತೋತ್ರ ಎಲ್ಲ ಹೇಳ್ಕೊಟ್ರಂತೆ, ಇದನ್ನೇ ಚಾಂಟಿಂಗ್ ಮಾಡ್ತಾನೆ ಇರ್ಬೇಕು ನೀನು, ಬೇರೆ ಏನೋ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ ಅಂತ. ಸೊ ಇವ್ರಿಗೇನು ಹೊಸದಲ್ಲ, ಬೆಟ್ಟಗಳು ಹತ್ತೋದು, ಹಿಮಾಲಯದಲ್ಲೆಲ್ಲ ಕಾಡುಗಳಲ್ಲಿ ಓಡಾಡೋದು ಏನು ಹೊಸದಲ್ಲ. ಹಾಗೇನೆ ಅವ್ರು ಹೋದ್ರಂತೆ. 20 ಅಡಿ ಮೇಲೆ ಹೋದ್ರು. ತುಂಬಾ ಕಾನ್ಫಿಡೆಂಟ್ಲಿ ಅವ್ರು ಹೋಗ್ತಾ ಇದ್ರು, ಬಿಕಾಸ್ ಅವ್ರಿಗೆ ಅಭ್ಯಾಸ ಇದೆ, ಅವ್ರಿಗೆ ಯಾವ ಇಕ್ವಿಪ್ಮೆಂಟ್ಸ್, ಯಾವ ಉಪಕರಣಗಳು ಸಲಕರಣೆಗಳು ಬೇಕಿಲ್ಲ. ಹೀಗೇನೆ ಹಾಡ್ಕೊಂಡು ಒಂದಿನ ಹೋಗುವಾಗ ಅವ್ರ ಕಾಲ್ ಜಾರಿ ಬಿಡ್ತಂತೆ. ಜಾರಿ ಅವರು, ಅದು ತುಂಬಾ ಎತ್ತರದ, ಹೀಗೆ ಸ್ಟೀಪ್ ಬೆಟ್ಟ ಅಂತೆ, ಬಿದ್ರೆ ಪೂರಾ ಉರುಳ್ಕೊಂಡು ಕೆಳಗಡೆನೆ ಹೋಗ್ಬಿಡ್ಬೇಕು, ಅಷ್ಟು ಸ್ಟೀಪ್. ಸೊ ಅವ್ರು ಬಿದ್ದ ತಕ್ಷಣ ಉರುಳಿ ಬೀಳ್ತಾ ಇದ್ರೆ ಯಾವ ಮರ ಗಿಡನೂ ಅವ್ರನ್ನ ಸ್ಟಾಪ್ ಮಾಡ್ತಾ ಇಲ್ಲ. ಅವ್ರಿಗೆ ಎಲ್ಲ ನೆನಪಾಗ್ಬಿಡ್ತಾ ಇದೆ. ಹಾಗೇನೆ ಸಾವು ಕಂಡು ಬಿಡುತ್ತಲ್ವಾ, ಇವತ್ ನನ್ಗೆ 28 ವಯಸ್ಸು, ಇದು ನನ್ನ ಸಾವು ಅಂತೆಲ್ಲ ಕಣ್ಮುಂದೆ ಅವ್ರಿಗೆ ಪಿಕ್ಚರ್ ತರ ಬರ್ತಾ ಇದೆ. ಇವಾಗ ಗುರುಗಳು ಹೇಳಿದ ಮಾತು ನಿಜ ಆಗ್ಬೇಕಂದ್ರೆ ಯಾವ್ದೋ ಒಂದು ರೂಪದಲ್ಲಿ ಬಂದು ನನ್ನನ್ನು ಅವ್ರು ಯಾವ್ದೋ ಒಂದು ಅಡ್ಡಿ ಆಗ್ಬೇಕು ಅಂತ ಆ ಥಾಟ್ ಬಂದಿದ ತಕ್ಷಣ ಒಂದು ಗಿಡದ ಒಂದು ದೊಡ್ಡ ಒಂದು ರೆಂಬೆ ಬಂದು ಅವ್ರ ಎದೆಗೆ ಹೊಟ್ಟೆಗೆ ಗುಚ್ಕೊಂತಂತೆ. ಅದು ಒಳ್ಳೆ ಹೊಟ್ಟೆ ಒಳಗಡೆ ಹೋಗ್ಬಿಡ್ತು. ಅದನ್ನ ಅವ್ರು ಅಷ್ಟು ದೊಡ್ಡ ಬಾಡಿನ ಆ ಸ್ಟೀಪಲ್ ಸ್ಟಾಪ್ ಮಾಡ್ಬೇಕಲ್ಲ, ಆ ಫೋರ್ಸ್ ಅಲ್ಲಿ ಹೋಗಿದ್ದಕ್ಕೆ ಅದು ಸರಿಯಾಗಿ ಹೊಟ್ಟೆ ಒಳಗ್ ಹೋಯ್ತಂತೆ. ಅಲ್ಲೇ ಸಿಕ್ಕಾಕೊಂಡ್ಬಿಟ್ರು. ತಲೆ ಕೆಳಗಾಗಿ ಬಿದ್ದಿದ್ದಾರೆ, ರಕ್ತ ಸೋರು ಕಾಣ್ತಾ ಇದೆ, ಸಾವು ಎದ್ರಿ ಕಾಣ್ತಾ ಇದೆ, ಎಲ್ಲಾ ಕತೆಗಳು ಕಣ್ ಮುಂದೆ ಬರ್ತಾ ಇದೆ. ಅವ್ರು ಹೇಳಿದ ಮಾತು ಇದು, ಇವತ್ತು ನಂದು ಮುಗಿಯೋ ಕತೆ ಬಂತು ಅಂತ ಅನ್ಕೊಳ್ತಾರೆ. ಗೊತ್ತಿರೋ ಹಾಗೆ ಸಾವು ಬಂದ ತಕ್ಷಣ ಜಪಗಳು, ತಪಗಳು, ಮಂತ್ರಗಳು, ಕಲ್ತಿರೋದೆಲ್ಲಾ ಉಚ್ಚಾರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ವಪ್ರಯತ್ನ. ಸಾವು ಬಂದಿದೆ, ನಾನು ಈ ಜನ್ಮದಲ್ಲಿ ಕಲ್ತಿರೋ ಎಲ್ಲಾ ಮಂತ್ರ ತಂತ್ರ ಎಲ್ಲದಕ್ಕೂ ಒಂದ್ಸರ್ತಿ ರಿವಿಷನ್ ಮಾಡ್ಕೊಂತ ಇದ್ದಾರೆ. ಎಲ್ಲಿವರೆಗೆ ರಿವಿಷನ್ ಅಂದ್ರೆ ಅವ್ರೇನೋ ಸ್ವಲ್ಪ ಹೆಚ್ಚಿನ ತಿಳುವಳಿಕೆಗೋಸ್ಕರ ಕ್ರಿಶ್ಚಿಯನ್ ಇದ್ರಲ್ಲಿ ಮಾನೆಸ್ಟ್ರಿಯಲ್ಲಿಯೂ ಪ್ರಾಕ್ಟೀಸ್ ಮಾಡಿದ್ರಂತೆ. ಆ ಕ್ರಿಶ್ಚಿಯನ್ ಮಂತ್ರನೂ ಬಿಡ್ಲಿಲ್ವಂತೆ, ಅದನ್ನು ಸಹ ಹೇಳಿದ್ರಂತೆ. ಅದನ್ನೆಲ್ಲ ಹೇಳಿ ಎಲ್ಲ ಆಗಿದ್ಮೇಲೆ ಅವ್ರಿಗೆ ಅವಾಗ ಬಂತು, ನನ್ನ ಕಡೆ ಪ್ರಯತ್ನ ಇಷ್ಟ ಆಯ್ತು, ಇನ್ನ ಏನ್ ಮಾಡ್ಲಿಕ್ ಸಾಧ್ಯ ನಾನು ಅಂತ ಕೇಳ್ಕೊಂಡು, ಇವಾಗ ನನ್ನ ಗುರುಗಳು ಅವಾಗ್ಲೇ ನೆನಪು ಬರೋದು, ಅಯ್ಯೋ ಇದೆಲ್ಲ ಮಾಡೋ ಬದ್ಲು ಗುರುನ್ ಕರೆದಿದ್ರೆ ಅವರೇ ಮಾಡ್ಬಿಡೋರಲ್ವಾ ಅಂತ. ಆ ಸಮಯಕ್ಕೆ ಅವರು ಗುರುಗಳು ನೆನಪಾಗುತ್ತೆ, ಗುರುಗಳನ್ನ ಕರೀತಾರೆ. ನನ್ನ ಶಕ್ತಿ ಆಯ್ತು, ಸೊ ನನ್ನ ಶಕ್ತಿ ಮೀರಿದೊಂದ್ ಶಕ್ತಿ ನನ್ನ ಗುರು ಬಂದು ಸಹಾಯ ಮಾಡ್ಬೇಕು ಅಂತ ಅವರು ಗುರುಗಳನ್ನ ಕರೀತಾರೆ. ಅವಾಗ ವಿಚಾರ ನೋಡಿ, ಸ್ಟೂಡೆಂಟ್ ಅಲ್ವಾ, ಸ್ಟೂಡೆಂಟ್ ಯಾವಾಗ್ಲೂ ಟೀಚರ್ ಎಷ್ಟೇ ಬೆಸ್ಟ್ ಟೀಚರ್ ಇದ್ರು ನನ್ ಕೈಯಿಂದ ಆಗದೆ ಇರೋದು ನಮ್ ಟೀಚರ್ ಮಾಡ್ಬಿಡ್ತಾರ ಅಂತ. ಸೊ ಅವ್ರಂತಾರೆ ಗುರುಗಳನ್ನ ನೆನ್ಸ್ಕೊಳ್ಳೋಣ, ನೋಡೋಣ ನನ್ ಗುರು ಇಂಥ ಸ್ಥಿತಿಯಲ್ಲಿ ನನ್ನನ್ನು ಹೇಗಪ್ಪ ಕಾಪಾಡ್ತಾನೆ ನೋಡ್ಬಿಡೋಣ ಅಂತ. ಸೊ ಅವ್ರು ಹೇಳೋದು, ಈ ತರ ಥಾಟ್ ಬರೋದ್ರಲ್ಲೂ ತಪ್ಪಿಲ್ಲ, ಸಹಜ, ತುಂಬಾ ಒಳ್ಳೆ ಬಾಂಡಿಂಗ್ ಇರೋ ಗುರು ಶಿಷ್ಯರಲ್ಲಿ ಈ ತರ ಒಂದು ಪ್ರಶ್ನೆನೂ ಬರುತ್ತೆ, ಗುರು ಮೇಲೆನೆ ಕ್ವಶನ್ ಮಾರ್ಕ್ ಬರೋ ಸಂದರ್ಭಗಳು ಇವೆ ಅಂತ ಹೇಳೋಕೆ ಇದು ಒಂದು ಪುರಾವೆ ಕೊಡ್ತಾ ಇದ್ದಾರೆ. ಸೊ ಗುರುಗಳನ್ನ ನೆನ್ಸಿದ ತಕ್ಷಣ ಒಂದು ಕಂಫರ್ಟ್ ಬಂದ್ಬಿಡುತ್ತೆ, ಖಂಡಿತ ಅವನು ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಒಂದು ಕಂಫರ್ಟ್. ಹೇಗಿರುತ್ತೆ ಅಂದ್ರೆ ಅವಾಗ್ಲೇ ನಾವೆಲ್ಲಾನು ಬಿಟ್ಕೊಟ್ಬಿಡ್ತೀವಿ, ಆ ಭಯ ಹೋಗ್ಬಿಡುತ್ತಲ್ಲ, ಅವಾಗ ಅವ್ರು ಮೂರ್ಛೆ ಹೋಗ್ತಾ ಇದಾರೆ. ಅಲ್ಲಿವರೆಗೆ ಆ ನೋವಲ್ಲಿ ಎಚ್ಚರದಲ್ಲಿದ್ರು. ಹೇಗೆ ತಾಯಿ ಮಡ್ಲಲ್ಲಿ ಬಂದಿದ ತಕ್ಷಣ ಮಗು ಟಯರ್ಡ್ ಆಗಿದ್ರೆ ಎಲ್ಲ ಬಿಟ್ಟು ಬರೀ ನಿದ್ದೆ ಹೋಗ್ಬಿಡುತ್ತೆ, ಪೆಟ್ಟಾಗಿರ್ಲಿ, ಹಶುವಾಗಿರ್ಲಿ, ಟಯರ್ಡ್ ಆಗಿರ್ಲಿ, ಜ್ವರ ಇರ್ಲಿ. ಹಾಗೇನೆ ಅವರು ಆ ಗುರುವ ಹೆಸರಲ್ಲಿ ಹಾಗೆ ಕರ್ಗ್ ಹೋಗ್ಬಿಟ್ಟು ತಮ್ಮನ್ನ ತಾವು ಅರ್ಪಿಸ್ಕೊಂಡ್ಬಿಟ್ಟು, ಅವಾಗ ಅವ್ರಿಗೆ ಶುರು ಆಯ್ತು ತಲೆ ಸುತ್ತು ಬರ್ಲಿಕ್ಕೆ, ಹಾಗೆ ಹೀಗೆ. ಇನ್ನೇನು ನಾನು ಮೂರ್ಛೆ ಹೋಗ್ಬಿಟ್ರೆ ಯಾರು ನನ್ನ ಕೂಗಿದ್ರೆ ತಾನೇ ಯಾರಾದ್ರೂ ಹೆಲ್ಪ್ ಮಾಡೋದು, ನಾನ್ ಮೂರ್ಛೆ ಹೋಗ್ಬಿಡ್ತಾ ಇದೀನಿ ಅಂತ ಅರಿವಿಗೆ ಬಂದ ತಕ್ಷಣ ಏನ್ ಮಾಡ್ಬೇಕು ಅನ್ನೋಕೆ ಅವಾಗ ಎದುರಿಗಿಂದ ಒಂದು ಸ್ವಲ್ಪ ಹೆಣ್ಮಕ್ಳು ನೀರ್ ತಗೊಂಡು ಹೋಗೋದು ಶಬ್ದ ಕೇಳಿಸ್ತಂತೆ.
ಓ ಗುರುಗಳು ಕಳ್ಸಿದ್ದು ಅಂತ ಗೊತ್ತಾಯ್ತು, ದೇವಿ ಮಾತಾ ಕಳ್ಸಿದ್ದಾರೆ ಅಂತ. ಅವ್ರು ನೋಡಿದ್ರೆ ಅರೆ ರೀ ನೋಡು ಅಲ್ಲಿ ಯಾರೋ ಸ್ವಾಮೀಜಿ ಪಾಪ ಹೆಣ ಬಿದ್ದಿದೆ ಅವ್ರದ್ದು ಅಂತ. ತಲೆ ಕೆಳಗಾಗ್ ಬಿದ್ದಿದೆ, ರಕ್ತ ಸೋರ್ತಾ ಇದೆ, ಹೊಟ್ಟೆಯಲ್ಲಿ ಪೂರ್ತಿ ಒಂದು ರೆಂಬೆ ಚುಚ್ಚಾಗ್ಬಿಟ್ಟಿದೆ. ಹೆಣ ಬಂದು ಇವ್ರು ಹೆಣ ಅಂತ ಶಬ್ದ ಕೇಳಿದ ತಕ್ಷಣ ಅಯ್ಯೋ ನನ್ ಹೆಣ ಅಂತ ತಿಳಿದ್ ಬಿಟ್ರೆ ಹಾಗೆ. ಯಾಕೆಂದ್ರೆ ಕಾಡುಗಳಲ್ಲಿ ಆತರ ಬಿದ್ದು ಹೆಣಗಳು ಎಷ್ಟೋ ಇರ್ತವೆ, ಅವ್ರಿಗೆಲ್ಲ ಅದು ಸರ್ವೇ ಸಾಮಾನ್ಯ. ಎಲ್ಲಿಂದೋ ಬಿದ್ದು ಕಾಲ್ ಜಾರಿ ಬಿದ್ದು ಅಲ್ಲಿ ಹೆಣಗಳು ಬಿದ್ದಿರ್ತವೆ. ನನ್ನನ್ ಹೆಣ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಹಂಗೆ ಬಿಟ್ಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಲ್ ಅಲ್ಲಾಡಿಸ್ತಾರೆ, ಅಯ್ಯೋ ನಾನ್ ಜೀವತ್ವಾಗಿದ್ದೀನಿ ನನ್ನ ಕಾಪಾಡಿ ಅಂತ. ಅವಾಗ ಒಂದ್ ಹೆಣ್ಮಕ್ಳು ಅದನ್ನ ನೋಡ್ಬಿಟ್ಟು ಈ ಕಾಲ್ ಅಲ್ಲಾಡಿಸ್ತಾ ಇದ್ದಾನೆ, ಸತ್ತಿಲ್ಲ ಅವ್ನ್ ಬದುಕಿದ್ದಾನೆ ಅಂತ 3 ಜನ ಸೇರಿ ಅವ್ರನ್ನ ಆಚೆ ಕರ್ಕೊಂಡ್ ಬರ್ತಾರೆ. ಸ್ವಲ್ಪ ಎಳ್ಕೊಂಡು ಹಸರಿ ಸೈಡಿಗೆ ಕರ್ಕೊಂಡ್ ಬರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅವು ಸಾಧು ಸಂತರು ತುಂಬಾ ಹೆಲ್ಪ್ಸ್ ತಗೊಳಲ್ಲ, ಯಾರಿಗೂ ಸಹಾಯ ತಗೊಳಲ್ಲ. ಸೊ ಸಹಾಯ ಮಾಡಿದ್ರು ಸಹಾಯ ಮಾಡೋರ್ಗು ಗೊತ್ತು ಅಲ್ಲಿ ಹಳ್ಳಿ ಜನಕ್ಕೆ ಇವ್ರಿಗೆ ಜಾಸ್ತಿ ಇಂಟರ್ಫಿಯರೆನ್ಸ್ ಬೇಕಿಲ್ಲ, ಒಂಚೂರು ಹೆಲ್ಪ್ ಮಾಡ್ಬಿಟ್ಬಿಟ್ರೆ ಆಯ್ತು ಅಂತ. ಸೊ ಅವ್ರೇನ್ ಮಾಡ್ತಾರೆ, ಸ್ವಾಮಿ ರಾಮ ಅವ್ರನ್ನ ಸ್ವಲ್ಪ ಎಳೆದು ತೆಗೆದು ಸುರಕ್ಷಿತ ಜಾಗದಲ್ಲಿ ಮಲಗಿಸ್ಬಿಟ್ಟು ತಮ್ಮ ಪಾಡಿಗೆ ತಾವು ಹೋಗ್ಬಿಡ್ತಾರೆ. ಸಿಟಿಗಳೆಲ್ಲ ಅಂದ್ರೆ ಆಂಬುಲೆನ್ಸ್ ಕರೀರಿ, ಅವ್ರ ಕರ್ರಿ, ಪಟ್ಟಿ ಹಚ್ರಿ, ಔಷಧಿ ಹಚ್ರಿ ಅಂತ ಅವ್ರಿಗೆ ಗೊತ್ತು. ಸಾಧು ಸಂತಕ್ಕೆಲ್ಲ ಹೋಗಲ್ಲ, ಅವ್ರದ್ದು ಅವರೇ ಸರಿ ಮಾಡ್ಕೊಂತಾರೆ. ಸೊ ಇವ್ರಿಗೆ ಹೆಲ್ಪ್ ಸಿಗ್ಲಿಲ್ಲ. ಅವಾಗ ಅವ್ರಿಗೆ ನೆನಪಾಗತ್ತೆ ಗುರುಗಳೇ ಬನ್ನಿ ಪ್ಲೀಸ್ ಹೆಲ್ಪ್ ಮೀ, ಆಯ್ತು ನನ್ಗಿನ್ನ ಆಗಲ್ಲ, ನಡಿಯಕ್ ಆಗ್ತಾ ಇಲ್ಲ. ಅವ್ರ ನಡೆದು ಸ್ವಲ್ಪ ದೂರ ಹೋಗಿ ಬಿದ್ಬಿಟ್ರಂತೆ. ಅವಾಗ ನೀನೆ ಬಾಪ ಅಂತ ತನ್ನ ಗುರುನ್ ಕರೆದಿದ್ದಕ್ಕೆ ಗುರುಗಳು ತಕ್ಷಣ ಏನೋ ಪಕ್ಕದಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ, ಗುರುಗಳೇ ಬನ್ನಿ ನನ್ ಕೈಲ ಆಗ್ತಾ ಇಲ್ಲ ಅಂದ ತಕ್ಷಣನೇ ಕಣ್ಮುಂದೆ ಅವ್ರು ಕಾಣಿಸ್ಬಿಡ್ತಾರೆ. ಅದ್ ಹೇಗ್ ಸಾಧ್ಯ ಅಂತ ಕೇಳ್ತಾರೆ ಅವ್ರು. ನಾನ್ ಹಿಂಗೆ ಮನ್ಸಲ್ಲಿ ಅನ್ಕೊಂಡೆ ನೀವ್ ಮುಂದೆ ನಿಂತಿದ್ದೀರಾ ಅಂತ. ಸೊ ಅವ್ರನ್ನ ಕರ್ಕೊಂಡು ಹೋಗಿ ಪಕ್ಕದ ಹಳ್ಳಿಯಲ್ಲಿ ಔಷಧಿ ಎಲ್ಲ ಮಾಡಿಸ್ತಾರೆ, ಅದಕ್ಕೆ ಗಿಡಮೂಲಿಕೆಗಳು ಹಚ್ಚಿಸ್ತಾರೆ. ಸರಿ ಹೋಗಿದ್ಮೇಲೆ ಅಲ್ಲಿ ಹಳ್ಳಿ ಜನಕ್ಕೆ ಹೇಳ್ತಾರೆ, ಇವ್ರನ್ನ ಸ್ವಲ್ಪ 4 ದಿನ ಇಟ್ಕೊಂಡು ನೋಡ್ಕೊಳ್ಳಿ, ಆಮೇಲೆ ಸರಿ ಆದ್ಮೇಲೆ ಇವ್ರನ್ನ ವಾಪಸ್ ಕಳ್ಸಿ ಅಂತ. ಹಾಗೇನೆ ಈ ಕತೆ ಅರ್ಥ ಅವ್ರು ಗುರುಗಳು ಹೇಳಿ ಅಲ್ಲಿಂದ ಮಾಯ ಆಗ್ತಾರೆ. ಹೇಳ್ತಾರೆ ನೋಡಿ, ಈವನ್ ಡೆತ್ ಕ್ಯಾನ್ ಬಿ ಪ್ರಿವೆಂಟೆಡ್, ಸಾವು ಸಹ ಖಚಿತ ಇಲ್ಲ, ಅದನ್ನು ಸಹ ನಾವು ಪ್ರಿವೆಂಟ್ ಮಾಡಬಹುದು, ಅದನ್ನ ತಡೆಯಬಹುದು. ನಿನಗೆ ಒಂದು ಸಾವು ಇತ್ತು, ಸಾವಿನಂತ ಅನುಭೂತಿ ಆಯ್ತಾ? ಸೊ ನಮ್ಗೆ ಕಷ್ಟ ಇರುತ್ತೆ ನಮ್ ಜೀವನದಲ್ಲಿ. ನಾವ್ ಹೇಗೆ ಅದನ್ನ, ಕೆಲವೊಬ್ರು ಹೇಳ್ತಾರೆ ಏನು ಹಣೆಬಲ್ಲಿ ಬರ್ದಿದ್ದು ತಪ್ಸಕ್ಕಾಗಲ್ಲ, ಅನುಭವಿಸ್ಲೇಬೇಕು, ಇದಾಗ್ಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಅದನ್ನ ನಾವು ಅಳಗಿಸ್ಬಹುದು. ಪೂರ್ತಿ ಅಳಕಿಸದೇ ಇದ್ರು ನೋಡಿ, ಇರೇಸರ್ ಇಂದ ನಾವು ರಬ್ ಮಾಡಿದ್ರು ಸಮಟೈಮ್ಸ್ ಪೂರಾ ಫುಲ್ ಬ್ಲಾಕ್ ವೈಟ್ ಶೀಟ್ ಆಗಲ್ಲ, ಒಂಚೂರು ಅದ್ರ ಮೇಲೆ ಒಂದು ಕಲೆ ಇರುತ್ತೆ, ಇಲ್ಲೇನೋ ಬರ್ದಿದ್ರು ಅದನ್ನ ಅಳಕಿಸಿದ್ದಾರೆ ಅಂತ. ಹಾಗೇನೆ ಸಾವನ್ನು ಸಹ ಅದು ಸ್ವಲ್ಪ ಉಳಿಬೇಕಲ್ಲ, ಅದು ಅಷ್ಟೇ ನೋವು ಕೊಟ್ಟು ಹೋಗುತ್ತೆ. ಸಾವು ಬರ್ಬೇಕಾಗಿಲ್ಲ. ನಾವು ಸಾವನ್ನು ಸಹ ಎದುರಿಸಬಹುದು, ಅದನ್ನು ಸಹ ಅಲ್ಲಗಳೆಯಬಹುದು. ಅದಕ್ಕೆ ಒಂದು ವಿಶ್ವಾಸ ಶಕ್ತಿ ಬೇರೆ ಇದೆ, ಅದನ್ನ ನಾವು ಸ್ವಂತ ಗಳಿಕೆ ಮಾಡ್ಕೊಳ್ಬೇಕು. ಆ ಒಂದು ಮಾತಿಂದ ಈ ಕಥೆಯನ್ನ ಅವ್ರು ಮುಗಿಸ್ತಾ ಇದ್ದಾರೆ. ಸೊ ನಮ್ದು ಸಮಯ ಆಯ್ತು. ಇವತ್ತಿಗೆ ಸ್ವಾಮಿ ರಾಮ ಅವರ ಹಿಮಾಲಯನ್ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ 2ನೇ ಚಾಪ್ಟರ್ ಇದು ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇವಾಗಿನ ಸೆಷನ್ ಅಲ್ಲಿ ಅಂದ್ರೆ ಏನೋ ನಮ್ಮ ಹಣೆ ಬರಹ ಇವಾಗ ನಮ್ಗೆ ಸಾವು ಬಂದ್ಬಿಟ್ಟಿದೆ, ಅದನ್ನ ತಪ್ಸಕ್ಕಾಗಲ್ಲ ಅಂತ ಎಲ್ಲರೂ ಮೆಂಟಲಿ ಅನ್ಕೊಂತಾರೆ. ಆದ್ರೆ ಅದನ್ನು ನಾವು ಮುಂದಕ್ಕೆ ಹಾಕ್ಬಹುದು, ಅದನ್ನು ನಾವು ಎರಸ್ ಮಾಡಬಹುದು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರ ಸ್ವಾಮಿ ರಾಮ ಅವ್ರದ ಕತೆ ರೂಪದಲ್ಲಿ. ಅದು ತುಂಬಾ ಸತ್ಯ ಅಂತಾನೆ ಅನ್ಸುತ್ತೆ ಮೇಡಮ್. ಮೆಡಿಟೇಷನ್ ಮಾಡೋಣ. ಹೌನ್ ಮೇಡಮ್, ಆಯ್ತು ಮೆಡಿಟೇಷನ್ ಮಾಡಿ ಮೇಡಮ್. ಮ್ಯೂಸಿಕ್ ಹಾಕಿ ಮೇಡಮ್. ದೀಪ್ತಿ ಮೇಡಮ್. ಓಕೆ ಮ್ಯಾಮ್. ಸೊ ನಾವೆಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಎಲ್ಲರೂ ಒಂದು ಕಂಫರ್ಟೇಬಲ್ ಜಾಗದಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಇಲ್ಲಿ ಯಾರು ಓಡಾಡ್ತಾ ಇದ್ರು ಅವರೆಲ್ಲ ಪ್ಲೀಸ್ ಕ್ಯಾಮ್ರಾ ಆನ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕ್ಯಾಮ್ರಾಗಳನ್ನ ಆನ್ ಮಾಡಿ. ನಾನು ಹೇಳ್ತೀನಿ, ನನ್ನ ಮಾತಲ್ಲಿ ವಿಶ್ವಾಸ ಇಡಿ. ಕ್ಯಾಮ್ರಾ ಆನ್ ಮಾಡಿ ನೋಡಿ, ಎಂತ ಎನರ್ಜಿ ಸಿಕ್ಕತ್ತೆ ಅಂದ್ರೆ ತುಂಬಾನೇ ಎನರ್ಜಿ ಫ್ಲೋ ಈಸಿ ಆಗುತ್ತೆ. ನೀವೆಲ್ಲೇ ಇರಿ, ಹೇಗೆ ಇರಿ, ಯೋಚನೆ ಮಾಡಬೇಡಿ. ಕ್ಯಾಮ್ರಾ ಆನ್ ಮಾಡ್ಕೊಂಡು
ಕಂಫರ್ಟೇಬಲ್ ಆದ ಜಾಗದಲ್ಲಿ ಕುತ್ಕೊಳ್ಳಿ. ಕೈಗಳನ್ನು ಕಟ್ಟಿ ಕನ್ನಡಕ ತೆಗೆದು ಮೆಡಿಟೇಷನ್ ಕ್ಯಾಪ್ ಇದ್ರೆ ಹಾಕೊಳ್ಳಿ. ಪಿರಮಿಡ್ ಇದ್ರೆ ಹತ್ರದಲ್ಲಿ ಇಟ್ಕೊಳ್ಳಿ. ಯಾರ ಹತ್ರ ಪಿರಮಿಡ್ ಇಲ್ವೋ, ಯಾರಾದ್ರೂ ಗ್ರೇಟ್ ಮಾಸ್ಟರ್ಸ್ ಬುಕ್ಸ್ ಇದ್ರೆ ಹತ್ರದಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಬುಕ್ಸ್ ಆಲ್ಸೋ ಕ್ಯಾರಿ ಎನರ್ಜಿ. ಪಿರಮಿಡ್ಗೆ ಹೇಗೆ ಎನರ್ಜಿ ಇದೆಯೋ ಬುಕ್ಕಲ್ಲೂ ಎನರ್ಜಿ ಇರುತ್ತೆ. ಸೊ ಹತ್ರದಲ್ಲಿ ಒಂದು ಬುಕ್ಸ್ ಇಟ್ಕೊಳ್ಳಿ. ಕೈಯಲ್ಲಿ ಬುಕ್ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಬಹುದು. ಚಿಕ್ಕದಾದ ಪಿರಮಿಡ್ ಆಗ್ಲಿ ಕ್ರಿಸ್ಟಲ್ ಆಗ್ಲಿ ಇದ್ರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಮೆಡಿಟೇಟ್ ಮಾಡಬಹುದು. ತುಂಬಾ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ಕಾಲ್ ಕಟ್ಟಿ ಕುತ್ಕೊಳ್ಳಿ, ಇಲ್ಲ ಚೇರ್ ಅಲ್ಲಿ ಕುತ್ಕೊಂಡಿದ್ರು ಕಾಲನ್ನ ಒಂದ್ರ ಮೇಲೆ ಒಂದು ಸಿಕ್ಕಿಸಿ ಕುತ್ಕೊಳ್ಳೋಣ. ದೇಹವನ್ನು ತುಂಬಾ ರಿಲ್ಯಾಕ್ಸ್ಡ್ ಆಗಿ ಬಿಟ್ಕೊಂಡು ಒಂಚೂರು ಕದಲ್ದೆ ಮೊದಲೇ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಒಂಚೂರು ಕದಲ್ಬಾರ್ದು. ಕದಲ್ದಿರ ಕೂತ್ಕೊಳ್ಳಿ. ಇವಾಗ ತಾನೇ ಸ್ವಾಮಿ ರಾಮ ಕತೆ ಕೇಳಿ ಹಿಮಾಲಯದಲ್ಲಿ ಸುತ್ತಾಡಿ ಬಂದಿದ್ದೇವೆ. ಕಣ್ಣು ಮುಚ್ಚಿ ನಿಮ್ಮನ್ನು ಆ ಸುಂದರವಾದ ಜಾಗದಲ್ಲಿ ಇರುವ ಹಾಗೆ ಕಲ್ಪನೆ ಮಾಡಿಕೊಳ್ಳಿ. ತಂಪಾದ ಗಾಳಿ, ಅಲ್ಲಿಯ ಸುವಾಸನೆ, ಅಲ್ಲಿಯ ಶೀತಲತೆ, ಅಲ್ಲಿಯ ಪವಿತ್ರತೆ, ಅಲ್ಲಿಯ ದಿವ್ಯತೆಯನ್ನು ಸವಿಯುತ್ತ ಆ ಲೋಕದಲ್ಲಿ ಒಂದಾಗಿ ಆ ಗಾಳಿಯಲ್ಲಿ ಒಂದಾಗಿ ನಾವು ತಗೊಳ್ಳುವ ಉಸಿರು ಶುದ್ಧವಾದ ಹಿಮಾಲಯದ ಗಾಳಿ. ಆನಂದ ಮುಖದಲ್ಲಿ ಮುಗುಳ್ನಗೆ ಬರ್ಲಿ. ಕಣ್ಣು ಮುಂದೆ ಅದೆಲ್ಲ ಕಾಣಿಸ್ಬೇಕು. ಕಣ್ಣು ಮುಂದೆ ಅದೆಲ್ಲ ಇದೆ ನೋಡಿ. ಆನಂದವನ್ನು ಅನುಭವಿಸಿ. ಮನಸಾರೆ ಮುಗುಳ್ನಗೆ, ಧನ್ಯತಾ ಭಾವ. ಭೂಮಿಯ ಮೇಲೆ ಎಂತಹ ಸುಂದರವಾದ ಜಾಗ. ನೀಲಿ ಆಕಾಶ, ಮೋಡರಹಿತ ಆಕಾಶ, ಮೋಡಗಳೇ ಇಲ್ಲ. ಸುತ್ತಮುತ್ತ ಹಿಮಾಲಯ ಪರ್ವತಗಳ ದರ್ಶನ.
ಮನಸ್ಸು ಹಗುರ, ದೇಹ ಹಗುರ. ಗಾಳಿಯಲ್ಲಿ ತೇಲಿದ ಹಾಗೆ ಆಕಾಶ. ಈ ಹಿಮಾಲಯದಲ್ಲಿ ಎಷ್ಟೋ ಡಿವೈನ್ ಬೀಯಿಂಗ್ಸ್ ಸಾವಿರಾರು ವರ್ಷದಿಂದ ತಪಸ್ಸು ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ನಮಗಾಗಿ ಜ್ಞಾನವನ್ನು ಬಿಟ್ಟು ಹೋಗಿದ್ದಾರೆ. ಕಣ ಕಣದಲ್ಲಿ ಆ ದಿವ್ಯ ಜ್ಞಾನ, ದಿವ್ಯಾನುಭೂತಿ ನಮಗಾಗಿ ನನ್ನ ಆತ್ಮ ಆ ಜ್ಞಾನದ ಹಸಿವಿನಿಂದ ಅಲ್ಲಿ ಹೋಗಿ ದೈವಿಕ ಶಕ್ತಿ, ದೈವಿಕ ಜ್ಞಾನ ಅದು ನನ್ನ ಕಣ ಕಣದಲ್ಲಿ ತುಂಬಿದೆ. ನನ್ನ ಅಜ್ಞಾನವನ್ನು ತೊಲಗಿಸಿ ನನ್ನಲ್ಲಿ ಜ್ಞಾನ, ಆ ಪ್ರೀತಿ, ಆ ಶಾಂತಿ, ಆ ಪ್ರೀತಿಯನ್ನು ನಗುನಗೆಯಿಂದ ಸ್ವೀಕಾರ ಮಾಡ್ತಾರೆ. ಆನಂದದಿಂದ ನಡೆಸಿ. ನನ್ನ ಆತ್ಮ ಈ ಶರೀರ ಧಾರಣೆ ಮಾಡಿದ್ದು ಇದಕ್ಕೆ, ಈ ಆನಂದ ಸವಿಯಲು, ಈ ದಿವ್ಯತೆ ಜೊತೆಯ ಐಕ್ಯವಾಗಲು. ನನ್ನ ದೇಹದಲ್ಲಿ ಇರುವ ಎಲ್ಲ ಚಕ್ರ ಆನಂದ ಸ್ಥಿತಿಯಲ್ಲಿ ಅರಳಿ ನಿಂತು ಪ್ರೀತಿಯನ್ನು ಸವಿಯುತ್ತಾ ಇದೆ. ಈ ಜ್ಞಾನವನ್ನು ಧನ್ಯ 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 ಧನ್ಯೋಸ್ಮಿ. ಧನ್ಯೋಸ್ಮಿ.
ಹಿಮಾಲಯದ ಬೆಳಕನ್ನು, ಆ ಶಾಂತಿಯನ್ನು, ಆ ಪ್ರೀತಿಯನ್ನು, ಆ ಪವಿತ್ರತೆಯನ್ನು ನನ್ನ ಒಳಗೆ ತುಂಬಿಕೊಳ್ಳುತ್ತಾ ಹಿಮಾಲಯದಿಂದ ನಮ್ಮ ಸ್ವಸ್ಥಾನಕ್ಕೆ ಪಯಣಿಸುತ್ತೇವೆ. ಈ ಶರೀರ ಅರಿವಿಗೆ ಬರುವುದು ಆಗುವ ಬದಲಾವಣೆಗಳು ನಮ್ಮಲ್ಲಿ ತುಂಬಿಕೊಂಡ ಪ್ರೀತಿ, ಶಾಂತಿ, ಪ್ರಕಾಶ ಕಣ ಕಣದಲ್ಲೂ ಬೆಳಗಲಿ. ಮುಖದ ಬದುಕಿಗೆ ಅದನ್ನು ಎಲ್ಲ ಕಡೆಗೆ ಬೀರಲಿ. ಮನೆಯಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ, ಸೃಷ್ಟಿಯಲ್ಲಿ ನಾನು ಬೆಳಕಾಗಿ, ಪ್ರೀತಿಯಾಗಿ, ಶಾಂತಿಯಾಗಿ, ಸೃಷ್ಟಿಯ ಕಣ ಕಣದಲ್ಲಿ ಒಂದಾಗಿ ನಾನೇ ಸೃಷ್ಟಿಯೇ ನಾನು. ನಿಧಾನವಾಗಿ ದೇಹದ ಅರಿವಿಗೆ ಬರೋಣ. ಕೈ ಕಾಲುಗಳನ್ನು ನಿಧಾನಕ್ಕೆ ಅಲುಗಾಡಿಸುತ್ತಾ ಎರಡು ಕೈಗಳನ್ನು ಕಣ್ಣು ಮೇಲೆ ಇಟ್ಕೊಂಡು ಎರಡು ಅಂಗೈಯಲ್ಲಿ ನೋಡಿ ಹಾಗೆ ಇಟ್ಕೊಂಡಿರಿ. 5 seconds. 5, 4, 3, 2, 1. ನಿಧಾನಕ್ಕೆ
ನಿಮ್ಮ ಕೈಗಳನ್ನು ನಿಮ್ಮ ಇಡೀ ಶರೀರದ ಮೇಲೆ ಆಡಿಸುತ್ತಾ ನಿಮ್ಗೆ ಎಲ್ಲಿ ನೋವು ಇದೆ ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೈಗಳನ್ನು ಅಲ್ಲೆಲ್ಲ ಇಡೀ ಶರೀರದ ಮೇಲೆ ಒಂದು ಸರತಿ ಆಡಿಸಿ. ತಕ್ಷಣಕ್ಕೆ ಮಾತಾಡಬೇಕಾಗಿಲ್ಲ. ಮೆಡಿಟೇಷನ್ ಆಗಿದ್ದ ಮೇಲೆ ನಾವು ತಕ್ಷಣಕ್ಕೆ ಮಾತಾಡೋ ಫಸ್ಟ್ ಶಬ್ದ ವಾಕ್ಯ ಏನಿರುತ್ತೋ ಭಾವನೆ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ. ಇಲ್ಲಿ ನಮ್ಗೆ ಪ್ರಶ್ನೋತ್ತರ ಇರೋದ್ರಿಂದ ನಾವು ಮಾತಾಡಬಹುದು. ಇಲ್ಲ ಅಂದ್ರೆ ಯೂಶ್ವಲಿ ಮೆಡಿಟೇಷನ್ ಆದ್ಮೇಲೆ ಆದಷ್ಟು ಆ ಶಕ್ತಿಯನ್ನು ಹಾಗೇನೆ ಒಳಗಡೆ ಮುಚ್ಚಿಟ್ಕೊಳ್ಬೇಕು. ಅಂದ್ರೆ ಮಾತಾಡಬಾರ್ದು, ಬೇರೆ ಏನು ನೋಡಬಾರ್ದು, ಕಣ್ಣದ ಕೆಳಗಡೆ ತಗ್ಸ್ಕೊಂಡು ಸುಮ್ಮನೆ ನಮ್ ಕೆಲಸ ನಾವು ಮಾಡ್ಬೇಕು. ಓದೋ ಮಕ್ಕಳಾದ್ರೆ ಓದ್ಬೇಕು, ಕೆಲಸದಲ್ಲಿ ಇದ್ದವ್ರು ಕೆಲಸ ಮಾಡ್ಬೇಕು. ಏನು ಮಾಡ್ತಾ ಇಲ್ಲ ಅಂದ್ರೆ ಸುಮ್ನೆ ಹಾಗೆ ಬೆಡ್ ಮೇಲೆ ಮಲಗಿದ್ರು ಪರವಾಗಿಲ್ಲ, ಕೂತ್ಕೊಂಡು ಶಾಂತಿಯಿಂದ ಸುಮ್ಮನೆ ಕೂತ್ಕೊಂಡ್ ಬಿಡ್ಬೇಕು. ನಿಮ್ ಗಾರ್ಡನ್ ಇದ್ರೆ, ಬಾಲ್ಕನಿಯಲ್ಲಿ ಇದ್ರೆ ನೇಚರ್ ಅನ್ನು ನೋಡ್ತಾ ಅದು ನಾವು ಮಾಡಿರೋ ಮೆಡಿಟೇಷನ್ ಎನರ್ಜಿ ಇದೆಲ್ಲ ಸಿಂಕ್ ಇನ್ ಆಗುತ್ತೆ. ನಿಜವಾಗ್ಲೂ ರಿಯಲಿ ನಮ್ಮ ಪ್ರತಿ ಒಂದು ಕಣದ ಒಳಗಡೆ ಸಿಂಕ್ ಆಗುತ್ತೆ. ಹೇಗೆ ಗಿಡಕ್ಕೆ ನೀರ್ ಹಾಕಿದ್ಮೇಲೆ ಒಂದ್ ಸಮಯ ಹಿಡುತ್ತೆ ಪೂರ್ತಿ ಮಣ್ಣಲ್ಲಿ ಒಳಗಡೆ ಪಾಟಲ್ ನೀರು ಹೋಗ್ಲಿಕ್ಕೆ, ಹಾಗೇನೆ ನಾವ್ ಇವಾಗ ಹೊರಗಡೆಯಿಂದ ಎನರ್ಜಿ ತಗೊಂಡಿದ್ದು ಸಿಂಕ್ ಇನ್ ಆಗ್ಬೇಕು ಅಂದ್ರೆ ಸ್ವಲ್ಪ ಸಮಯ ಕೊಡ್ಬೇಕು. ನಾವು 2 minutes ಆಯ್ತು ಮೆಡಿಟೇಷನ್ ಮುಗಿಸಿ ಮಾತಾಡಬಹುದು. ಸೊ ಯಾರಿಗೆ ಪ್ರಶ್ನೆ ಇದ್ರೆ ಕೇಳ್ಬಹುದು. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ಜ್ಯೋತಿ ಮೇಡಮ್ ಮಾತಾಡಿ. ಯಾರು ಎಚ್ಚರಗೊಂಡಿದ್ದೀರಾ ಅವರೆಲ್ಲ ಮಾತಾಡಿ. ಹಾಗೆ ಅನುಭವ ಗೊತ್ತಾಯ್ತು ಅಂದ್ರೆ ನನ್ಗೆ ನೆಕ್ಸ್ಟ್ ಟೈಮ್ಗೆ Jyoti ma'am, you can unmute already. I gave a chance to you. Unmute chance. Jyoti ma'am. ನಿಮ್ ಹತ್ರ ನೀರಿದ್ರೆ ಹಾ, ನೀರ್ madam. ಕುಡೀರಿ. ಯಾರ ಹತ್ರ ನೀರಿದೆ ಪ್ಲೀಸ್ ನೀರ್ ಕುಡಿದ್ಬಿಡಿ ಫಸ್ಟ್ ಮಾತಾಡೋ ಮುಂಚೆ. ಜ್ಯೋತಿ ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿತ್ತು. ಎಷ್ಟು ಎನರ್ಜಿಯಾಕ್ ಆಗಿತ್ತು ಅಂದ್ರೆ ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು. ಆ ಫ್ಲೂಟ್ ಮ್ಯೂಸಿಕ್ ಗೆ ನೀವು ಹೇಳ್ತಾ ಇರೋದಕ್ಕೆ ನಿಜವಾಗ್ಲೂ ಹಿಮಾಲಯದಲ್ಲಿ ನಾವು ಆ ಕೃಷ್ಣನ್ ಜೊತೆಗೆ ನಾವು ಹೋಗ್ತಾ ಇದೀವಿ, ಮಾಡ್ತಾ ಇದೀವಿ ಅಂತ ಅಂದೆ ಅನಿಸ್ತಿತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ವೀಕ್ಷಕರೇ ಸ್ವಲ್ಪ ಹೊತ್ತು ಮಾಡ್ಬೋದಿತ್ತು, ಟೈಮ್ ಕಡಿಮೆ ಇರೋದ್ರಿಂದ ಬೇಗ ಮುಗಿಸಿದ್ವಿ. ವೀಕ್ಷಕರೇ, ಮೇಡಮ್ ಹತ್ರ ಯಾರು ಮಾತಾಡ್ಬೇಕು ಅನ್ಕೊಂತೀರೋ ಅವರು ಹ್ಯಾಂಡ್ ರೈಸ್ ಮಾಡಿ, ನಿಮಗೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಏನ್ ಪ್ರಶ್ನೆ ಆದ್ರೂ ಕೇಳ್ಬಹುದು. ಬುಕ್ ಇವತ್ತು ಮಾತಾಡಿದ ಬುಕ್ ವಿಷಯ ಆಗ್ಲಿ ಇಲ್ಲ ಧ್ಯಾನದ ವಿಷಯ ಏನಾದ್ರು ಡೌಟ್ಸ್ ಇದ್ರು ಕೇಳ್ಬಹುದು. ಮೇಡಮ್ ನಮಸ್ತೆ. ನಮಸ್ತೆ ಜ್ಯೋತಿ ಮೇಡಮ್, ನಮಸ್ತೆ. ಜ್ಯೋತಿ ಫ್ರಮ್ ಬ್ಯಾಂಗ್ಳೂರ್. ಎಸ್ ಜ್ಯೋತಿ, ನಿಮ್ಮನ್ನ 2ನೇ ಸರ್ತಿ ನೋಡ್ತಾ ಇದ್ದೀನಿ ಅನ್ಸುತ್ತೆ. ಎಸ್ ಟುಡೇ. ಎಸ್ ಮೇಡಮ್, ವೆರಿ ಫ್ಯಾಂಟಾಸ್ಟಿಕ್ ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಅದ್ಭುತವಾಗಿತ್ತು ಮೇಡಮ್. ನನಗೆ ಒಂದು ಫೀಲ್ ಆಯ್ತು. ಏನು ಅಂತ ಹೇಳಿದ್ರೆ, ಧ್ಯಾನಕ್ಕೆ ಕುತ್ಕೊಂಡು ನಾವು ಹಿಮಾಲಯ ಹೋಗಿದ್ದೀವಿ, ಅಲ್ಲಿ ತಂಪಾದ ಗಾಳಿಯನ್ನ ಸ್ವೀಕಾರ ಮಾಡ್ತಿದ್ದೀವಿ ಅಂದ ತಕ್ಷಣ ಐ ಫೆಲ್ಟ್ ಮೇಡಮ್, ನನಗೆ ಲೆಫ್ಟ್ ಸೈಡ್ ಆ ಫೀಲ್ ಆಯ್ತು. ಆ ತಂಪು ಹೇರ್ ಬಂದಂಗ ಆಯ್ತು ನನ್ಗೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ಅಪ್ ಟು ನೀವು ಧ್ಯಾನ ಕ್ಲೋಸ್ ಮುಗಿ ಕೈನ ಇಟ್ಕೊಳ್ಳಿ ಅನ್ನೋವರೆಗೂ ಕೂಡ ಐ ಫೆಲ್ಟ್ ಲೈಕ್ ದಟ್ ಓನ್ಲಿ. ಅಷ್ಟು ತಂಪಾದ, ಯಾಕಂದ್ರೆ ನಮ್ಗೆ ಗೊತ್ತಿದೆ ತಂಪಾದ ಗಾಳಿನ ನಾವು ಅನುಭವಿಸ್ತೀವಿ. ಆಗ ನಾವು ಅಜ್ಜಿ ತಾತ ಊರಿಗೆಲ್ಲ ಹೋದಾಗ ಬಸ್ಸಸ್ ಕಡಿಮೆ, ಆಮೇಲೆ ಇದು ದಾರಿ ಇರ್ತಿರ್ಲಿಲ್ಲ, ಕಾಲು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಮರ ಗಿಡ ಬಂದಾಗೆಲ್ಲ ದೊಡ್ಡ ಮರದಲ್ಲಿ ಇದ್ದಾಗ ಅವಾಗೆಲ್ಲ ಕಲ್ಗಳು ಕಟ್ತಿದ್ರು ಮೇಡಮ್, ಜನಗಳು ಕುತ್ಕೊಳ್ಳಿ ಅಂದ್ಬಿಟ್ಟು ಆಸುಪಾಸು. ಆಗ ಕುತ್ಕೊಂಡಾಗ ಅಮ್ಮ ಹೇಳ್ತಿದ್ರು ತಂಪು ಗಾಳಿ ಬಿಸ್ತಿದೆ ನೋಡಿ ಅಂತ. ಆ ತಂಪು ಗಾಳಿ ಗೊತ್ತಿತ್ತು ನನ್ಗೆ. ಐ ಫೀಲ್ ಅದ್ ಹೆಂಗಿರುತ್ತೆ ಅಂತ ಮೆಮರಿಯಲ್ಲಿದೆ. ಮೆಮರಿಯಲ್ಲಿತ್ತು, ಅದನ್ನ ಫೀಲ್ ಮಾಡಿದ್ರಿ ನೀವು. ನಿಜ, ನೀವ್ ಹೇಳಿದ್ಮೇಲೆ ತಕ್ಷಣ ನನ್ಗೆ ಅದು ಫೀಲ್ ಆಯ್ತು ಮೇಡಮ್. ನಿಜವಾಗ್ಲೂ ನೋಡಿ, ಅದು ಹೇಳಿದಾಗ ನಾನು ಏನ್ ಸ್ಮೈಲ್ ಮಾಡಕ್ ಹೇಳಿದ್ನಲ್ವಾ, ಅದು ಸ್ಮೈಲ್ ಅಂದ್ರೆ ನಿಮ್ಮ ದೇಹ ಸ್ವೀಕಾರ ಮಾಡುತ್ತೆ, ನಿಮ್ಗೆ ಚಳಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ನಾನ್ ಲಿಟ್ರಲಿ ಹಾಗೆ ಮಾಡಿದ್ರೆ ಬ್ಲಾಂಕೆಟ್ ಹೊತ್ಕೊಳ್ಬೇಕಾಗತ್ತೆ, ಒಂದಲ್ಲ 2 ಬ್ಲಾಂಕೆಟ್. ಅದು ಸ್ಮೈಲ್ ಮಾಡ್ಬೇಕು. ಮೆಡಿಟೇಷನ್ ಅಲ್ಲಿ ಒಂದಿದೆ ನೋಡಿ,
ಅನ್ಕೊಳ್ತಾ ಇದೀವಲ್ವಾ ಅದನ್ನ ಸ್ಮೈಲ್ ಮಾಡ್ಬಿಟ್ಟು ಹೀಗೆ ಆನಂದ ಅಂತ ತಗೊಂಡ್ಬಿಟ್ರೆ ಅದ್ ಬಂದ್ಬಿಡುತ್ತೆ. ಅದು ಆಕ್ಚುಲಿ ಡೋರ್ ಓಪನ್ ಆಗತ್ತಂತೆ. ಸೊ Yes. ಪ್ಲೀಸ್ ಕೀಪ್ ಸ್ಮೈಲಿಂಗ್. ಮೆಡಿಟೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನೋಡಿ ನಂದು ಮಿಲನ ಆಗ್ತಾ ಇದೆ ಅವನ ಜೊತೆಲಿ ಅಂತ ಒಂದು ಭಾವನೆ ಬಂದ್ಬಿಟ್ಟು ಹೆಂಗಿರುತ್ತೆ ಫಸ್ಟ್ ಲವ್. ಯಾರನ್ನಾದ್ರೂ ನೋಡಿದ ತಕ್ಷಣ ವೆಲ್ಕಮ್ ಹೇಗ್ ಮಾಡ್ತೀವಿ, ಅದ್ ದೊಡ್ಡ ಸ್ಮೈಲ್ ಜೊತೆಲೆ ಮೆಡಿಟೇಷನ್ ಮಾಡ್ಬೇಕು. ಫೇಸ್ ಅಲ್ಲಿ ಸಹ ಗ್ಲೋ ಬರುತ್ತೆ. ಮೆಡಿಟೇಷನ್ ಮಾಡೋರ್ಗೆ ಅದಕ್ಕೆ ನೋಡಿದ ತಕ್ಷಣ ಯಾರಾದ್ರೂ ಹೇಳ್ತಾರೆ ಏನ್ ನಿಮ್ ಫೇಸ್ ಅಲ್ಲಿ ಗ್ಲೋ ಬಂದಿದೆ ಅಂತ. Yes. ಅದು ಬರೋದೇ ಸ್ಮೈಲ್ ಇಂದ. Yes. ಸ್ಮೈಲ್ ಮಾಡಿ ಮೆಡಿಟೇಷನ್ ಮಾಡಿ ನೀವ್ ಏನ್ ಮಾಡ್ತಾ ಇದ್ದೀರಾ ಅದು ಒಳಗಡೆ ಹೋಗುತ್ತೆ. ಅದು Yes, ನಿಮ್ಗೆ madam. open ಮಾಡುತ್ತೆ. ಸ್ಮೈಲಿಂಗ್ ಅಲ್ಲಿ ಇದ್ರೆ ನಮ್ ಲೈಫ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ಬೋದು ಮೇಡಮ್. Yes, ಆಲ್ವೇಸ್ madam. ಅಲ್ವಾ. Yes. ಸ್ಮೈಲ್ ಇರೋ ಫೋಟೋಗಳೇ ಇಷ್ಟ ಅಲ್ವಾ ನಮ್ಗೆ. ಸ್ವಲ್ಪ ಸ್ಮೈಲ್ ಬರ್ಲಿಲ್ಲ ಅಂದ್ರೆ ಡಿಲೀಟ್ ಮಾಡು, ಇನ್ನೊಂದ್ ಫೋಟೋ ತಗೋ, ಸರಿ ಹೌದಾ? ಸ್ಮೈಲ್ ಮಾಡಿಲ್ಲ ಅಂತೀವಿ. ಹ್ಮ್. ಹಾಗೇನೆ ಅದಕ್ಕೆ ಸ್ಮೈಲ್ ಬೇಕು. ಸೂಪರ್. ನೀವ್ ಅದು ಹಾಗಸ, ನೀಲಿ ಹಾಗಸ ವಿತೌಟ್ ಕ್ಲೌಡ್ಸ್ ಇದೆ ನೋಡಿ, ಫೀಲ್ ಮಾಡಿ. ಸೂಪರ್ ಮೇಡಮ್. ಆ ಮೆಡಿಟೇಷನ್ ಟೋಟಲಿ ನಾವೆಲ್ಲ ಹಿಮಾಲಯಕ್ಕೆ ಹೋಗ್ಬಿಟ್ಟಿದ್ವಿ, ಟೋಟಲಿ ಹಿಮಾಲಯಕ್ಕೆ ಹೋಗಿದ್ವಿ. ಆಮೇಲೆ ಹಿಮಾಲಯನ್ ಮಾಸ್ಟರ್ಸ್ ಬುಕ್ ನೀವು ಹೇಳ್ತಾ ಇದ್ದು ಸ್ವಾಮಿ ರಾಮರ ಬಗ್ಗೆ. ಎಸ್, ಸಾವನ್ನ ಪ್ರಿವೆಂಟ್ ಮಾಡಬಹುದು, ತಡೆ ಹಿಡಿಯಬಹುದು ಅಂದ ತಕ್ಷಣ ನಂಗೆ ನಮ್ಮ ಪತ್ರಿ ಗುರುಗಳು ನೆನಪಾದ್ರು ಮೇಡಮ್. ಅವ್ರನ್ನ ನಾವು ನಿನ್ನೆಯಿಂದ ಬೆಡ್ ಮೇಲೆ ಮಲಗಿರೋ ನೋಡ್ತಾ ಇದೀವಿ ಹೆಚ್ಚುನು. ತಕ್ಷಣ ಎಸ್, ನಮ್ ಗುರುಗಳು ಇದನ್ನ ಫೈಟ್ ಮಾಡ್ತಾ ಇದ್ದಾರೆ. ನಾನು ಇದನ್ನ ಸೆಲೆಕ್ಟ್ ಮಾಡಿದಾಗ ಎಲ್ಲದಕ್ಕೂ ನನ್ಗೆ ಅವರೇ ರಿಲೇಟ್ ಆಯ್ತು. ಪ್ರತಿಯೊಂದು ಇದ್ರಲ್ಲಿ ಓದಿರೋ 4 ತುಂಬಾ ರಿಲೇಟ್ ಆಯ್ತು. ಎಸ್, ನೀವು ರಾಮರ ಕತೆ ಹೇಳಿದಾಗ 28ನೇ ವಯಸ್ಸಿಗೆ ಅವ್ರಿಗೆ ಸಾವು ಬರುತ್ತೆ ಅಂದಾಗ ದುರ್ಗಾ ದೇವತೆಯಲ್ಲಿ ಹೋಗಿ 11,000 ಮೇಲೆ ಇದೆ ಅಂದಾಗ ಅವ್ರು ಬಿದೋದಾಗ ಏನೋ ಅವ್ರನ್ನ ಇಟ್ಕೊಳಕ್ ಏನು ಸಿಕ್ಕಲ್ಲ. ಆಗ ಎಲ್ಲಾ ದೇವ್ರುಗಳು ಕರೀತಾರೆ, ಬರಲ್ಲ. ಆಮೇಲೆ ತಮ್ಮ ಗುರುನೇ ಕರೀತಾರೆ, ಗುರು ಬರ್ತಾರೆ. ಗುರುವಿನ ಜೊತೆ ಇಬ್ರು ಬಂದು ಅವ್ರನ್ನ ಸಾವು ಎಷ್ಟೊಂದ್ ನಾವ್ ಸಾವುಗಳು ನೋಡ್ತಾ ಇರ್ತೀವಿ, ಹಂಗೆ ಇದು ಅಂತಾರೆ. ಇಲ್ಲ, ಇದು ಪ್ರಾಣ ಇದೆ ಇವ್ರನ್ನ ಅಂತ ಕರ್ಕೊಂಡ್ ಹೋಗಿ ಆಮೇಲೆ ಗುರುಗಳು ಬಂದು ಒಂದು ಹಳ್ಳಿನಲ್ಲಿ ಅವ್ನ ಬಿಟ್ಟು ಅವ್ನ ಕ್ಯೂರ್ ಮಾಡಿ ಕಳ್ಸಿ ಅಂತ ಹೇಳ್ತಾರೆ. ಎಸ್, ಇವೆಲ್ಲ ನೋಡಿದಾಗ ಮೇಡಮ್ ನನ್ಗೆ ಒಂದೊಂದು ನೀವು ಹೇಳ್ತಿದ್ರೆ ನಮ್ಗೆ ಪರಿಕಲ್ಪನೆ ಮಾಡ್ಕೊಂತಿದ್ದೆ, ಅದನ್ನ ಪಿಕ್ಚರ್ಸ್ ನ ಇಮ್ಯಾಜಿನೇಷನ್ ಮಾಡ್ಕೊಂತ ಇದೆ ಮೇಡಮ್. ಸೋ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಹೇಳ್ತಾ ಬಂದ್ರಿ ಮೇಡಮ್. ಸೊ ಎಲ್ಲರಿಗೂ ಜ್ಞಾನ ಅನ್ನೋದಿದೆ. ಇಂಟ್ಯೂಷನ್ಸ್ ಬಗ್ಗೆ ಹೇಳಿದ್ರಿ, ಎಲ್ಲರಿಗೂ ಇಂಟ್ಯೂಷನ್ ಇದೆ. ಈ ನಮ್ ಮನಸ್ಸು ಅನ್ನೋದು, ಈ ಬ್ರೈನ್ ಅನ್ನೋದು ಒಂಥರ ಜಿಮ್ನಾಸ್ಟಿಕ್ ಅಂತ ಹೇಳಿದ್ರಿ, ಎಲ್ಲಾ ಕಡೆ ಆಟ ಆಡಿಸ್ತಿದೆ. ಬಟ್ ಅದ್ ನಮ್ಗೆ ಇಂಟ್ಯೂಷನ್ ಅಂತ ಬಂದಾಗ ಅದು ಇಲ್ಲಿ ಜಿಮ್ನಾಸ್ಟಿಕ್ ಕಡೆ ನಾವು ಹೋಗ್ಲಿಕ್ಕೆ ಆಗಲ್ಲ. ಆ ಇಂಟ್ಯೂಷನ್ ಇಂದ ನಾವು ಮಾಡಬಹುದು ಏನ್ ಬೇಕಾದ್ರು ಅಂತ. ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಜ್ಞಾನನ ಕೊಟ್ರಿ ನಮ್ಗೆ. ನಿಮ್ ಸೆಷನ್ ಅಷ್ಟೇ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜ್ಯೋತಿ ಮೇಡಮ್. ಎಲ್ಲವನ್ನ ಒಂದ್ ಸ್ವಲ್ಪ ರಿಪೀಟ್ ಮಾಡ್ದಂಗ ಆಯ್ತು, ಇನ್ನೊಂದ್ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡಂಗ ಆಯ್ತು. ತುಂಬಾ ಚೆನ್ನಾಗಿ ಹಂಚ್ಕೊಂಡಿದೀರಾ. ಮತ್ ಇನ್ಯಾರ್ ಮಾತಾಡ್ತೀರಾ? ನಿಮ್ಮ ಅನುಭವನೇ ಹೇಳ್ಬೇಕು ಅಂತ ಏನಿಲ್ಲ, ಬೇರೆ ಏನಾದ್ರು ಮಹಾಲಕ್ಷ್ಮಿ ನಾಯಕ್ ಅವ್ರನ್ನೇ ಕರೀತಾ ಇದ್ದೆ ನಾನು. ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರು, ಲಾಸ್ಟ್ ಟೈಮ್ ಮಾತಾಡಿದ್ರು ಅವರು. ಮಾತಾಡಿ ಮೇಡಮ್. ತುಂಬಾ ಖುಷಿ ಆಯ್ತು ಇವತ್ತು ನೀವು ಸರೋಜ ಮೇಡಮ್, ನಿಮ್ಗೆ ನಮಸ್ಕಾರ. ನಮಸ್ಕಾರ. ಹಿಮಾಲಯಕ್ಕೆ ಕರೆದುಕೊಂಡು ಹೋಗಿದ್ದೀರಿ ನಮ್ಮನ್ನು, ನನ್ನನ್ನು. ತುಂಬಾ ಖುಷಿ ಆಯ್ತು. ತಂಪು ಗಾಳಿ ಹೇಳುವಾಗ ಮೆಡಿಟೇಷನ್ ನಲ್ಲಿ ಮುಖಕ್ಕೆ ಸರಿ ತಂಪು ಗಾಳಿ ಬೀಸ್ತಿತ್ತು. ಈ ಫ್ಯಾನಿನ ಗಾಳಿ ಎಂತ ಬೀಸುದಿಲ್ಲ, ಅದು ಚೇಂಜ್ ಒಂದು ಗಾಳಿ. ಖುಷಿ ಆಯ್ತು, ಖುಷಿ ಆಯ್ತು. ಮತ್ತೆ ಲಾಸ್ಟಿಗೆ ಒಂದು ಪ್ಲೇಟ್ ನಲ್ಲಿ ಫುಲ್ ಜಿಲೇಬಿ ಇಟ್ಟಿದ್ದಾರೆ. ತಂಪಲ್ಲಿ ಜಿಲೇಬಿ, ಬಿಸಿ ಜಿಲೇಬಿ. ಓಹೋ, ಪರವಾಗಿಲ್ಲ. ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೀವು ಜಿಲೇಬಿ ತಿಂದು ನಮ್ಗೆಲ್ಲರಿಗೂ ತಿನ್ಸಿದ್ದೀರಾ ಈಗ. ಥ್ಯಾಂಕ್ ಯು ಮೇಡಮ್. ಅಜಯ ಮಾತಾಡಿ. ಓ, ಥ್ಯಾಂಕ್ ಯು ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಗೀತಾ ಮೇಡಮ್ಗೂ ನಮಸ್ಕಾರ, ಮೇಡಮ್ಗೂ ನಮಸ್ಕಾರ, ಸರೋಜಾ ಮೇಡಮ್ ಅವ್ರಿಗೂ. ಅದ್ಭುತವಾದಂತ ಸೆಷನ್. ಗುರುವಿನ ಗುಲಾಮನಾಗೋ ತನಕ ದೊರೆಯದಂಡ ಮುಕ್ತಿ ಅನ್ನೋದಕ್ಕೆ ಗುರು ಬಂದ್ಮೇಲೆ ಗುರು ಬಂದ್ಮೇಲೆ ಮುಕ್ತಿ ದೊರೆಯೋದು ಅನ್ನೋದು ನಾವೆಲ್ಲ ಎಷ್ಟು ಲಕ್ಕಿ ಇದೀವಪ್ಪ. ನಾವೆಲ್ಲ ಲಕ್ಕಿ, ತುಂಬಾನೇ ಲಕ್ಕಿ ಇದೀವಿ. ಹೌದೌದು. ಪ್ರತಿ ಕ್ಷಣನು ನನ್ಗೆ ನೆನ್ನೆ ಕೇಳಿದಾಗ ಬಹಳ ಬೇಜಾರಾಯ್ತದೆ. ಆಕ್ಚುಲಿ 1 ಗಂಟೆಗೆ ಮೆಡಿಟೇಷನ್ ಇದೆ, ಮೆಡಿಟೇಷನ್ ಮಾಡಿ ಅಂತ ಹಾಕಿದ್ರು, ಬಟ್ ನೋಡಿರ್ಲಿಲ್ಲ. ಲೇಟ್ ಆಗಿ ಬಂದ್ಬಿಟ್ಟು ನೋಡ್ದೆ ನಾನು.
ಅವಾಗ ಹತ್ಬಿಟ್ಟು ಕುತ್ಕೊಂಡಿದೀನಿ ನಾನು, ಎಂತ ಟೈಮಲ್ಲಿ ನಾನು ನೋಡ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನಾನು ನಮ್ ಗುರುಗಳು ಇರ್ಲೇಬೇಕು ಅಂತ ಕುತ್ಕೊಂಡು ಧ್ಯಾನ ಮಾಡಿದೀನಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು. ಇಲ್ಲ ನೋಡಿ ಅವ್ರು ಕೊಟ್ಟಿರೋ ಟೀಚಿಂಗ್ಸ್ ಇದೆ ಅಲ್ವಾ, ಅದನ್ನೆಲ್ಲ ಹೌದು. ನೆನಪು ಮಾಡ್ಕೊಂಡ್ ಬಿಡ್ಬೇಕು. ಹಾ ಹೌದು. ತುಂಬಾ ಅದ್ಭುತವಾಗಿತ್ತು ಮೇಡಮ್. ತುಂಬಾ ಅಂದ್ರೆ ತುಂಬಾ. ಮತ್ತೆ ಮಿರಾಕಲ್ಸ್ ಅನ್ನೋದು ಆಗಿದ್ರೆ ಮಾತ್ರ ದೇವ್ರನ್ನ ನಂಬ್ತಾರೆ, ಇಲ್ಲ ಅಂದ್ರೆ ಆಗಿಲ್ಲ ಅಂದ್ರೆ ಅದು ನಂಬೋದೇ ಇಲ್ಲ ಸಾಕಷ್ಟು ಜನ. ನಾವು ಮೆಡಿಟೇಷನ್ ಬಂದ್ಮೇಲೆ ನಮ್ ಲೈಫ್ ಅಲ್ಲೂ ಆದಂತ ಮಿರಾಕಲ್ಗಳ ನಿಜ ಅಂತ ಅನಿಸ್ತು. ಮೊದ್ಲೆಲ್ಲ ನಾನು ಹೀಗೆ ಅಂದೋಳೆ, ಏನು ಕಣ್ಮುಚ್ಕೊಂಡ್ ಕುತ್ಕೊಂಡ್ಬಿಟ್ರೆ ಎಲ್ಲ ಆಗ್ಬಿಡುತ್ತಾ, ಗೊತ್ತಾಗ್ಬಿಡುತ್ತಾ ಅಂತ ಅನ್ಕೊಂಡಿದ್ದು. ಅವತ್ತೇ ನನಗೆ ನನ್ನ ಲೈಫ್ ಹಿಸ್ಟ್ರಿ, ಹಿಂದಿನ ಜನ್ಮದ ಹಿಸ್ಟ್ರಿ ತರ್ಕೊಂತು ನನ್ನ ಧ್ಯಾನದಲ್ಲಿ. ಅವತ್ತಿಂದ ಮತ್ತೆ ನಾನೇನ್ ಅನ್ಕೋತೀನೋ ಅದು ಪರ್ಫೆಕ್ಟ್ ಆಗಿ ನನ್ನ ಲೈಫ್ ಅಲ್ಲಿ ಮಿರಾಕಲ್ ಆಗ್ತಾನೆ ಇದೆ. ನಾನು ಒಬ್ಳು ಟೀಚರು, ಡೈಲಿ ಶಾಲೆನಲ್ಲಿ ಮಕ್ಳಿಗೂ ಮಾಡಿಸ್ತೀನಿ. ಮಕ್ಳು ಕೂಡ ಅದ್ಭುತವಾಗಿ ತುಂಬಾ ಚೆನ್ನಾಗಿತ್ತು ಮೇಡಮ್ ಮೆಡಿಟೇಷನ್ ಅಂತ ಹೇಳ್ತಾರೆ. ಮತ್ತೆ ನನ್ ಜೊತೆಗೆ ಯಾರೋ ಬರ್ತಾ ಇದಾರೆ ಮಿಸ್, ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಅಂತಾರೆ. ಆತರ ಎಲ್ಲ ಅನುಭವಗಳಾಗಿದೆ. ನಾನು ಅವ್ರಿಗೆ ಹೇಳ್ತೀನಿ, ಇಲ್ಲ ಆತರ ಏನ್ ಹೆದರ್ಕೋಬೇಡಿ, ಪ್ರತಿಯೊಬ್ಬರಿಗೂ ಇಬ್ರು ಏಂಜಲ್ಸ್ ಇರ್ತಾರೆ, ಅವರು ನಮ್ಮನ್ನ ಕಾಯ್ತಾ ಇರ್ತಾರೆ, ನಮಗೆ ಏನಾದ್ರೂ ಮೆಸೇಜ್ ಕೊಡೋದಕ್ಕೆ ಬಂದಿರ್ತಾರೆ. ಹಾಗಾಗಿ ನೀವ್ ಯಾರು ಏನು ಹೆದರ್ಕೋಬೇಡಿ, ಅವ್ರಷ್ಟಕ್ಕೆ ಅವ್ರು ಇರ್ತಾರೆ, ನಿಮಗೆ ಕಷ್ಟ ಸಮಯದಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ, ನೀವು ಏನ್ ಬೇಕೋ ಅದ್ ಕೇಳ್ಕೊಡಿ, ದಯವಿಟ್ಟು ಧ್ಯಾನ ಮಾತ್ರ ನಿಲ್ಲಿಸ್ಬೇಡಿ ಅಂತ ಹೇಳಿ ಮಾಡಿಸ್ತಾ ಹೋಗ್ತಾ ಇದೀನಿ ಮೇಡಮ್. ಅದ್ಭುತವಾಗಿದೆ ಸೆಷನ್ಗಳು. ಎಲ್ಲಾ ಕಡೆನೂ ಗುರುಗಳು ಬಂದು, ಪತ್ರಿಜಿಯವ್ರು ಬಂದು ಅವ್ರೊಬ್ರೇ ನಿಂತ್ಕೊಂಡು ಹೇಳಕ್ ಆಗಲ್ಲ, ಅದ್ರ ಮೂಲಕ ಎಲ್ಲಾ ಟೀಚರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ನಿಜವಾಗ್ಲು ಗ್ರೇಟ್, ಅದ್ಭುತ. ಅಂದ್ರೆ ಇದು ಬಿಟ್ರೆ ಮತ್ತೆ ಬೇರೆ ಯಾವ ಜ್ಞಾನನೂ ಸರಿಸಾಟಿ ಇಲ್ಲ ಇದಕ್ಕೆ. ಯಾವ PhD ಮತ್ತೆ ಯಾವ ಡಾಕ್ಟರೇಟ್ ಕೂಡ ಇದಕ್ ಸರಿ ಸಮಾನ ಇಲ್ಲ ಅಂತ ನಾನು ಹೇಳ್ಕೊತೀನಿ. ಎಲ್ಲಾ ಗುರುಗಳಿಗೂ, ಎಲ್ಲಾ ಮಾಸ್ಟರ್ಸ್ಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಮಾತಾಡಿದ್ರಿ. ಮತ್ತೆ ನೀವು ಟೀಚರು, ಮಕ್ಕಳಿಗೆ ಬೇರೆ ನೀವ್ ಮಾಡಿಸ್ತೀವಿ ಅಂದ್ರಲ್ಲ, ತುಂಬಾ ಸಂತೋಷ ಆಯ್ತು ಮೇಡಮ್. ಇವಾಗ ಮಕ್ಕಳೇ ನಾಳೆ ಪ್ರಜೆಗಳು ಅಂತೀವಲ್ವಾ, ಅವರು ಒಳ್ಳೆ ದಾರಿಯಲ್ಲಿದ್ರೆ ಮುಂದಕ್ಕೆ ನಮ್ ದೇಶ ಆಗ್ಲಿ, ನಮ್ಮ ಎಲ್ಲಾ ಮನುಕುಲ ಚೆನ್ನಾಗಿರುತ್ತೆ ಅನ್ನೋದೇ ಒಂದು ಉದ್ದೇಶ. ತುಂಬಾ ಸಂತೋಷ. ಮತ್ತೆ ಯಾರು ಮಾತಾಡ್ತೀರಾ? ಮೇಡಮ್ ಮತ್ತೊಮ್ಮೆ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್, ತುಂಬಾ ಚೆನ್ನಾಗಿತ್ತು. ನಾವು ಅವ್ರ ಜೊತೆಗೆ ನಮ್ ಪ್ರಯಾಣನು ನಡೀತಾ ಇದೆ ಅನ್ನೋ ಫೀಲಿಂಗ್ ಅಲ್ಲಿ ಇತ್ತು ಮೇಡಮ್ ಇಷ್ಟೊತ್ತನ್ನು. ತುಂಬಾ ಚೆನ್ನಾಗಿತ್ತು. ಹೀಗಾಗಿ ಈ ತರ ಎಲ್ಲ ಬುಕ್ಸ್ ಓದಿದ್ರೆ ಆ ಎನರ್ಜಿ ಜೊತೆ ನಾವು ಕನೆಕ್ಟ್ ಆಗ್ಬಿಟ್ಟು ನಾವು ಅದನ್ನ ಅನುಭವಿಸ್ತೀವಿ. ಅವ್ರು ಮಾತ್ರ ಅನುಭವಿಸಿರಲ್ಲ, ನಮ್ಮ ಅನುಭವಕ್ಕೂ ಬರುತ್ತೆ. ಹೀಗಾಗಿ ಪತ್ರಿ ಸರ್ ಹೇಳೋದು ಬುಕ್ಸ್ ಓದಿ, ಬುಕ್ಸ್ ಓದಿ, ಬುಕ್ಸ್ ಓದಿ. ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ ಏನಕ್ಕೆ ಅವ್ರು ಹೇಳ್ತಾರೆ ಅಂತ. ನಾನು ಯಾವ ಮಾತನ್ನು, ಎಸ್ಪೆಷಲಿ ಇವಾಗಂತೂ ಪತ್ರಿ ಸರ್ ಹೇಳೋ ಪ್ರತಿ ಮಾತನ್ನು ಸೈಂಟಿಫಿಕಲಿ ಎಷ್ಟು ಟ್ರೂ ಅನ್ನೋದನ್ನ ನನ್ಗೆ ಪ್ರೂವ್ ಆಗ್ತಾ ಇದೆ. ನನ್ಗೆ ಇನ್ನು 4 ಜನಕ್ಕೆ ಹೇಳೋಕೆ ನನ್ಗೆ ಇದ್ ಸಿಗ್ತಾ ಇದೆ, ಪುರಾವೆ ಸಿಗ್ತಾ ಇದೆ. ಅವ್ರು ಹೇಳೋದು ಸುಮ್ನೆ ಯಾವ ಒಂದು ಮಾತು ಪತ್ರಿ ಸರ್ದು ನನ್ಗೆ ಸುಮ್ನೆ ಏನೋ ಒಂದು ವಾಕ್ಯ ಹೇಳ್ತಾರಲ್ವಾ, ಕೆಲವೊಂದು ಪ್ರವಚನ ಮಾಡೋರ್ಗೆ ಏನೋ ಹಂಗೆ ಹೇಳ್ತಾ ಇರ್ತಾರೆ, ಆ ತರದ್ ಒಂದು ಮಾತು ಇಲ್ಲ ಸರ್ದು. ಪ್ರತಿ ಒಂದ್ರ ಹಿಂದೆ ಇದೆ ನೋಡಿ, ಒಂದು ಬುಕ್ ಏನಿದೆ ಅಲ್ವಾ, ಅದು ಒಬ್ರು ಅನುಭವ. ಅದು ನಮ್ಗೆ ಅದು 100 ಪೇಜು, ಆದ್ರೆ ಅವ್ರು ಎಷ್ಟೋ ವರ್ಷದ ಅನುಭವ ಅದು. ಅವ್ರು ಬರೀವಾಗ ಒಂದೊಂದನ್ನ ನೆನಪು ಮಾಡ್ಕೊಂಡು ಅದನ್ನ ಒಂದು ಇಂಕ್ ಆಗಿ ಹಾಕಿ ಬರಿತಾ ಇರ್ತಾರೆ, ಅನುಭವ ಜೀವ ಕೊಟ್ಟು ಬರೀತಾರೆ ಮೇಡಮ್, ಬರಿತಾ ಇರ್ತಾರೆ. ನಾವ್ ಅದನ್ನ ಬುಕ್ ಅದಕ್ಕೆ ಇದ್ರಲ್ಲಿ ಓದಬಾರ್ದು ಮೇಡಮ್. ಪ್ರಿಂಟೆಡ್ ಮೆಟೀರಿಯಲ್ ಇರುತ್ತಲ್ವಾ, ಯೂಟ್ಯೂಬ್ ಆಗ್ಲಿ, ಇದು ಬುಕ್ಸ್ ಅಲ್ಲಿ ಝೂಮ್ ಬುಕ್ ಅಲ್ಲೇ ತಗೋಬೇಕು. ಯಾಕಂದ್ರೆ ಬುಕ್ ಮಾಡಿರೋದು ಮರದಿಂದ ಬಂದಿರುತ್ತೆ, ಪೆನ್ಸಿಲ್ ಪೆನ್ ಆಲ್ಸೋ ನೇಚರ್ ಇಂದ ಬಂದಿರೋದು. ಸೊ ಈ ನೇಚರ್ಗೆ ನಾವು ಕನೆಕ್ಟ್ ಆಗ್ತೀವಿ, ಅವರ ಭಾವನೆಗಳಿಗೂ ಇದಕ್ಕೂ ಎಲ್ಲ ಜೀವಂತ. ಇದು ಒಂದು ಜೀವದಿಂದ ಬಂದಿರೋದೇ ಬುಕ್. ಇದು ಟೆಕ್ನಿಕಲ್ ಏನಿದೆ ಅಲ್ವಾ, ಇದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಲ್ಲಿ ಜೀವ ಇಲ್ಲ, ಇದರಲ್ಲಿ ಜೀವ ಇದೆ. ಅದಕ್ಕೆ ಒಂದು ಬುಕ್ ಹಿಡಿದ್ರೇನೆ ಅದ್ರಲ್ಲಿ ಒಂದು ಶಕ್ತಿ. ರೀಸೆಂಟ್ ಆಗಿ ನನ್ನ ಅನುಭವ ಹೇಳ್ತೀನಿ. ಒಂದು ಬುಕ್ ಎಕ್ಸಿಬಿಷನ್ ಇತ್ತು ಬ್ಯಾಂಗ್ಳೂರಲ್ಲಿ. ನೀವೆಲ್ಲ ಬ್ಯಾಂಗ್ಳೂರಿಯನ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಅನ್ಬಾಕ್ಸ್ ದ ಬಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಎಕ್ಸಿಬಿಷನ್ ಬಂದಿತ್ತು. ಅಲ್ಲಿ ಓಹೋ ಲಕ್ಷ ಕೋಟಿ ಬುಕ್ಸ್ ರಾಶಿ, ವರ್ಷಕ್ಕೆ ಒಂದ್ಸರ್ತಿ ಬರುತ್ತೆ ಆ ಎಕ್ಸಿಬಿಷನ್. ಅದು ಹೋಗ್ಲೇಬೇಕು ಅಂತ ನನ್ನ ತಲೆಯಲ್ಲಿ ಅದೊಂದು ತುಂಬ್ಕೊಂಡ್ಬಿಟ್ಟಿತ್ತು ಹುಳ. ನಮ್ಮ ಮನೇಲಿ ಯಾರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಒಂದಿಷ್ಟು ರಾಶಿ ಬುಕ್ ಪರ್ಚೇಸ್ ಮಾಡಿ ಅಂತ ಹೇಳಿದ್ರಪ್ಪ. ಏನೋ ಬಾಕ್ಸ್ ಕೊಟ್ಟಿದ್ರು, 2,000, 3,000, 4,000, 10,000 ಒಂದು ಬಾಕ್ಸ್ ಕೊಡ್ತಾರೆ. ಅದ್ರಲ್ಲಿ ಎಷ್ಟು ಬೇಕಷ್ಟು ಬುಕ್ಸ್ ತುಂಬಿಸ್ಕೊಳ್ಬಹುದು. ರಟ್ಟಿನ್ ಬಾಕ್ಸ್ ಕೊಡ್ತಾರೆ ಹಾಗೆ. ಸೊ ಅಷ್ಟೊಂದು ಬುಕ್ಸ್ ಎಲ್ಲಿ ತಗೊಳಕ್ ಹೋಗ್ತೀವಿ ನಾವು? 1 ಬೇಕಾ 2 ಬೇಕಾ ತಗೊಳ್ತೀವಿ, ನಮ್ಗೆ ಸಾಮಾನ್ಯವಾಗಿ ಹಂಗೆ ಅಭ್ಯಾಸ ಅಲ್ವಾ. ಸೊ ಎಲ್ರು ನೀನ್ ಬುಕ್ ತಗೊಳೋದಾದ್ರೇನೆ ಹೋಗ್ತೀವಿ, ಇಲ್ಲಾಂದ್ರೆ ಅಷ್ಟು ದೂರ ಹೋಗಿ ಏನು ಅಂತ ನನ್ನ ಫ್ರೆಂಡ್ ಸರ್ಕಲ್, ನನ್ನ ಮಗಳು ಎಲ್ರು ಹಾಗೇನೆ ಹೇಳಿದ್ರು. ನನ್ಗೆ ಬುಕ್ಸ್ ನೋಡೋಕಾದ್ರೂ ಹೋಗೋಣ ಅಂತ ನಂದು.
ಸರಿ ಅಂತ ನಮ್ಮ ಹಸ್ಬೆಂಡ್ ಹೇಳ್ದೆ, ಲಾಸ್ಟ್ ಡೇ ಇತ್ತು, 3 ದಿನದ ಮಾತ್ರ ಇತ್ತು, ನಂಗೆ ಗೊತ್ತಿಲ್ಲ, ನಂಗೆ ಒಟ್ನಲ್ಲಿ ಅಲ್ಲಿ ಹೋಗ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ, ಹೋಗೋಣ ಅಂತ. ಹಾಗೇನೆ ಈ ವಿಷಯವನ್ನು ನಾನು ಒಬ್ಬ ಧ್ಯಾನಿ ಹತ್ರ ಡಿಸ್ಕಸ್ ಮಾಡಿದೆ. ಈ ತರ ತುಂಬಾ ನಂಗೆ ಅರ್ಜಿ ಬರ್ತಾ ಇದೆ. ಇವಾಗೆಲ್ಲ ನನ್ಗೆ ಯಾವ್ದಾದ್ರು ಸ್ಟ್ರಾಂಗ್ ಫೀಲಿಂಗ್ ಬಂತಂದ್ರೆ ನಾನು ಅದ್ ರೆಸ್ಪೆಕ್ಟ್ ಮಾಡ್ತೀನಿ. ಅದು ನಮ್ಮ ಹುಚ್ಚುತನ ಅಲ್ಲ, ಅದು ಯಾವ್ದೋ ಒಂದ್ ಕಾರಣಕ್ಕೆ ಒಂದ್ ಎನರ್ಜಿ ನಮ್ಮನ್ನ ಕರೀತಾ ಇದೆ ಅಂತ. ಸೊ ನಾನು ಅವ್ರ ಹತ್ರ ಹೇಳಿದೆ, ನಂಗೆ ಗೊತ್ತಿಲ್ಲ, ನಾನು ಒಳ್ಳೆ ಚಿಕ್ಕ ಹುಡುಗಿ ತರ ನಂಗೆ ಅಲ್ಲಿ ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಹಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ, ಅವ್ರು ಅವಾಗ ಹೇಳಿದ್ಲು, ಅವನು ಚಿಕ್ಕ ಹುಡುಗನೇ ನಂಗೆ ಹೇಳಿದವನು, ಆದ್ರೆ ಧ್ಯಾನಿ ಅವನು ಹೇಳ್ದ, ಮ್ಯಾಮ್ ಪ್ರತಿ ಒಂದು ಬುಕ್ ಅಲ್ಲಿ ಎಷ್ಟು ಎನರ್ಜಿ ಇರುತ್ತೆ ನೀವೇ ಇಮ್ಯಾಜಿನ್ ಮಾಡಿ, ಅಲ್ಲಿ ಎಂತ ಒಂದು ಎನರ್ಜಿ ಹಬ್ ಇದೆ, ನೀವು ಬರೀ ಅಲ್ಲಿ ಹೋಗ್ಬಿಟ್ರೆ ಸಾಕು, ನಿಮ್ಗೆ ಎಷ್ಟು ಎನರ್ಜಿ ಇದೆ ಅದು ನಿಮ್ಗೆ ಎಳಿತಾ ಇದೆ. ಇವಾಗೆಲ್ಲ ಧ್ಯಾನಿಗಳು ನಾವ್ ಹೆಂಗೆ ಅಂದ್ರೆ, ಎಲ್ಲಿ ಎನರ್ಜಿ ಇರುತ್ತಲ್ವಾ ಅನ್ನೋಯಿಂಗ್ಲಿ ಆ ಎನರ್ಜಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಬಿಕಾಸ್ ನಮ್ ವಿಶ್ ಸ್ಟ್ರಾಂಗ್ ಆಗಿರ್ಬೇಕು. ನನ್ಗೆ ಆ ಡಿವೈನ್ ಕನೆಕ್ಷನ್ ಬೇಕು ಅಂತ ಹೇಳಿದಾಗ್ಲಿಂದ ನಾನು ಈ 4 ತಿಂಗಳಲ್ಲಿ ಹೋಗದೆ ಇರೋ ಪ್ಲೇಸ್ ಇಲ್ಲ, ಅಂತಂತ ಸ್ಟ್ರಾಂಗ್ ಪ್ಲೇಸಸ್ ಹೋಗಿ ಬಂದಿದ್ದೀನಿ. ಅವ್ರ ಮಗು ಹೇಳಿದ ಮಾತು ನಂಗೆ ತುಂಬಾ ನಿಜ ಅನ್ಸಿತ್ತು, ಹೌದಲ್ವಾ? ಅವಾಗಂತೂ ನಂಗೆ ಪಕ್ಕ ಹೋಗ್ಲೇಬೇಕು ಅಂತ. ಅವಾಗೇನಾಯ್ತು, ಅಷ್ಟೇ ಅಲ್ಲದೆ ಆ ಮಗು ಏನ್ ಹೇಳ್ತು ಗೊತ್ತಾ, ಎಷ್ಟು ದೊಡ್ಡ ಮಾತು ಹೇಳಿತು, ಮ್ಯಾಮ್ ನೀವು ಬುಕ್ಸ್ ತಗೊಳ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾತ್ರ ಮಾಡಿ ಅಂತ. ಅಪ್ಪ ಮಾತು ನನ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಅಲ್ಲಿ ಹೋಗಿದ್ದೆ ಫಸ್ಟ್ ನೋಡ್ಕೊಂಡೆ, ಅಲ್ಲಿ ಧ್ಯಾನ, ಯಾಕಂದ್ರೆ ಅಲ್ಲಿ ಕಚ್ಚಾ ಅಂತ ತುಂಬ್ಕೊಂಡಿದ್ದಾರೆ. ಒಂದು ಏನಿಲ್ಲ ಅಂದ್ರೆ ಒಂದು 2-3 ಸಾವಿರ ಜನ ಇದ್ರು ಮೇಡಮ್. ಅಷ್ಟು ಬುಕ್ಸ್ ಹಂಗೆ ತುಂಬಿ ಚಲ್ಲಾಪಿಲ್ಲಿ, ದೊಡ್ಡ ಗ್ರೌಂಡ್ ತುಂಬಾ ಬುಕ್ಸ್, ಜನ. ಎಲ್ಲಿಪ್ಪ ಕುತ್ಕೊಂಡು ನಾನ್ ಅನ್ಕೊಂಡೆ, ಇವನೇನು ಹೇಳ್ಬಿಟ್ಟ ನನ್ಗೆ ಎಲ್ಲಿ ಅಲ್ಲಿ ಧ್ಯಾನ ಅಂತ ಜನದಲ್ಲಿ ಮಧ್ಯದಲ್ಲಿ ಕುತ್ಕೊಂಡು ಎಲ್ಲಿ ಧ್ಯಾನ ಮಾಡ್ತೀನಿ ನಾನು ಅಂತ. ಏನ್ ಸೂಪರ್ ಆಗಿ ಗೊತ್ತಾ, ಆ ರೂಮ್ ಅಲ್ಲಿ, ಆ ಹಾಲ್ ಅಲ್ಲಿ, ದೊಡ್ಡ ಹಾಲ್ ಅದು, ಮದ್ವೆ ಹಾಲ್ ತರ, ಮದ್ವೆ ಹಾಲ್ಗಿಂತ 2-3 ಪಟ್ಟಿತ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ಸ್ಟೇಜ್ ಇತ್ತು, ಸ್ಟೇಜ್ ಮೇಲೆ ಸುಮ್ಮನೆ ಒಂದು ಖಾಲಿ 1-2 ಸೋಫಾಗಳಿತ್ತು, ಅದ್ರ ಮೇಲೆ ಒಂದು ಸೋಫಾದಲ್ಲಿ ಚಿಕ್ಕ ಮಕ್ಕಳು ಮಲಗಿಸಿದ್ರು, ಒಂದೆರಡು ಕಡೆ ಒಬ್ರು ಕೂತಿದ್ರು. ಇವಾಗಿಲ್ಲ ದೀಪ್ತಿ ಮ್ಯಾಮ್, ಆಗೋಯ್ತು, ಲಾಸ್ಟ್ ವೀಕ್ ಇತ್ತು ಅದು. ಅದು ಆಲ್ ಓವರ್ ಇಂಡಿಯಾ ಹೋಗುತ್ತೆ ಅದು ಎಕ್ಸಿಬಿಷನ್, 3 ದಿನ ದೊಡ್ಡ ಸಿಟಿಗಳಲ್ಲಿ ಮಾಡ್ತಾರೆ. ನನಗಾಗಿ ಒಂದು ಸೋಫಾ ಮೇಡಮ್, ದೊಡ್ಡ ಸೋಫಾ, ಒಂದು ಮೂಲೆಗೆ ಗೋಡೆಗೆ ಮುಖ ಮಾಡಿ ಇಟ್ಬಿಟ್ಟಿದ್ದಾರೆ ಯಾರೋ. ಅದ್ ನೋಡಿ ನನ್ಗೆ ಒಂದು ಶಾಕ್ ಆಯ್ತು. ನಾನು ಅನ್ಕೊಂಡೆ, ನೋಡು, ಅದು ಉದ್ದೇಶ ಇಟ್ಕೊಂಡು ಹೋಗ್ಬಿಟ್ರೆ ಸಿಕ್ಬಿಡುತ್ತೆ. ಸರಿ ಹೋದೆ, ಕೂತ್ಕೊಂಡೆ. ನನ್ ಫಸ್ಟ್ 3 hours ಫುಲ್ ಸ್ಟಾಲ್ ಅಲ್ಲಿ ಓಡಾಡ್ಕೊಂಡು ಪ್ರತಿ ಒಂದು ಬುಕ್ ಮುಟ್ಟಾಡಿ ಬಂದ್ಬಿಟ್ಟೆ, ಎಲ್ಲದ್ರಲ್ಲಿ ಇರೋ ಎನರ್ಜಿ ಬೇಕು ಅಂತ ಬಳಸ್ಕೊಂಡ್ ಬಂದೆ. ಮೆಡಿಟೇಷನ್ ಕೂತ್ಕೊಂಡು ಆ ಮಗು ಹೇಳ್ದ ಹಾಗೆ, ಅವನೇನ್ ಹೇಳ್ದ ಅಂದ್ರೆ, ಪ್ರತಿಯೊಂದು ಬುಕ್ ಆಥರ್ ಎನರ್ಜಿನ ಇನ್ವೈಟ್ ಮಾಡಿ, ಅವ್ರು ಯಾವ ಉದ್ದೇಶ ಇಟ್ಕೊಂಡು ಬುಕ್ ಬರ್ದಿದಾರೋ ಅದೆಲ್ಲ ನಿಮ್ಗೆ ನಾಲೆಜ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಬ್ಯೂಟಿಫುಲಿ ಮೇಡಮ್, ಮೆಡಿಟೇಷನ್ ಕೂತ್ಕೊಂಡ ತಕ್ಷಣನೇ ಅಷ್ಟು ಕೈಗಳು ನನ್ನ ತಲೆ ಮೇಲೆ ಹಿಂಗೆ, ಅಷ್ಟು ಕೈಗಳು, ಆ ಅನುಭವ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಎನರ್ಜಿ ರಿಸೀವ್ ಆಗ್ಬೇಕು. ಆ ಒಂದು ದಾಹದಿಂದ ಕೂತ್ಕೊಂಡ್ರೆ, ನಾವ್ ಇಲ್ಲಿ ಕೂತ್ಕೊಂಡ್ರು ಹಿಮಾಲಯದಲ್ಲಿ ಅಷ್ಟು ಸಂತರಿದ್ದಾರೆ ನೋಡಿ, ಅವ್ರು ನಮ್ ತಲೆ ಮೇಲೆ ಕೈ ಇಡ್ತಾರೆ, ನಾವ್ ಇಲ್ಲೇ ಕೂತಿರ್ತೀವಿ. ನನ್ನ ಅನುಭವಕ್ಕೆ ಬಂದಿದೆ. ಹೀಗಾಗಿ ನಾನು ಈ ತರ ಮೆಡಿಟೇಷನ್ ಮಾಡಿಸೋದು. ಎನರ್ಜಿನ ನಾವು ಮ್ಯಾಗ್ನೆಟ್ ತರ ಪುಲ್ ಮಾಡ್ಬೇಕು, ತಾನಾಗೆ ಬರುತ್ತೆ. ವಿಶ್ವಕ್ಕೆ ಬಿಟ್ಬಿಟ್ರೆ ಎಲ್ಲಾ ವಿಶ್ವದ ಎನರ್ಜಿ ಬರುತ್ತೆ. ಇಲ್ಲ ಅಂದ್ರೆ ಈ ಒಂದು 4 ತಿಂಗಳಲ್ಲಿ ನಾನು ಎಷ್ಟು ಬೆಳೆಯಕ್ಕೆ ಸಾಧ್ಯನೇ ಇತ್ತ, ನಾನು ಅಂತದೆಂತ ಏನು ಮಾಡಿಲ್ಲ ಲೈಫಲ್ಲಿ. ಆದ್ರೆ ಒಂದೊಂದು ಜ್ಞಾನ ಅನ್ನೋದು ಹೀಗೆ ಪದರಾಗಿ ಬಿಚ್ಕೊಂಡು, ಪತ್ರಿ ಸರ್ 1 ತಿಂಗಳು ನನ್ಗೆ ಭೇಟಿ ಆದ್ರೆ, ಹೋದಾಗ್ಲೆಲ್ಲ ಮಾತಾಡಿಸಿ, ಹೋದಾಗ್ಲೆಲ್ಲ ಅವ್ರ ಜೊತೆಲಿ ಪಕ್ಕದಲ್ಲಿ ಕೂತ್ಕೊಂಡು, ನಾನು ಲೈವ್ ಆಗಿ, ಅವಾಗೆಲ್ಲ ಲೈವ್ ಧ್ಯಾನ ನಡೀತಾ ಇತ್ತು ನೋಡಿ ಮ್ಯಾಮ್, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಅನುಭವಗಳು ಹೇಳಿ ಬಂದಿದ್ದೀನಿ. ಈ ನೆನ್ನೆ ದಿನ ಅಂತೂ ನನ್ಗೆ ಅದೆಲ್ಲ ಒಂದು ಸಿನಿಮಾ ತರ ಕಣ್ ಮುಂದೆ ಆಗೋಯ್ತು. ಎಂತ ಗುರು ಸಿಕ್ಬಿಟ್ರು ಅಂತ ಸ್ವಲ್ಪ ದುಃಖನೂ ಆಯ್ತು, ತುಂಬಾನೇ ಅಳುವೆಲ್ಲ ಬರ್ತಾ ಇತ್ತು. ಸೀನಿಯರ್ಸ್ಗೆ ಒಬ್ಬರಿಗೆ ಮೆಸೇಜ್ ಮಾಡಿದೆ, ನನ್ಗೆ ಅಲ್ಲಿ ಹೋಗ್ಬೇಕು ಅನ್ಸ್ತಾ ಇದೆ ಅಂತ. ಅವ್ರು ಜಸ್ಟ್ ಒಂದು ಮಾತು ಹೇಳಿದ್ರು. ಯಾಕಂದ್ರೆ ನೋಡಿ, ಕಲ್ತ ಮೇಲೆ ನಾವು ಕಲ್ತಿರೋ ಜ್ಞಾನನ್ ಮರಿಬಾರ್ದು, ಅವ್ರು ಕೊಟ್ಟಿರೋ ಟೀಚಿಂಗ್ಸ್ ಮರಿಬಾರ್ದು. ಅವ್ರು ಏನಕ್ಕೆ ಬಂದಿದ್ರು, ಏನ್ ಪರ್ಪಸ್, ಆ ದೇಹನ ನಾವು ಪ್ರೀತಿಸ್ಬಾರ್ದು, ದೇಹಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು. ಅವ್ರ ಎನರ್ಜಿ, ಅವ್ರು ಹೇಳ್ತಾರೆ, ಅವ್ರು ಅಲ್ಲಿದ್ರು ನಾವ್ ಇಲ್ಲಿಂದ ಎನರ್ಜಿ ಕನೆಕ್ಟ್ ಆಗ್ಬೋದು ಪತ್ರಿ ಸರ್ಗೆ. ಆ ಭಾವನೆನ ಇಟ್ಕೊಳ್ಬೇಕು ನಾವು. ಕೂತ್ಕೊಂಡ್ಬಿಟ್ಟು ನಾನು ಅವ್ರ ಜೊತೆಲಿ ಕೂತ್ಕೊಂಡ್ ಹಾಗಿದ್ರೆ ನನ್ಗೆ, ಸರ್ ಅಲ್ಲಿ ಕೂತಿದ್ದಾರೆ ಬೆಡ್ ಮೇಲೆ ಕಾಲ್ ಚಾಚ್ಕೊಂಡ್ ಕೂತಿದ್ದಾರೆ, ನಾನ್ ಬೆಡ್ ಹತ್ರ ಕೂತಿದ್ದೀನಿ ಅಂತಾನು ಫೀಲ್ ಆಯ್ತು, ಚೆನ್ನಾಗಿದ್ದಾರೆ ಅಂತಾನು ಬಂದ್ಬಿಡ್ತು. ಅದ್ ಕಣ್ ಮುಂದೆ ನೋಡ್ತಾ ಇದ್ದೀನಲ್ಲ, ಅಯ್ಯೋ ಏನಾಗಲ್ಲ ಸುಮ್ನೆ ಇವೆಲ್ಲ ಕತೆಗಳು ಕೇಳಿ ನಾನ್ ಯಾಕೆ ಹೆದರ್ತಾ ಇದ್ದೀನಿ. ಅವಾಗ ಬಂತು ನನ್ಗೆ, ನಾನ್ ಯಾಕೆ ಹೆದರ್ತಾ ಇದ್ದೀನಿ, ನಾನ್ ಯಾಕೆ ಅಳ್ತಾ ಇದ್ದೀನಿ, ಅವ್ರಿಗೇನು ಆಗಲ್ವೇ? ಆ ಪವರ್ಫುಲ್ ಥಾಟ್ ಬರ್ಬೇಕು. ಬಂದಿದ ತಕ್ಷಣ ಅಷ್ಟೇ ಮುಗ್ದೋಯ್ತು. ಇನ್ ಯಾರು ಹೇಳ್ಬೇಕಾಗಿಲ್ಲ, ನಮ್ಗೆ ಯಾರು ಪ್ರೂವ್ ಮಾಡ್ಬೇಕಾಗಿಲ್ಲ. ಸೊ ಮೆಡಿಟೇಷನ್ ಅಂದ್ರೇನೆ ಅದು ಅಂತ ನನ್ಗೆ ಇವಾಗ ಅರ್ಥ ಆಗಿದ್ದು. ಮೆಡಿಟೇಷನ್ ಅಂದ್ರೆ ಕೂತ್ಕೊಳ್ಳೋದಲ್ಲ, ಕನೆಕ್ಟ್ ಆಗೋದು, ಅದಕ್ಕೊಂದು ಉತ್ತರ ಸಿಗೋದು, ಆ ಬುದ್ಧಿ, ಆ ಜ್ಞಾನ ಬರೋದು.
ಅದು ಸತ್ಯ ಕಾಣಿಸೋದು, ಸುಮ್ನೆ ಏನೇನೋ ಅನ್ಕೊಳ್ಳೋದಲ್ಲ, ಸತ್ಯ. ಸೊ ದಟ್ ಈಸ್ ಬ್ಯೂಟಿಫುಲ್. ಸೊ ನೀವೆಲ್ಲ ಸೀನಿಯರ್ ಮೆಡಿಟೇಟರ್ಸ್ ಇದ್ದೀರಾ, ನಿಮ್ಗೆಲ್ಲ ನಾನು ಹೇಳೋದಲ್ಲ, ಮೇಡಮ್ ಬಟ್ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅಲ್ಲ ಮೇಡಮ್, ನಾನು ನಿಮ್ದು ಬಯೋಡೇಟಾ ಕೇಳ್ದಾಗೆ ನೋಡ್ಬಿಟ್ಟು ಅನ್ಕೊಂಡೆ ನಾನು, ಇವ್ರು ಸ್ಪಿರಿಚುವಲ್ ಅಲ್ಲಿ ಎಷ್ಟು ಮುಂದಕ್ಕೆ ಹೋಗಿದ್ದಾರೆ. 4-5 ತಿಂಗಳಿಗೆ ಇವ್ರು ಈ ರೀತಿ ಸೆಷನ್ ಕೊಟ್ಟು ಎಲ್ಲ ಮಾಡೋದು ಮಾಡ್ತಾರೆ ಅಂದ್ರೆ ಇದು ಈ ಜನ್ಮದ ಸೋಲ್ ಅಲ್ಲ ಮೇಡಮ್, ಅದು ನಿಜ ಮೇಡಮ್, ಜನ್ಮಾಂತರದ್ದು ನಡ್ಕೊಂಡ್ ಬಂದಿರೋದು ಮೇಡಮ್ ಅದು. ಖಂಡಿತ ಮೇಡಮ್. ಈಗ ರಾತ್ರಿ ಇನ್ನೊಂದ್ ಸೆಷನ್ ಇದೆ ಮ್ಯಾಮ್. ನನ್ಗೆ ಒಂದು ಆನಂದ ಅಂದ್ರೆ ಈ ನಾಲೆಜ್ ಅನ್ನ ಹಂಚ್ಕೊಳಕ್ ಸಿಗ್ತಾ ಇರೋದ್ರಿಂದ ಎಷ್ಟು ಮಾತಾಡಿದ್ರು ಕಮ್ಮಿ ಅಪ್ಪ ಅನ್ನೋಂಗೆ. ವಾರದಲ್ಲಿ 2 ಸೆಷನ್ ರಾತ್ರಿನ ನಿಮ್ ಸೆಷನ್ ಅಟೆಂಡ್ ಮಾಡ್ಬೋದು ಅಂತ ಮಾಡಿ ಮ್ಯಾಮ್ ನಾನು ಕಳಿಸ್ತೀನಿ ಇದ್ರಲ್ಲಿ ನಿಮ್ಗೆ. ಬಾಗಲಕೋಟ್ PMC ಅಲ್ಲಿ ಇದೆ ಮ್ಯಾಮ್. ಅದೇ ಇಲ್ಲ, ನಮ್ಮ ಮನೆಯವರು ಡೈಲಿ ಅಟೆಂಡ್ ಮಾಡ್ತಾರೆ, ಆದ್ರೆ ಇವತ್ ಮಿಸ್ ಮಾಡ್ಕೋಬಾರ್ದು ಅಂತ ಅನ್ಕೊಂಡ್ವಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಎಲ್ಲಾ ರೀತಿ ನೀವು ಹೇಳಿದ್ದು ಹಂಚ್ಕೊಂಡಿದ್ದು ಬಹಳ ಚೆನ್ನಾಗಿತ್ತು ಮೇಡಮ್. ಇವರು ರಾಮನ್ ಅವರು ಎಷ್ಟು ವರ್ಷ ಅವರು ಇದಾರ ಇಲ್ಲ ಅವ್ರಿಲ್ಲ ಇವಾಗ. ಎಷ್ಟು ವರ್ಷ ಇದ್ರು ಮೇಡಮ್ ಅವರು, ಅದು ನಿಮ್ಗೆ ಏನಾದ್ರು ಹೇಳ್ತೀನಿ. ಅವ್ರು 1925 ಅಲ್ಲಿ ಹುಟ್ಟಿದ್ದು. ಸೊ 1980s ನಲ್ಲಿ ಏನೋ ತೀರ್ಕೊಂಡಿದ್ದು. ಅವರು ಎಷ್ಟು ಜ್ಞಾನಿಗಳಾಗಿದ್ರು ಅಂದ್ರೆ, ಬಿಕಾಸ್ ಸೈಂಟಿಫಿಕಲಿ ಮಾಡೋದ್ರಿಂದ ಇವನ್ ನಿಮಾನ್ಸ್ ಅಲ್ಲಿ ಅವ್ರ ಬ್ರೈನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ, ಹೇಗೆ ಸಾಧ್ಯ ಅಂತ. ಅಷ್ಟು ಅಂದ್ರೆ ಧ್ಯಾನದಿಂದ ಊಟ ಬಿಟ್ಟು ಇರೋದು ಅದೆಲ್ಲ ಮಾಡಿದ್ರು ಅವರು. ಹೀಗಾಗಿ ಇದು ಸಾಧ್ಯನಾ, ಸ್ಪಿರಿಚುವಾಲಿಟಿ ಎಷ್ಟು ಸತ್ಯ ಅನ್ನೋದು ಈಗ ಸೈನ್ಸ್ ಒಪ್ಕೊಳ್ತಾ ಇದೆ. ಆಗಿನ ಕಾಲದಲ್ಲಿ ಒಪ್ಕೊಳ್ತಾ ಇದ್ದಿಲ್ಲ. ಅವ್ರು ಸೈಂಟಿಫಿಕಲಿ ಪ್ರೂವ್ ಮಾಡಿದ್ರು, ಈ ಧ್ಯಾನ ಅನ್ನೋದಿದೆ, ಧ್ಯಾನದಲ್ಲಿ ವಿಷನ್ಸ್ ಕಾಣುತ್ತೆ, ಅದು ಹುಚ್ಚು ಅಲ್ಲ, ಅದು ಹುಚ್ಚು ಕಲ್ಪನೆ ಅಲ್ಲ, ಯಾರೋ ಕಟ್ಟುಕತೆ ಅಲ್ಲ, ಮತ್ತೆ ಮುಂದೆ ಆಗೋದೆಲ್ಲ ಗೊತ್ತಾಗೋದು, ಇಂಟ್ಯೂಷನ್, ಇದೆಲ್ಲ ಸತ್ಯ ಅನ್ನೋದು ಅವರು ಪ್ರೂವ್ ಮಾಡಿದ್ದಾರೆ. ತುಂಬಾ ಬುಕ್ಸ್ ಬರ್ದಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಅದೇ ಮೇಡಮ್, ಅವ್ರಿಗೆ 28ನೇ ವರ್ಷಕ್ಕೆ ಅಂದಿದ್ದು ನೋಡ್ರಿ ಮೇಡಮ್, ತನಕ ಅವ್ರು ಮುಂದಕ್ಕೆ ಹೋಗಿದ್ದಾರೆ ಅಂತ. ಅದೇ ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು. ನಮ್ ಪತ್ರಿ ಸರ್ ಅವ್ರದ್ದೇ ನಿಜವಾಗ್ಲು ಈ ರಾಮನ್ ಅವ್ರದ್ದು ತರಾನೇ ನಮ್ದು ಇವ್ರದ್ದು ಹೋಗ್ತಾ ಇದೆ ಅಂತ. ನಿಜ ಅವ್ರು ಹೇಳಿದಾರೆ ಅಂದ್ರೆ ಮುಗ್ದೋಯ್ತು, ಸರ್ ಹೇಳಿದಾರೆ ಅಂದ್ಮೇಲೆ ಮುಗ್ದೋಯ್ತು. ಅದೇ ಸತ್ಯ ಆಗತ್ತೆ. ನಾವೆಲ್ಲ ಧ್ಯಾನ ಮಾಡಿ, ಅವ್ರ ಸಂಕಲ್ಪ ಇದೆ ನೋಡಿ, ಎಷ್ಟು ದಿನ ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ, ಅವ್ರ ಸಂಕಲ್ಪ ಪೂರ್ತಿ ಆಗ್ಲಿ. ಅವ್ರು ಹೇಳಿದ ಮೆಸೇಜ್ ಅಲ್ಲಿ ಅದೇ, ಅವರ ಗುರುಗಳ ಸಂಕಲ್ಪ ಪೂರ್ಣವಾಗ್ಲಿ ಅನ್ನೋ ಒಂದೇ ಸಂಕಲ್ಪ ನಮ್ದಿರ್ಬೇಕು. ಹಿಂಗಿರ್ಲಿ ಹಂಗಿರ್ಲಿ ಅಂತ ನಾವು ಮಾತಾಡ್ಬಾರ್ದು, ಅದಕ್ಕೆ ಶಬ್ದ ಕೊಡಬಾರ್ದು. ನಮ್ಗ್ ಗೊತ್ತಿಲ್ಲ ಅವ್ರ ಉದ್ದೇಶ. ಎಲ್ಲಾ ಮೆಡಿಟೇಟರ್ಸ್ ಅದೇ ರೀತಿ ಧ್ಯಾನ ಮಾಡಿ ಅವರ ಆಯುಷ್ ಮುಂದಕ್ಕೆ ಅವ್ರ ಸಂಕಲ್ಪ ಅನ್ಬಾರ್ದಂತೆ, ಆಯುಷ್ ಅನ್ಬಾರ್ದು. ಅವ್ರ ಸಂಕಲ್ಪ ಏನಿದೆ ಅದು ನಮಗ್ ಗೊತ್ತಿಲ್ಲ, ಅವ್ರ ಸಂಕಲ್ಪ ಏನಿದೆ ಅಂತ. ಅವ್ರಂತೆ ಆಗ್ಲಿ, ಅವ್ರು ಅನ್ಕೊಂಡಂತೆ ಆಗ್ಲಿ, ಮನ್ಸಲ್ಲಿ ಏನ್ ಅನ್ಕೊಂಡಿದ್ರೆ ಅಷ್ಟೇ, ಅವ್ರ ಸಂಕಲ್ಪದಂತೆ ಆಗ್ಲಿ ಅನ್ನೋ ಒಂದು ಪ್ರೇಯರ್ ಇಂದ ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಮೆಡಿಟೇಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ. ಮೇಡಮ್, ನಮ್ಮ ಸರ್ವಿಸ್ ಬೆಂಗಳೂರಿಗೆ ಬಂದು ನೀವು ಈ ದಿನ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ಟಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಪರವಾಗಿ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಮಹಾಲಕ್ಷ್ಮಿ ಅವ್ರೇನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಹೇಳಿಮ್ಮ. ಹೇಳಿ ಮೇಡಮ್. ಮ್ಯೂಟ್ ಆಗಿದ್ದೀರಾ. ನಾನು ಫ್ರೆಂಡ್ ಮನೆಗೆ ಹೋಗಿದ್ದೆ, ಅವರಲ್ಲಿ ಯೋಗಾನಂದರ ಬುಕ್ ಇತ್ತು. ಅದು ಬುಕ್ ಎತ್ತುವಾಗ ನನ್ಗೆ ಅದು ತುಂಬಾ ಭಾರ ಆಯ್ತು. ಬುಕ್ ನೀವು ಅದ್ರಲ್ಲಿ ಎನರ್ಜಿ ಉಂಟು ಹೇಳಿದಕ್ಕೆ ಹೇಳಿದ್ ನಾನು. ಭಾರ, ಅದು ಮುಖ ನೋಡುವಾಗ ಅವ್ರದ್ದು ಅಷ್ಟು ವೈಬ್ರೇಷನ್ ಮುಖದಲ್ಲಿ. ನಾನು ತೆಗೆದಿದ್ದೇನೆ, ನನ್ನ ಹತ್ರ ಉಂಟು, ಮತ್ತೆ ತೆಗೆದಿದ್ದೇನೆ ಯೋಗಾನಂದರ ಬುಕ್. ಸ್ವಾಮಿರಾಮರ ಹಿಮಾಲಯನ್ ಮಾಸ್ಟರ್ಸ್ ಓದಿದ್ದೇನೆ ನಾನು, ತುಂಬಾ ಒಳ್ಳೇದು. ಈಗ ಮಾತ್ರ ಎಲ್ಲ ಪ್ಯಾಕ್ ಆಗಿ ಮೇಲೆ ಕೂತ್ಕೊಂಡು, ನಮ್ದು ಮನೆ ಆಗ್ತಾ ಉಂಟು. ಹಾಗೆ ಈಗ ಬೇಕಂದ್ರೆ ಅದು ಸಿಗುದಿಲ್ಲ ಕೈಗೆ. ಪರವಾಗಿಲ್ಲ ಬಿಡಿ, ಸ್ವಲ್ಪ ದಿನ ಮತ್ತೆ ಸಿಕ್ಕತ್ತಲ್ಲ. ಆಯ್ತು ನಮ್ದು ಕೇಳುವಾಗ. ಥ್ಯಾಂಕ್ ಯು. ಮತ್ತೆ ರೆಡ್ಮಿ ಮಾತಾಡಿ. ನಮಸ್ತೆ ಮೇಡಮ್. ಸತೀಶ್ ಶೆಟ್ಟಿ ಅವರು ಏನೋ ಹೇಳ್ತಾ ಇದ್ದಾರೆ, ಮಾತಾಡಿ ಮೇಡಮ್. ಹಾ ಮೇಡಮ್, ನಾನ್ರಿ ಕವಿತಾ ರಾಣೆಬೆನ್ನೂರಿಂದ ನಿಮ್ ಇದಕ್ ಬಂದಿದ್ನಲ್ಲ. ಮಾತಾಡಿ ಮೇಡಮ್. ಹಾ ಮೇಡಮ್, ಅವ್ರ ಕ್ಲಾಸ್ ಚೆನ್ನಾಗಿರ್ತವೆ, ಡೈಲಿ ನೋಡ್ತಾ ಇರ್ತೇನೆ ಯೂಟ್ಯೂಬ್ ಅಲ್ಲೆಲ್ಲ. ಜಾಯಿನ್ ಆಗ್ಬೇಕಂತ ಆಗಿರ್ಲಿಲ್ಲ, ಇವತ್ತಾದೆ ರೀ ಮೇಡಮ್. ತುಂಬಾ ಚೆನ್ನಾಗಿತ್ತು. ಬುಕ್ಸ್ ಓದೋ ಬಗ್ಗೆ ಹೇಳಿದ್ರಲ್ಲ, ನಾನು ಬುಕ್ಸ್ ತಗೊಂಡ ತಕ್ಷಣ ಯಾಕೋ ಮನ್ಸು ಓದ್ಬೇಕನ್ಸಿರ್ತೈತಿ, ಓದಕ್ ಆಗಲ್ಲ ಅಂತ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇರ್ತೇನೆ. ಈಗ ಯೋಗಿ ಆತ್ಮಕಥೆ ಆಗ್ಲಿ, ಆಮೇಲೆ ಭಾಗವತ ಪುರಾಣ ಆಗ್ಲಿ. ಆದ್ರೆ ಇವತ್ತು ನೀವ್ ಹೇಳಿದ್ರಲ್ಲ, ಎನರ್ಜಿ ಕನೆಕ್ಟ್ ಆಗ್ತೈತಿ, ಅದು ಪ್ಲಾಂಟ್ ಲಿಂದ ಆಗಿದ್ದು, ಅದಕ್ಕೆ ಅದನ್ನ ಹಿಡ್ಕೊಂಡು ಓದ್ರಿ ಅಂದ್ರಲ್ಲ, ಹಂಗಾಗಿ ನಾವ್ ಓದ್ಲೇಬೇಕು ಅನಿಸ್ತು.
ನಿಜ ಮೇಡಮ್, ಅದು ಮಾತ್ರ ನಿಜ. ನೋಡಿ, ಕತೆ ಕೇಳ್ತೀವಿ ಬೇರೆ, ನೀವು ಓದುವಾಗ ನಾವು ಓದ್ತಾ ಇರ್ತೀವಿ ನೋಡಿ, ಆ ಶಬ್ದದಿಂದ ಒಂದ್ ಮೆಸೇಜ್ ಪಾಸ್ ಆಗುತ್ತೆ. ನೀವ್ ಓದಿದ್ರೆ ಒಂದ್ ಮೆಸೇಜ್ ಇರುತ್ತೆ, ನಾನ್ ಓದಿದ್ರೆ ಇನ್ನೊಂದ್ ಮೆಸೇಜ್ ಇರುತ್ತೆ. ಹೌದು ಮೇಡಮ್. ಒಂದೇ ಕತೆ ನೀವು ಬೇರೆ ತರ ಅರ್ಥ ಮಾಡ್ಕೊಳ್ತೀರಾ, ನಾನ್ ಬೇರೆ ತರ ಅರ್ಥ ಮಾಡ್ಕೊಳ್ತೀನಿ. ಈಗ ಬುಕ್ಸ್ ಓದ್ಬೇಕು ಮ್ಯಾಮ್. ಅಂಡ್ ಮಕ್ಳಿಗೆ ಅಭ್ಯಾಸ ಮಾಡಿ, ಖಂಡಿತವಾಗ್ಲು ಒಳ್ಳೊಳ್ಳೆ ಪುಸ್ತಕವನ್ನು ಪರ್ಚೇಸ್ ಮಾಡಿ ಮಕ್ಕಳನ್ನೇ ಕರ್ಕೊಂಡು ಹೋಗಿ. ಅವ್ರು ಇಷ್ಟಪಟ್ಟು ಆ ಎನರ್ಜಿ ಅವ್ರನ್ನ ಕರಿಯುತ್ತೆ. ಬುಕ್ ಸ್ಟಾಲ್ ಅಲ್ಲಿ ಆ ಬುಕ್ ಅವ್ರಿಗೆ ಕೊಡಿ. ಈ ಕಾಮಿಕ್ಸ್ ಎಲ್ಲ ಬೇಡ, ಕತೆ ಪುಸ್ತಕ ಅಭ್ಯಾಸ ಮಾಡ್ಬೇಕು. ಅದು ಈ ತರ ಸಂತರ ಕತೆ, ರಿಯಲ್ ಲೈಫ್ ಸ್ಟೋರೀಸ್ ಬೇಕು ಮ್ಯಾಮ್. ಸ್ವಾಮಿ ನಾರಾಯಣ ಕತೆಗಳಿವೆ, ಯೋಗಾನಂದರ ಕತೆ ಇದೆ, ಗುರು ದತ್ತಾತ್ರೇಯ ಅವ್ರ ಕತೆಗಳು, ಆತರ ಮಕ್ಕಳ ಕತೆನೇ ಇದೆ, ಎಷ್ಟೊಂದಿದೆ. ಮಕ್ಕಳ ಕತೆನೇ ಓದ್ಬೇಕು ಅಂತ ಏನ್ ರೂಲ್ ಇಲ್ವಲ್ಲ, ಯಾಕೆ ದೊಡ್ಡ ದೊಡ್ಡ ಪುಸ್ತಕ ಓದಬಾರ್ದು? ಹೌದು ಮೇಡಮ್, ಹೌದು. ನಾವ್ ಯಾವ್ದನ್ನ ಅಭ್ಯಾಸ ಮಾಡ್ತೀವೋ ಅವ್ರು ಅದನ್ನೇ ಓದ್ತಾರೆ. ಸೊ ಚಿಕ್ಕೋನಲ್ವಾ, 1 ವರ್ಷದವನು 2 ವರ್ಷದವನು ಕಾಮಿಕ್ ಡ್ರಾಯಿಂಗ್ ಬುಕ್ ಕೊಡೋಣ ಅಂತ ಇರ್ಬಾರ್ದು. ಮೊದಲಿಂದಾನೇ ಅಭ್ಯಾಸ ಮಾಡ್ಬಿಡ್ಬೇಕು, ಒಳ್ಳೆ ಬುಕ್ಸ್ ಓದೋ ಅಭ್ಯಾಸನೇ ಮಾಡ್ಬೇಕು. ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ ಮ್ಯಾಮ್. ನಾವೆಲ್ಲ ಚೇಂಜ್ ಆಗೋದ್ ಕಷ್ಟನೇ. ಮಕ್ಕಳನ್ನ ಇವಾಗ್ಲೇ ಬೆಳೆಯೋವಾಗ್ಲೇನೆ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಹಾಕ್ಬಿಟ್ಟು ಅವ್ರನ್ನ, ಅದೇ ನಾವು ಕೊಡಬಹುದಾದ ಆಸ್ತಿ, ಒಳ್ಳೆ ಅಭ್ಯಾಸಗಳು. ಆಮೇಲೆ ಅವ್ರು ಮಾಡ್ಕೊಳ್ತಾರೆ, ಏನ್ ಮಾಡ್ಕೊಳ್ಬೇಕು. ಅದೇ ಮೇಡಮ್, ಅದೇ ನಿಮ್ಮ ಮಾತು ಸ್ಫೂರ್ತಿ ಆಯ್ತು ನನ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಒಳ್ಳೆ ವರ್ಡ್ ಹೇಳಿದೀರಾ. ನೀವ್ ಆತರ ಸ್ಫೂರ್ತಿ ತಗೊಂಡು ನೀವು ಚೆನ್ನಾಗಿ ಬುಕ್ಸ್ ಓದಿ ಒಂದಿನ ನಮ್ಮ ಪ್ಲಾಟ್ಫಾರ್ಮ್ ಗೆ ಬರ್ಬೇಕಂತಾನು ಕೇಳ್ಕೊಂತ ಇದೀವಿ. ಮೇಡಮ್, ಬರ್ತೀವಿ ಮೇಡಮ್. ಮೇಡಮ್, ಕಬೀರ್ ಬಗ್ಗೆ ನಿಮ್ ಮೊನ್ನೆ ಏನೋ ಸೆಷನ್ ಕೊಟ್ಟಿದ್ರಂತೆ, ಒಬ್ರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು. ಅವರೇ ಪ್ರಣೀತ್ ಏನೋ ಇದ್ದಾರೆ. ಥ್ಯಾಂಕ್ ಯು ಸರ್. ಯಾರಾದ್ರೂ ಮಾತಾಡ್ತೀರಾ? ಅಲ್ಲಿ ನಾನು ಹೇಳಿದೆ ಕೌನ್ಸಿಲಿಂಗ್ ಮಾಡ್ತೀನಿ ನಾನು. ಸೊ ಯಾರಿಗಾದ್ರೂ ತೊಂದರೆ ಇದ್ರೆ ನನ್ಗೆ ಕಾಲ್ ಮಾಡಿ, ನಾನು ಕೌನ್ಸಿಲಿಂಗ್ ಸಹ ಮಾಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಏನಿದ್ರು ನಾವು ಪ್ರತೀಶ್ ಶೆಟ್ಟಿ. ಥ್ಯಾಂಕ್ ಯು ಸರ್. ಸೊ ಸೊ ಯಾವ ವಿಷಯದಲ್ಲಾದ್ರೂ ನೀವು ಮಾತಾಡ್ಬೇಕು ಅನ್ಸ್ಕೊಂಡ್ರೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ನನ್ನ ನಂಬರ್ ತಗೊಳ್ಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ ಮೇಡಮ್. ಕಾಲ್ ಮಾಡ್ಬಹುದು. ನನ್ಗೆ ಸುಮಾರು ಕಾಲ್ಸ್ ಬರ್ತಾನೆ ಇದೆ ಇವಾಗ. ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು ಮಾಡಬಹುದು. ಬಿಕಾಸ್ ನನ್ಗೆ ಮೆಡಿಟೇಷನ್ ಇಲ್ಲ ಅಂದ್ರೂ ನನ್ಗೆ ಕ್ಲಾರಿಟಿ ಇದೆ ಮೊದ್ಲಿಂದಾನೇ. ನನ್ಗೆ ಅದೊಂದು ಗೈಡೆನ್ಸ್, ಡಿವೈನ್ ಗೈಡೆನ್ಸ್ ಇದೆ. ಸೊ ನನ್ಗೆ ಗೊತ್ತಾಗುತ್ತೆ ಯಾರು ಮಾತಾಡಿದ್ರೆ ಅದ್ರ ಹಿಂದಿನ ಕಾರಣಗಳು ಗೊತ್ತಾಗ್ಬಿಡುತ್ತೆ ಡಿವೈನ್ ಗೈಡೆನ್ಸ್ ಇಂದ. ಸೊ ನನ್ಗೆ ಹೆಲ್ಪ್ ಆಗುತ್ತೆ. ನಾನು ಇವಾಗ ನೋಡಿ ಒಂದಿಷ್ಟು ಡ್ರಗ್ ಅಡಿಕ್ಟ್ಸ್ ಗೆ ಕೌನ್ಸಿಲ್ ಮಾಡ್ತಾ ಇದ್ದೀನಿ, ಆಮೇಲೆ ಡಿಪ್ರೆಸ್ಡ್ ಮಕ್ಕಳಿಗೆ ಕೌನ್ಸಿಲ್ ಮಾಡ್ತಾ ಇದ್ದೀನಿ. ಸೊ ನಂಗೆ ಖುಷಿ ಆಗುತ್ತೆ. ಅವ್ರ ಕತೆಗಳು ಕೇಳಿದ್ರೆ ತುಂಬಾ ಡಿಪ್ರೆಸಿಂಗು ಇರುತ್ತೆ, ಬಟ್ ಖುಷಿ ಆಗುತ್ತೆ. ಯಾಕಂದ್ರೆ ಆ ಸಮಯದಲ್ಲಿ ಮಾತಾಡಕ್ ಸಿಗ್ದಿರಾನೆ ಅವ್ರು ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಬೇರೆ ಔಷಧಿ ಬೇಕಿಲ್ಲ, ಮಾತು ಬೇಕು. ಆ ಮಕ್ಕಳೆಲ್ಲ ನನ್ಗೆ ಮಿಡ್ ನೈಟ್ ಅಲ್ಲೂ ಚಾಟ್ ಮಾಡಿ ನಿಮ್ ಮಾತೇ ನಮ್ಗೆ ಔಷಧಿ ಅಂತಂತಿರ್ತಾರೆ. ನಮ್ಗೆ ಇಲ್ಲಿ ಅವರು ರಿಹಾಬ್ ನಲ್ಲಿ ಇದ್ದಾರೆ ಅವರೆಲ್ಲ, ಕೆಲವೊಂದ್ ಮಕ್ಕಳು. ನಾನು ಯಾರನ್ನ ಇದ್ ಮಾಡ್ತಾ ಇದ್ದೀನೋ, ನಮ್ಗೆ ಆ ಔಷಧಿಯಿಂದ ನೆಮ್ಮದಿ ಸಿಗಲ್ಲ, ನಿಮ್ ಮಾತಿಂದ ಸಿಗತ್ತೆ ಅಂತ ಹೇಳಿದಾಗ ಧನ್ಯತಾ ಭಾವ ಬರುತ್ತೆ. ಇದೇ ಜೀವನ, ಇದು ಕರೆಕ್ಟ್ ಆದ ಜೀವನ ಇದು ಅಂತ ಅನ್ಸುತ್ತೆ. ಒಬ್ರಿಗೆ ನಿಜವಾಗ್ಲೂ ಉಪಯೋಗ ಆಗ್ಬೇಕು ಅಂದ್ರೆ ಅದು ತುಂಬಾನೇ ಚಾನ್ಸ್ ಸಿಗೋದು ಒಂದು ಬ್ಲೆಸ್ಸಿಂಗ್ ಅನ್ಸುತ್ತೆ. ನಮಸ್ತೆ ಮ್ಯಾಮ್. ಹಾಗೇನಾದ್ರೆ ನೋಡಿ ನಂಬರ್ ತಗೊಳ್ಳಿ. ನಮಸ್ತೆ ಮಯೂರಾನು. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನೀವು ಕ್ಯಾಪ್ ಹಾಕೊಳ್ಳಿ ಅಂದ್ರಲ್ಲ, ಕ್ಯಾಪ್ ಹಾಕೊಂಡೆ ಆಮೇಲೆ ವೆರಿ ಗುಡ್. ಚಕ್ರ ಪಿರಮಿಡ್ ಇಟ್ಕೊಂಡ್ ಮಾಡ್ದೆ. ತುಂಬಾ ಎನರ್ಜಿ ಇತ್ತು ಇವತ್ತು, ಯಾವತ್ತೂ ಇರ್ಲಿಲ್ಲ. ಇಟ್ಕೊಂಡಿದ ತಕ್ಷಣ ಅಷ್ಟೊಂದು ಎನರ್ಜಿ. ಗ್ರೇಟ್ ಮ್ಯಾಮ್. ಯೂಸ್ ಮಾಡಿ ಮ್ಯಾಮ್, ಎವ್ರಿ ಟೈಮ್ ಯೂಸ್ ಮಾಡಿ ಮ್ಯಾಮ್. ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನಿಮ್ ಕ್ರಿಸ್ಟಲ್ ಪಿರಮಿಡ್. ಬಿಟ್ಟೆ ಮ್ಯಾಮ್. ಹೌದಾ? ಕಣ್ ಬಿಡಕ್ಕೆ. ವೆರಿ ಗುಡ್ ಮ್ಯಾಮ್. ನಿಮ್ಗೆ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇದೇ ರೀತಿ ನೀವು ಧ್ಯಾನ ಮಾಡ್ತಾ ಮುಂದಕ್ಕೆ ಬನ್ನಿ ಮೇಡಮ್. ಸಮಯದ ಅಭಾವದಿಂದ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸೋಣ. ವೀಕ್ಷಕರೇ, ನಮ್ಮ ಮೇಡಮ್ ಬಗ್ಗೆ ಎಲ್ಲಾನು ತಿಳ್ಕೊಂಡಿದ್ದೀರಾ. ಅವರು ಕೌನ್ಸಿಲಿಂಗ್ ಸಮೇತ ಮಾಡ್ತಾರಂತೆ, ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಮೇಡಮ್ ನಂಬರ್ ಸಮೇತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಮತ್ತು ಪ್ರತಿದಿನ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅಲ್ಲಿ ಪ್ರತಿದಿನ ಕಾರ್ಯಕ್ರಮ ನಡೀತಾ ಇರುತ್ತೆ. ನಮ್ಮ ಗುರುಗಳ ಅವರ ಇಚ್ಛೆಯಂತೆ ಈ ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತೆ. ಪ್ರತಿ ಮಾನವ ಧ್ಯಾನಿ ಆಗಬೇಕು, ಪ್ರತಿ ಕುಟುಂಬ ಧ್ಯಾನಮಯ ಆಗಬೇಕು, ಇಡೀ ಪ್ರಪಂಚವೇ ಧ್ಯಾನಮಯ ಆಗಬೇಕೆನ್ನುವುದೇ ಅವರ ಇಚ್ಛೆ. ಅವರ ಇಚ್ಛೆಗೆ ನಾವು ಕೈ ಜೋಡಿಸೋಣ ಅಂತ ಹೇಳ್ತಾ, ಈ ದಿನದ ಪ್ರತಿದಿನ ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆ ತನಕ ಧ್ಯಾನ, ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ ಧ್ಯಾನ, ಸತ್ಸಂಗ, ಸಜ್ಜನ ಸಾಂಗತ್ಯ, ಮತ್ತು ರಾತ್ರಿ 9:30ಯಿಂದ 10:00 ತನಕ ಧ್ಯಾನ.
ಪ್ರತಿದಿನ ಈ ರೀತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಎಲ್ಲರೂ ಭಾಗವಹಿಸಿ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಎಲ್ಲರಿಗೂ ಹೇಳಿ ನಮ್ಮ ಧ್ಯಾನವನ್ನು ಪ್ರಚಾರ ಮಾಡಿ. ಮತ್ತೆ ಧ್ಯಾನ ಕಲೀಲಿಕ್ಕೆ ನಿಮಗೆ ಒಂದು ಫೋನ್ ನಂಬರ್ ಸಮೇತನೂ ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.